ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 3ನೇ ಅಧ್ಯಾಯ ಮನತುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಪಾಠವನ್ನು ನೋಡ್ತಾ ಹೋಗೋಣ. ಸೊ ಈ ಪಾಠದಲ್ಲಿ ಏನೇನು ಚಟುವಟಿಕೆಗಳಿದೆ, ಯಾವ ಥರ ಕಲಿಕಾಂಶಗಳಿದೆ ಅದನ್ನು ಸಂಪೂರ್ಣವಾಗಿ ನಾವು ತಿಳಿತಾ ಹೋಗೋಣ. ಮೊದಲಿಗೆ ಈ ಪಾಠದಲ್ಲಿರುವ ಕಲಿಕಾಂಶಗಳು ಏನೇನು ಅನ್ನೋದನ್ನು ನೋಡೋಣ. ನಾವು ಏನನ್ನು ಸೇವಿಸುತ್ತೇವೆ ಅಂದರೆ ನಾವು ಯಾವ ಬಗೆಯ ಆಹಾರವನ್ನು ಸೇವಿಸ್ತೇವೆ ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿತೀವಿ. ವಿವಿಧ ಪ್ರದೇಶಗಳಲ್ಲಿನ ಆಹಾರ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿಯ ಆಹಾರವನ್ನು ಸೇವಿಸ್ತಾರೆ ಅನ್ನೋದನ್ನು ಕೂಡ ನಾವು ಕಲಿತೀವಿ. ಕಾಲಾಂತರದಲ್ಲಿ ಅಡುಗೆ ಪದ್ಧತಿಗಳು ಹೇಗೆ ಬದಲಾಗಿವೆ ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆ ಅಡುಗೆ ಮಾಡ್ತಿದ್ರು, ಇವಾಗಿನ ಆಹಾರ ಪದ್ಧತಿ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ನಂತರ ಆಹಾರದ ಘಟಕಗಳು, ವಿವಿಧ ಜೀವಸತ್ವಗಳ ಕೆಲವು ಆಕರಗಳು ಅಂದರೆ ಯಾವ ಯಾವ ಆಹಾರದಲ್ಲಿ ಯಾವ ತರಹದ ಜೀವಸತ್ವಗಳು ಇದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಆಹಾರದ ವಿವಿಧ ಘಟಕಗಳನ್ನು ಪರೀಕ್ಷಿಸುವುದು ಹೇಗೆ, ವಿವಿಧ ಪರೀಕ್ಷೆಗಳನ್ನು ಕೂಡ ನಾವಿಲ್ಲಿ ಮಾಡಿ ನೋಡ್ತೀವಿ. ಅದಾದಮೇಲೆ ಸಂತುಲಿತ ಆಹಾರ ಅಂದರೆ ಏನು, ಸಿರಿಧಾನ್ಯಗಳು ಪೋಷಕಾಂಶಯುಕ್ತ ಧಾನ್ಯಗಳು ಅಂದರೆ ಏನು ಮತ್ತು ಅದನ್ನು ಯಾಕೆ ಕರೀತಾರೆ ಅಂತ ಕಲಿತೀವಿ. ಕೊನೆಯದಾಗಿ ಆಹಾರ ಮೈಲುಗಳು, ತೋಟದಿಂದ ತಟ್ಟೆಗೆ ಆಹಾರ ಬರುವಾಗ ಯಾವ ಯಾವ ಹಂತಗಳಿರುತ್ತೆ ಅನ್ನೋದನ್ನು ಕೂಡ ನಾವು ಈ ಪಾಠದಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದಿಷ್ಟು ಕೂಡ ಈ ಪಾಠದಲ್ಲಿನ ಕಲಿಕಾಂಶಗಳು. ಹಾಗಿದ್ರೆ ಬನ್ನಿ ಪಾಠನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲೊಂದು ಲೈನನ್ನು ಕೊಟ್ಟಿದ್ದಾರೆ. ಯಾರು ಆರೋಗ್ಯವಂತರು ಯಾರು ಆರೋಗ್ಯವಂತರು ಯಾರು ಆರೋಗ್ಯವಂತರು ಅಂತ ಒಂದು ಕ್ವೆಶ್ಚನಿಗೆ ಆನ್ಸರ್ ಏನಿರಬಹುದು ಅಂದರೆ ಋತು, ಸಮಯ ಮತ್ತು ಸ್ಥಳಕ್ಕೆ ಸೂಕ್ತವಾದ ಪರಿಪೂರ್ಣ ಆಹಾರವನ್ನು ಅಗತ್ಯ ಪ್ರಮಾಣದಲ್ಲಿ ಸೇವಿಸುವವನೇ ಆರೋಗ್ಯವಂತ. ಸೊ ಯಾರು ಆರೋಗ್ಯವಂತ, ಹೂ ಈಸ್ ಹೆಲ್ದಿ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದರೆ ಋತು, ಆ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ಹಾಗೂ ಸ್ಥಳಕ್ಕೆ, ಯಾವ ಪ್ರದೇಶದಲ್ಲಿ ಇರ್ತಾರೋ ಆ ಪ್ರದೇಶಕ್ಕೆ ಆ ಸ್ಥಳಕ್ಕೆ ಸೂಕ್ತವಾದಂತಹ ಆಹಾರವನ್ನು ಎಷ್ಟು ಬೇಕೋ ಅಷ್ಟು ಅಗತ್ಯ ಪ್ರಮಾಣದಲ್ಲಿ ಸೇವಿಸುವಂತಹ ಮನುಷ್ಯರು ಹೇಗಿರ್ತಾರೆ, ಆರೋಗ್ಯವಂತರಾಗಿ ಇರ್ತಾರೆ. ಇದೊಂದು ಸುಭಾಷಿತ. ನೆಕ್ಸ್ಟು ಮೇದು ಮತ್ತು ಮಿಷ್ಟಿ ಅನ್ನೋರು ಇಬ್ಬರು ವಿದ್ಯಾರ್ಥಿಗಳು. ಅವರು ಈ ಪಾಠದಲ್ಲಿ ಮತ್ತು ಈ ಹೋಲ್ ಕುತೂಹಲ ನಿಮ್ಮ ವಿಜ್ಞಾನ ಪಠ್ಯಪುಸ್ತಕ ಏನಿದೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತುವಂತಹ ಇಬ್ಬರು ವಿದ್ಯಾರ್ಥಿಗಳ ಹೆಸರು ಮೇದು ಮತ್ತು ಮಿಷ್ಟಿ. ಅವರು ಪ್ರತಿದಿನಾನು ಶಾಲೆಯ ಸೂಚನಾ ಫಲಕದಲ್ಲಿ ಸುಭಾಷಿತವನ್ನು ಓದುತ್ತಿದ್ದರು. ಅಲ್ಲಿ ಒಂದು ಸುಭಾಷಿತ ಬರೆದಿತ್ತು. ಏನದು? ಅನ್ನೇನ ಜಾತಾನಿ ಜೀವಂತಿ. ಈ ಒಂದು ಸುಭಾಷಿತನ ನೋಡಿ ಅವ್ರಿಗೆ ಇದು ಏನು ಅನ್ನೋದರ ಕುತೂಹಲ ಏನಾಯಿತು, ಜಾಸ್ತಿ ಆಗ್ತಾ ಹೋಯಿತು. ಹಾಗಿದ್ರೆ ಏನು ಇದರ ಅರ್ಥ ನಿಮಗೆ ಎಲ್ಲರಿಗಾದ್ರೂ ಗೊತ್ತಿದೆಯಾ? ಅನ್ನೇನ ಜಾತಾನಿ ಜೀವಂತಿ. ಇದು ಸಂಸ್ಕೃತದ ಹೇಳಿಕೆ, ಸಂಸ್ಕೃತದಲ್ಲಿ ಇರುವಂತಹ ಒಂದು ಹೇಳಿಕೆ ಇದು. ಅದು ಆಹಾರವು ಜೀವಿಗಳಿಗೆ ಜೀವನವನ್ನು ನೀಡುತ್ತದೆ ಎಂಬ ಅರ್ಥವನ್ನು ಹೊಂದಿದೆ. ಸೊ ಅನ್ನೇನ ಜಾತಾನಿ ಜೀವಂತಿ ಅಂದರೆ ಏನು ಅರ್ಥ? ಆಹಾರ ಜೀವಿಗಳಿಗೆ ಜೀವವನ್ನು ನೀಡುತ್ತೆ ಅನ್ನೋದು ಅದರ ಅರ್ಥ ಅಂತ ಮಿಷ್ಟಿ ಮೇದುಗೆ ಹೇಳ್ತಾರೆ. ಈ ಮಾತಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸೋಣ. ಸೊ ಈ ಪಾಠ ಏನಿದೆಯಲ್ಲ ಅದ್ರ ಪೂರ್ತಿ ನಾವೇನನ್ನು ತಿಳಿತೀವಿ, ಆಹಾರ ನಮಗೆ ಹೇಗೆ ಜೀವನವನ್ನು ನೀಡಿದೆ ಅನ್ನೋದನ್ನು ನಾವು ತಿಳಿತಾ ಹೋಗ್ತೀವಿ. ಹೀಗೆ ಪಾಠನ ನೋಡ್ತಾ ಹೋದರೆ ನಾವು ಏನನ್ನು ಸೇವಿಸುತ್ತೇವೆ ಅನ್ನೋದು ಮೊದಲನೆಯ ಒಂದು ಕ್ವಶನ್ ಆಗಿರುತ್ತೆ. ಚಟುವಟಿಕೆ 3.1 ಕೊಟ್ಟಿದ್ದಾರೆ, ನಾವೀಗ ದಾಖಲಿಸೋಣ. ನಾವೆಲ್ಲರೂ ಪ್ರತಿದಿನ ಆಹಾರವನ್ನು ಸೇವಿಸ್ತೀವಿ, ಹೌದಲ್ವಾ? ಬೆಳಗ್ಗೆಯಿಂದ ರಾತ್ರಿ ನಾವು ಮಲಗೋವರೆಗೂ ಏನು ಮಾಡ್ತೀವಿ? ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ, ಸಂಜೆ ಏನಾದರೂ ಬೇಕಿದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂತೀವಿ, ಹಾಗೆ ರಾತ್ರಿ ಊಟವನ್ನು ಸೇವಿಸಿ ನಾವು ನಿದ್ದೆ ಮಾಡ್ತೀವಿ, ಹೌದಲ್ವಾ? ಆಹಾರವು ನಮ್ಮ ದೈನಂದಿನ ಜೀವನದ ಅವಶ್ಯಕತೆ ಆಗಿದೆ. ಏನು ನಾವು ಊಟ ತಿಂತೀವಲ್ವ ಅದೆಲ್ಲವೂ ಕೂಡ ಏನು ನಮಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳು. ನೀವು ಒಂದು ವಾರದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳನ್ನು ಕೋಷ್ಟಕ 3.1ರಲ್ಲಿ ಪಟ್ಟಿ ಮಾಡಿ. ಇಲ್ಲಿ ನಾನು ಪಟ್ಟಿ ಮಾಡಿದ್ದೀನಿ. ನೀವು ಸೋಮವಾರದಿಂದ ಭಾನುವಾರದವರೆಗೂ ಏನೇನು ಆಹಾರ ತಿಂತೀರಾ, ನಿಮ್ಮ ಮನೆಯಲ್ಲಿ ಏನು ಸೇವಿಸ್ತೀರಾ ಅದನ್ನು ನೀವು ಬರಿಬೇಕು. ಸೋಮವಾರ ಅನ್ನ ಸಾರು ಮೊಸರು, ಮಂಗಳವಾರ ರೊಟ್ಟಿ ಬೇಳೆ ಪಲ್ಯ ತರಕಾರಿ,
ಬುಧವಾರ ಮುದ್ದೆ ಸಾರು, ಗುರುವಾರ ಚಪಾತಿ ಪಲ್ಯ ಅನ್ನ ಸಾರು, ಶುಕ್ರವಾರ ದೋಸೆ ಚಟ್ನಿ ಮತ್ತು ಹಣ್ಣುಗಳು, ಶನಿವಾರ ಇಡ್ಲಿ ಸಾಂಬಾರ್, ಹಾಗೆ ಭಾನುವಾರದ್ದನ್ನು ಕೂಡ ನಾನು ನೀಡಿದ್ದೀನಿ. ಅಂದರೆ ನಿಮ್ಮ ಮನೆಯಲ್ಲಿ ನೀವು ಯಾವ ಆಹಾರ ಒಂದು ವಾರಕ್ಕೆ ಸೇವಿಸ್ತೀರೋ ಅವುಗಳನ್ನು ನೀವು ಈ ಕೋಷ್ಟಕದಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಿದ್ರೆ ಈ ಪಟ್ಟಿ ಮಾಡಿದ್ದೀರಲ್ವ ನೀವು, ಅದು ಪ್ರತಿಯೊಂದು ಕೂಡ ಸೇಮ್ ಇದೆಯಾ? ಅಂದರೆ ಸೋಮವಾರ ತಿನ್ನುವಂತಹ ಆಹಾರವನ್ನೇ ನೀವು ವಾರ ಪೂರ್ತಿ ತಿಂತೀರಾ? ಖಂಡಿತ ಇಲ್ಲ, ಹೌದಲ್ವಾ? ನೀವೇ ನೋಡಿ, ಸೋಮವಾರದಿಂದ ಭಾನುವಾರದವರೆಗೂ ಪಟ್ಟಿ ಮಾಡಿರುವಂತಹ ಆಹಾರ ಪದಾರ್ಥಗಳು ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಕೋಷ್ಟಕ 3.1ರಲ್ಲಿ ಸಂಗ್ರಹಿಸಿದ ದತ್ತಾಂಶಗಳಿಂದ ನಿಮ್ಮ ಆಹಾರ ಸೇವನೆ ಬಗ್ಗೆ ನೀವು ಯಾವ ಅವಲೋಕನ ಮಾಡಬಹುದು ಅನ್ನೋದಾದರೆ, ನಾವು ಪ್ರತಿದಿನವೂ ಕೂಡ ಒಂದೇ ತರಹದ ಆಹಾರವನ್ನು ಸೇವಿಸೋದಿಲ್ಲ. ಸೊ ಆಹಾರ ಏನಾಗುತ್ತೆ? ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುತ್ತೆ. ಪ್ರತಿದಿನ ನೀವು ಒಂದೇ ರೀತಿಯ ಆಹಾರವನ್ನು ಸೇರಿಸ್ತೀರಾ ಅಥವಾ ನಿಮ್ಮ ಆಯ್ಕೆಗಳು ಬದಲಾಗುತ್ತವೆಯೇ? ಆಬ್ವಿಯಸ್ಲಿ ಏನಾಗ್ತಾ ಇರುತ್ತೆ? ಬದಲಾಗ್ತಾ ಇರುತ್ತೆ. ನಿಮ್ಮ ಸ್ನೇಹಿತರು ಸಿದ್ಧಪಡಿಸಿದ ಪಟ್ಟಿಗಳೊಂದಿಗೆ ನಿಮ್ಮ ಪಟ್ಟಿಯನ್ನು ಹೋಲಿಸಿ. ಇವಾಗ ನಿಮ್ಮದೊಂದು ಪಟ್ಟಿ ತಯಾರಾಗಿರುತ್ತೆ, ನಿಮ್ಮ ಸ್ನೇಹಿತರು ಕೂಡ ಪಟ್ಟಿಯನ್ನು ತಯಾರು ಮಾಡಿರ್ತಾರೆ, ಹೌದಲ್ವಾ? ನೀವು ಮತ್ತು ನಿಮ್ಮ ಸ್ನೇಹಿತರು ಪ್ರತಿದಿನ ಒಂದೇ ತರಹದ ಆಹಾರವನ್ನು ಸೇವಿಸ್ತೀರಾ ಅಂತ ಕೂಡ ನೀವೇನು ಮಾಡ್ಬೋದು? ಕಂಪೇರ್ ಮಾಡಿ ನೋಡಬೇಕು. ನೀವು ಮತ್ತು ನಿಮ್ಮ ಸ್ನೇಹಿತರು ಸೇವಿಸಿದ ಆಹಾರದಲ್ಲಿ ವೈವಿಧ್ಯತೆ ಇರುವುದನ್ನು ನೀವು ಗಮನಿಸಬಹುದು, ಹೌದಲ್ವಾ? ನೀವು ತಿನ್ನುವಂಥ ಆಹಾರಕ್ಕೂ ನಿಮ್ಮ ಫ್ರೆಂಡ್ಸು ಅವ್ರ ಮನೆಯಲ್ಲಿ ತಯಾರಿಸಿ ತಿನ್ನುವಂಥ ಆಹಾರಕ್ಕೂ ಸಾಕಷ್ಟು ಬದಲಾವಣೆಗಳನ್ನು ನೀವು ವೀಕ್ಷಿಸಬಹುದು. ನಮ್ಮ ದೇಶದ ಎಲ್ಲ ರಾಜ್ಯಗಳ ಆಹಾರದಲ್ಲಿ ಇಂತಹ ವೈವಿಧ್ಯತೆ ಇದೆ ಎಂದು ನೀವು ಭಾವಿಸುವಿರಾ? ಈಗ ನೋಡಿ, ನೀವು ಒಂದಿನ ತಿನ್ನುವಂತಹ ಆಹಾರನ ಇನ್ನೊಂದು ದಿನ ತಿನ್ನಲ್ಲ, ಹೌದಲ್ವಾ? ಹಾಗೆಯೇ ನೀವು ಒಂದು ವಾರದಲ್ಲಿ ತಿನ್ನುವಂತಹ ಆಹಾರ ಮತ್ತು ನಿಮ್ಮ ಫ್ರೆಂಡ್ ತಿನ್ನುವಂತಹ ಆಹಾರ ಕೂಡ ಬೇರೆ ಬೇರೆ ಆಗಿರುತ್ತೆ. ನೀವು ಪಕ್ಕದಲ್ಲೇ ಕೂತ್ಕೊಂಡ್ರೆ ಅಷ್ಟು ಬೇರೆ ಆಗಿರುತ್ತೆ, ಹೌದಲ್ವಾ? ಹಾಗಿದ್ರೆ ನಮ್ಮ ಇಡೀ ದೇಶದಲ್ಲಿ ಎಷ್ಟೊಂದು ರಾಜ್ಯಗಳಿದೆ, ಆ ರಾಜ್ಯಗಳಲ್ಲೂ ಕೂಡ ಆಹಾರ ಸೇಮ್ ಇರುತ್ತಾ, ಡಿಫ್ರೆಂಟ್ ಆಗಿರುತ್ತಾ? ಆಬ್ವಿಯಸ್ಲಿ ಏನಾಗಿರುತ್ತೆ? ಬೇರೆ ಬೇರೆ ಥರ ಅದು ಇರುತ್ತೆ. ವಿವಿಧ ಪ್ರದೇಶಗಳಲ್ಲಿನ ಆಹಾರ. ಚಟುವಟಿಕೆ 3.2 ನಾವೀಗ ಅನ್ವಯಿಸೋಣ. ಭಾರತದ ವಿವಿಧ ರಾಜ್ಯಗಳಲ್ಲಿ ಸಾಂಪ್ರದಾಯಿಕವಾಗಿ ಸೇವಿಸುವ ಆಹಾರದ ವಿಧಗಳು ಮತ್ತು ಬೆಳೆಯುವ ಬೆಳೆಗಳನ್ನು ನೀವು ತಿಳಿಬೇಕಾಗಿರುತ್ತೆ. ಅಂದರೆ ನಮ್ಮ ಭಾರತದಲ್ಲಿ ಸಾಕಷ್ಟು ರಾಜ್ಯಗಳಿದೆ, ಅಲ್ಲಿ ಬೆಳೆಯುವಂತಹ ಬೆಳೆ ಹಾಗೂ ಅವುಗಳಲ್ಲಿ ತಿನ್ನುವಂತಹ ಆಹಾರವನ್ನು ನೀವು ಪಟ್ಟಿ ಮಾಡಬೇಕು. ಕೋಷ್ಟಕ 3.2ರಲ್ಲಿ ಕೆಲವು ಉದಾಹರಣೆಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಬೇರೆದು ಯಾವುದಾದ್ರೂ ಸಿಕ್ಕದೆ ಅದನ್ನು ಸಂಗ್ರಹಿಸಿ ನೀವು ಕೂಡ ಭರ್ತಿ ಮಾಡಬಹುದು. ನೀವೀಗ ಕೋಷ್ಟಕ 3.2 ನೋಡ್ತಾ ಇದ್ದೀರಾ. ಅಲ್ಲಿ ನೋಡಿ, ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ? ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಬೆಳೆಯುವಂತಹ ಸ್ಥಳೀಯ ಬೆಳೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಸಾಂಪ್ರದಾಯಿಕವಾಗಿ ಅಲ್ಲಿ ಸೇವಿಸುವ ಆಹಾರಗಳನ್ನು ಮತ್ತು ಪಾನೀಯಗಳನ್ನು ಅವರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪಂಜಾಬ್ನಲ್ಲಿ ಜೋಳ, ಗೋಧಿ, ಕಡಲೆ ಮತ್ತು ಬೇಳೆಕಾಳುಗಳನ್ನು ಸ್ಥಳೀಯ ಬೆಳೆಗಳು ಅಲ್ಲಿ ಬೆಳೆಯುವಂತಹ ಬೆಳೆಯಾಗಿರುತ್ತೆ. ಸಾಂಪ್ರದಾಯಿಕವಾಗಿ ಸೇವಿಸುವ ಆಹಾರಗಳಾದರೆ ರೊಟ್ಟಿ, ಸಾಗು, ಚೋಲೆ ಮತ್ತು ಭಟೂರೆ, ಪರೋಟ, ಹಲ್ವಾ ಮತ್ತು ಕೀರು. ಇದಿಷ್ಟು ಆಹಾರ ಪದಾರ್ಥಗಳು ಸಾಂಪ್ರದಾಯಿಕವಾಗಿ ಪಂಜಾಬ್ನಲ್ಲಿ ತಯಾರಿಸೋದಂತು. ಪಾನೀಯಗಳನ್ನು ನೋಡಿದ್ರೆ ಲಸ್ಸಿ, ಮಜ್ಜಿಗೆ, ಹಾಲು ಮತ್ತು ಚಹಾ. ನೆಕ್ಸ್ಟ್ ಕರ್ನಾಟಕ ನಮ್ಮ ರಾಜ್ಯವನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಬೆಳೆಗಳು ಅಕ್ಕಿ, ರಾಗಿ, ಉದ್ದು ಅಂದರೆ ಉದ್ದಿನ ಬೇಳೆ ಮತ್ತು ತೆಂಗಿನಕಾಯಿ. ಸಾಂಪ್ರದಾಯಿಕವಾಗಿ ಸೇವಿಸುವಂತಹ ಆಹಾರಗಳು ಇಡ್ಲಿ, ದೋಸೆ, ಸಾಂಬಾರ್, ತೆಂಗಿನಕಾಯಿ ಚಟ್ನಿ, ರಾಗಿ ಮುದ್ದೆ, ಪಲ್ಯ, ರಸಂ ಹಾಗೂ ಅನ್ನ. ಪಾನೀಯಗಳು ಮಜ್ಜಿಗೆ, ಕಾಫಿ, ಚಹಾ. ಮಣಿಪುರದಲ್ಲಿ ನೋಡಿದ್ರೆ ಬೆಳೆಗಳನ್ನು ಅಕ್ಕಿ, ಬಿದಿರು ಮತ್ತು ಸೋಯಾಬೀನ್ಸನ್ನು ಹೆಚ್ಚಾಗಿ ಬೆಳೀತಾರೆ. ಸಾಂಪ್ರದಾಯಿಕವಾಗಿ ಸೇವಿಸುವ ಆಹಾರಗಳು ಅನ್ನ, ಹಳದಿ ಬಟಾಣಿ ಮತ್ತು ಈರುಳ್ಳಿ ಎಲೆಗಳ ಸಾಂಬಾರ್, ಮಣಿಪುರ್ ಸಲಾಡ್ ಮತ್ತು ಮಣಿಪುರ ರಸಂ. ಪಾನೀಯಗಳನ್ನು ನೋಡಿದ್ರೆ ಕಪ್ಪು ಚಹಾ. ಇತರೆ ರಾಜ್ಯ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನಾನು ತಮಿಳುನಾಡನ್ನು ಬರೆದಿದ್ದೀನಿ. ಸ್ಥಳೀಯ ಬೆಳೆಗಳು ಅಕ್ಕಿ ಮತ್ತು ಹತ್ತಿಯನ್ನು ಬೆಳೀತಾರೆ. ಸಾಂಪ್ರದಾಯಿಕವಾಗಿ ದೋಸೆ, ಇಡ್ಲಿ ಮತ್ತು ಸಾಂಬಾರ್ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸ್ತಾರೆ ಮತ್ತು ಫಿಲ್ಟರ್ ಕಾಫಿಯನ್ನು ಅವರು ಹೆಚ್ಚಾಗಿ ಬಳಸ್ತಾರೆ. ಸೊ ಇದಿಷ್ಟು ಕೂಡ ಏನು, ಕೆಲವು ರಾಜ್ಯಗಳು ಹಾಗೆ ಅಲ್ಲಿ ಸ್ಥಳೀಯವಾಗಿ ಬೆಳೆಯುವಂತಹ ಬೆಳೆಗಳು, ಅವರು ತಿನ್ನುವಂತಹ ಆಹಾರ ಮತ್ತು ಪಾನೀಯಗಳನ್ನು ಕೊಟ್ಟಿರೋದು. ಸೊ ಇದರಲ್ಲಿ ನೀವೇನು ಸಿಮಿಲಾರಿಟೀಸನ್ನು ನೋಡ್ತೀರಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಅಂದರೆ ಸ್ಥಳೀಯವಾಗಿ ಬೆಳೆಗಳು ಬೆಳೀತಾರೆ, ಹೌದಲ್ವಾ? ಅದು ಮತ್ತು ಅವರು ಸೇವಿಸುವ ಆಹಾರ ಎರಡನ್ನೂ ಸ್ವಲ್ಪ ನೋಡಿ. ಈಗ ಮೊದಲನೇದಾಗಿ ಪಂಜಾಬಲ್ಲಿ ನೋಡಿದ್ರೆ ಜೋಳ ಹೆಚ್ಚಾಗಿ ಬೆಳೀತಾರೆ, ಸೊ ಅದರಿಂದ ರೊಟ್ಟಿಯನ್ನು ಅಲ್ಲಿ ಮಾಡ್ತಾರೆ, ಹೌದಲ್ವಾ? ಕರ್ನಾಟಕದಲ್ಲೇ ನೋಡಿ ಅಕ್ಕಿ
ಜಾಸ್ತಿ ಉಪಯೋಗಿಸ್ತಾರೆ. ಸೊ ಅನ್ನ ಆಗಿರಲಿ, ಇಡ್ಲಿ, ದೋಸೆ ಅವೆಲ್ಲ ಜಾಸ್ತಿ. ನೋಡಿ, ರಾಗಿ ಬೆಳೀತಾರೆ, ಆದ್ದರಿಂದ ನಾವು ರಾಗಿ ಮುದ್ದೆ ತಿಂತೀವಿ. ಅದೇ ಪಂಜಾಬಲ್ಲಿ ರಾಗಿ ಮುದ್ದೆ ತಿಂತಾರಾ? ಖಂಡಿತ ಇಲ್ಲ. ಏನಕ್ಕೆ? ಆ ಸ್ಥಳದಲ್ಲಿ ರಾಗಿಯನ್ನು ಬೆಳೆಯಲ್ಲ ಅವರು, ಹೌದಲ್ವಾ? ಅಂದರೆ ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂದರೆ, ಆ ಸ್ಥಳದಲ್ಲಿ ಯಾವ ಬೆಳೆಯನ್ನು ಬೆಳೀತಾರೋ ಆ ಬೆಳೆಯನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಅವರು ಆಹಾರವನ್ನು ಸಿದ್ಧಪಡಿಸ್ಕೊಳ್ತಾರೆ. ಅಂತಹ ಆಹಾರವನ್ನು ಅವರು ಹೆಚ್ಚಾಗಿ ತಿಂತಾರೆ. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಸೇವಿಸುವ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ವೈವಿಧ್ಯತೆಯನ್ನು ನಾವು ಗಮನಿಸುತ್ತೇವೆ. ಏಕೆ ಅಂದರೆ, ಪಂಜಾಬಲ್ಲಿ ತಿನ್ನುವಂತಹ ಆಹಾರವೇ ಬೇರೆ, ಕರ್ನಾಟಕದಲ್ಲಿ ತಿನ್ನುವಂತಹ ಆಹಾರವೇ ಬೇರೆ. ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು ಈಸಿಯಾಗಿ? ಮ್ಯಾಮ್, ಅಲ್ಲಿ ಬೆಳೆಯುವಂತಹ ಬೆಳೆಗಳೇ ಬೇರೆ, ಇಲ್ಲಿ ಬೆಳೆಯುವಂತಹ ಬೆಳೆಗಳೇ ಬೇರೆ, ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಆಹಾರವನ್ನು ತಯಾರಿಸ್ತೀವಿ ಅಂತ ಹೇಳ್ತೀರಾ, ಹೌದಲ್ವಾ? ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಕೋಷ್ಟಕ 3.2ರಲ್ಲಿ ನೀವು ಸಂಗ್ರಹಿಸಿದ ದತ್ತಾಂಶವನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಅದರಲ್ಲಿ ನೀವು ಕಂಡುಕೊಂಡ್ರಿ ಅನ್ನೋದನ್ನು ಬರೀಬೇಕು. ನೋಡಿ, ಇವಾಗ ಆ್ಯಕ್ಚುಲಿ ಪಂಜಾಬಲ್ಲಿ ರೊಟ್ಟಿ, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ರೊಟ್ಟಿಗಳು, ಮತ್ತು ತಮಿಳುನಾಡಲ್ಲಿ ಬಳಸುವಂತಹ ಇಡ್ಲಿ, ಸಾಂಬಾರು, ಕೆಲವು ಆಹಾರ ಪದಾರ್ಥಗಳು ಏನಾಗಿದೆ, ಬೇರೆ ಬೇರೆ ರೀತಿ ಥರ ಇದೆ. ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಸಾಮಾನ್ಯವಾಗಿರುವ ಆಹಾರ ಪದಾರ್ಥಗಳಿವೆಯೇ? ಅಂದರೆ ಒಂದೇ ತರಹದ ಆಹಾರವನ್ನು ಹೆಚ್ಚು ರಾಜ್ಯಗಳಲ್ಲಿ ಬಳಸ್ತಾರಾ? ಹೌದು, ಅನ್ನವನ್ನು ಹೆಚ್ಚು ರಾಜ್ಯಗಳಲ್ಲಿ ಬಳಸ್ತೀವಿ. ಆದರೆ ಕೆಲವು ಆಹಾರ ಪದಾರ್ಥಗಳು ಅನೇಕ ರಾಜ್ಯಗಳಲ್ಲಿ ಸಾಮಾನ್ಯವಾಗಿದ್ದರೆ, ಕೆಲವು ಆಹಾರ ಪದಾರ್ಥಗಳನ್ನು ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಮಾತ್ರ ಸೇವಿಸಲಾಗುತ್ತದೆ ಎಂದು ನೀವು ಕಂಡುಕೊಳ್ಳುವಿರಿ. ಇವಾಗ ನೋಡಿ, ಲಾಸ್ಟಲ್ಲಿ ನೀವು ಮಣಿಪುರಂ ರಸಂ ಅಂತ ಓದಿದ್ರಿ. ಅದನ್ನು ಮಣಿಪುರಮಲ್ಲಿ ಮಾತ್ರ ಮಾಡ್ತಾರೆ ಹೊರತು ಕರ್ನಾಟಕ ಅಥವಾ ಪಂಜಾಬಲ್ಲಿ ಅದನ್ನು ಹೆಚ್ಚಾಗಿ ಮಾಡೋದಿಲ್ಲ. ಅಥವಾ ಆ್ಯಕ್ಚುಲಿ ನೀವು ಹೇಳೋದಾದರೆ ಮಾಡೋದೇ ಇಲ್ಲ ಅಂತ ಹೇಳಬಹುದು. ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಮತ್ತು ಸ್ಥಳೀಯವಾಗಿ ಬೆಳೆದ ಬೆಳೆಗಳ ನಡುವೆ ನೀವು ಯಾವ ಸಂಬಂಧವನ್ನು ಗಮನಿಸಿದ್ದೀರಿ? ಯಾವುದೇ ರಾಜ್ಯದ ಸಾಂಪ್ರದಾಯಿಕ ಆಹಾರವು ಸಾಮಾನ್ಯವಾಗಿ ಆ ರಾಜ್ಯದಲ್ಲಿ ಬೆಳೆಯುವ ಬೆಳೆಗಳನ್ನು ಆಧರಿಸಿದೆ, ಹೌದಲ್ವಾ? ಇವಾಗ ನೀವು ಎಕ್ಸಾಂಪಲ್ಲು ಕರ್ನಾಟಕನೇ ತಗೊಂಡ್ರೆ ರಾಗಿ ಹೆಚ್ಚಾಗಿ ಬೆಳಿತೀವಿ, ಆದ್ದರಿಂದ ನಾವು ರಾಗಿ ಮುದ್ದೆ ಜಾಸ್ತಿ ಬಳಸ್ತೀವಿ, ಹೌದಲ್ವಾ? ಸೊ ಅಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಆಧರಿಸಿ ಸಾಂಪ್ರದಾಯಿಕ ಆಹಾರಗಳು ಕೂಡ ತಯಾರಾಗುತ್ತೆ. ಭಾರತವು ವೈವಿಧ್ಯಮಯ ಮಣ್ಣು ಮತ್ತು ಹವಾಮಾನ ಪ್ರಕಾರಗಳೊಂದಿಗೆ ಕೃಷಿ ಪ್ರಧಾನ ದೇಶವಾಗಿದೆ. ನಿಮ್ಮೆಲ್ರಿಗೂ ಸಹ ಗೊತ್ತು, ಭಾರತದಲ್ಲಿ ಕೃಷಿಯನ್ನು ಹೆಚ್ಚಾಗಿ ಅವಲಂಬಿಸಿರುವಂತಹ ದೇಶ, ಹೌದಲ್ವಾ? ಅಲ್ಲಿ ಮಣ್ಣಿನ ನೀವು ನೋಡಿದ್ರೆ ಎಲ್ಲ ಪ್ರದೇಶದಲ್ಲೂ ಒಂದೇ ತರಹದ ಮಣ್ಣಿರುತ್ತಾ? ಖಂಡಿತ ಇಲ್ಲ, ಹೌದಲ್ವಾ? ಕರ್ನಾಟಕದಲ್ಲೇ ನೀವು ತಗೊಂಡ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾದಂತಹ ಬೆಳೆಗಳನ್ನು ಬೆಳಿತೀವಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅಲ್ಲಿರುವಂತಹ ಮಣ್ಣು ಹಾಗೂ ಅಲ್ಲಿರುವಂತಹ ಹವಾಮಾನದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಭಾರತದ ವಿವಿಧ ಪ್ರದೇಶಗಳಲ್ಲಿನ ಮಣ್ಣಿನ ವಿಧಗಳು ಮತ್ತು ವಾಯುಗುಣ ಪರಿಸ್ಥಿತಿಗಳನ್ನು ಆಧರಿಸಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಇಲ್ಲಿ 3.1.2 ಕಾಲಾಂತರದಲ್ಲಿ ಅಡುಗೆ ಪದ್ಧತಿಗಳು ಹೇಗೆ ಬದಲಾಗಿವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಹಾರ ಪದ್ಧತಿಯು ರಾಜ್ಯದಿಂದ ರಾಜ್ಯಕ್ಕೆ ಏನಾಗ್ತಾ ಇರುತ್ತೆ? ಒಂದೇ ಥರ ಇರುತ್ತಾ? ಖಂಡಿತ ಇಲ್ಲ, ಅದು ಬದಲಾಗ್ತಾ ಇರುತ್ತೆ. ನಮ್ಮ ಆಹಾರ ಆಯ್ಕೆಗಳು ಮತ್ತು ಆಹಾರ ತಯಾರಿಕೆಯ ಅಭ್ಯಾಸಗಳು ಪರಸ್ಪರ ಭಿನ್ನವಾಗಿರುತ್ತೆ. ಆಹಾರ ನಾವು ಆಯ್ಕೆ ಮಾಡೋದಾಗಿರಲಿ ಅಥವಾ ಅದನ್ನು ಪ್ರಿಪೇರ್ ಮಾಡೋದಾಗಿರಲಿ ಏನಾಗಿರುತ್ತೆ? ಬೇರೆ ಬೇರೆ ರೀತಿ ಆಗಿರುತ್ತೆ. ನಮ್ಮ ಆಹಾರ ಪದ್ಧತಿ ಮತ್ತು ಅಡುಗೆ ಅಭ್ಯಾಸಗಳು ಕಾಲಾಂತರದಲ್ಲಿ ಬದಲಾಗಿವೆಯೇ? ನಾವು ಮೊದಲು ತಿಂತಾ ಇದ್ದಿದ್ದಂತಹ ಆಹಾರ, ನಾವು ಅಂತಂದರೆ ನಿಮ್ಮ ಅಜ್ಜ ಅಜ್ಜಿ ಆಗಿರಬಹುದು, ಅಪ್ಪ ಅಮ್ಮ ಆಗಿರಬಹುದು, ತಿಂತಾ ಇದ್ದಿದ್ದಂತಹ ಆಹಾರ ಹಾಗೂ ಈಗ ನಾವು ಸೇವಿಸುವ ಆಹಾರ ಒಂದೇ ಥರ ಇದೆಯಾ? ಖಂಡಿತ ಇಲ್ಲ, ಅದು ಸಾಕಷ್ಟು ಬದಲಾವಣೆಯನ್ನು ಹೊಂದಿದೆ. ನಾವಿವಾಗ ಪಿಜ್ಜಾ, ಬರ್ಗರು ಅಂತೆಲ್ಲ ತಿಂತೀವಿ, ಅದು ಒಳ್ಳೆಯದಲ್ಲ, ಆದರೂ ಕೂಡ ಇವಾಗಿರುವಂತಹ ಆಹಾರ ಪದ್ಧತಿಯಲ್ಲಿ ಅದನ್ನು ನಾವು ಬಳಸ್ತಾ ಇದ್ದೀವಿ, ಹೌದಲ್ವಾ? ಈ ಪಿಜ್ಜಾ ಮತ್ತು ಬರ್ಗರು ನಿಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಇತ್ತಾ? ಇಲ್ಲ, ಹೌದಲ್ವಾ? ಇದನ್ನೇ ನಾವು ಹೇಳೋದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಅಂತ. ಹಾಗೆ ನೋಡ್ತಾ ಹೋದರೆ ಚಟುವಟಿಕೆ 3.3 ಕೊಟ್ಟಿದ್ದಾರೆ, ನಾವು ಚರ್ಚಿಸೋಣ ಮತ್ತು ಕಂಡುಕೊಳ್ಳೋಣ. ಆಹಾರ ಅಭ್ಯಾಸ ಮತ್ತು ಅಡುಗೆ ಮಾಡುವ ವಿಧಾನಗಳ ಬಗ್ಗೆ ಹಿರಿಯರಿಂದ ಮಾಹಿತಿ ಸಂಗ್ರಹಿಸಲು ಪ್ರಶ್ನೆಗಳ ಪಟ್ಟಿಯನ್ನು ತಯಾರಿಸಿ. ನಿಮ್ಮ ಮನೆಯಲ್ಲೇ ಇರುವಂತಹ ನಿಮ್ಮ ಅಪ್ಪ ಅಮ್ಮ, ಅಜ್ಜಿ ತಾತ ಅಥವಾ ನಿಮ್ಮ ಮುತ್ತಜ್ಜಿ ಅವ್ರು ಯಾರಾದರೂ ಇದ್ದರೆ ಅವ್ರಿಗೆ ಸಾಕಷ್ಟು ವಿಧದ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಯಾವುದ್ರ ಮೇಲೆ ಪ್ರಶ್ನೆ ಕೇಳ್ತೀರಾ? ಅವ್ರು ಮೊದಲು ಹೇಗೆ ಆಹಾರವನ್ನು ತಯಾರಿಸ್ತಾ ಇದ್ರು, ಇವಾಗ ಹೇಗೆ ಮಾಡ್ತಾ ಇದ್ದಾರೆ, ಆವಾಗ ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಇದ್ರು, ಇವಾಗ ಯಾವ ರೀತಿ ಆಹಾರ ಸೇವಿಸ್ತಾರೆ ಅನ್ನೋ ಕ್ವೆಶನ್ಸನ್ನು ನೀವು ಮಾಡ್ಕೋಬಹುದು.
ಇವರು ಆಲ್ರೆಡಿ ಕೆಲವೊಂದು ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಹೋದರೆ ನೀವು ಈಗಲೂ ಯಾವ ರೀತಿಯ ಆಹಾರವನ್ನು ಸೇವಿಸುತ್ತೀರಿ ಮತ್ತು ಹೊಸದೇನಿದೆ, ಮೊದಲು ಯಾವ ಥರ ತಿಂತಿದ್ರಿ, ಇವಾಗ ಹೊಸದು ಏನೇನು ತಿಂತೀರಾ ಅಂತ ಕ್ವೆಶನ್ ಕೇಳ್ಬೋದು. ಕಾಲಾಂತರದಲ್ಲಿ ಪಾಕ ಪದ್ಧತಿಯಲ್ಲಿ ಯಾವ ಬದಲಾವಣೆಗಳು ಉಂಟಾಗಿವೆ? ಪಾಕ ಪದ್ಧತಿ ಅಂದರೆ ಆಹಾರ ತಯಾರಿಸುವಂತಹ ವಿಧಾನ, ಏನಾದರೂ ಚೇಂಜ್ ಆಗಿದೆಯಾ ಅದನ್ನು ಕೇಳ್ಬೋದು. ಈ ಬದಲಾವಣೆಗೆ ಕಾರಣ ಏನು? ಹೌದು, ಈಗ ನೀವು ಮೊದಲು ಹಳೆ ಕಾಲದಲ್ಲಿ ನೋಡ್ತಾ ಹೋದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು. ಇವಾಗ ಯಾರೂ ಕೂಡ ಹೆಚ್ಚಾಗಿ ಬಳಸಲ್ಲ, ಎಲ್ಲರೂ ಸ್ಟೋವ್ಗಳನ್ನು ಬಳಸ್ತಾರೆ ಅಲ್ವಾ, ಗ್ಯಾಸ್ ಸ್ಟವ್ಸ್ನ ಬಳಸ್ತಾರೆ. ಸೊ ಹೀಗೆ ಯಾವ ಥರ ಚೇಂಜಸ್ ಆಗಿದೆ, ಆ ಚೇಂಜ್ಗೆ ಏನು ಕಾರಣ ಇರಬಹುದು ಅನ್ನೋದನ್ನು ನೀವು ಕೇಳಿ ಉತ್ತರವನ್ನು ಪಡ್ಕೊಳ್ಬೇಕು. ಸಿದ್ಧಪಡಿಸಿದ ಪ್ರಶ್ನೆಗಳ ಆಧಾರದ ಮೇಲೆ ಹಿರಿಯರನ್ನು ಸಂದರ್ಶಿಸಿ. ಇಲ್ಲಿ ನೀವು ನೋಡ್ಬೋದು ಚಿತ್ರದಲ್ಲಿ, ಮೊದಲು ನೋಡಿ ಹೇಗೆ ಅಡುಗೆ ಮಾಡ್ತಿದ್ರು, ಸೌದೆ ಒಲೆನಲ್ಲಿ ಮಾಡ್ತಿದ್ರು, ಆದರೆ ಇವಾಗ ಗ್ಯಾಸ್ ಸ್ಟವ್ಗಳನ್ನು ಬಳಸಿ ಮಾಡ್ತಾರೆ. ಮೊದಲು ಹಳೆ ಕಾಲದಲ್ಲಿ ಏನಾದರೂ ರುಬ್ಬಬೇಕು, ಚಟ್ನಿ ಆಗಲಿ, ಸಾಂಬಾರಿಗಾಗಲಿ ಅಥವಾ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೆ ಆದರೂ ಕೂಡ ರುಬ್ಬು ಕಲ್ಲನ್ನು ಬಳಸಿ ರುಬ್ತಾ ಇದ್ರು, ಹೌದಲ್ವಾ. ಆದರೆ ಇವಾಗ ಯಾರೂ ಕೂಡ ರುಬ್ಬು ಬಳಸಲ್ಲ, ಎಲ್ಲರೂ ಕೂಡ ಏನು ಮಾಡ್ತಾರೆ, ಮಿಕ್ಸರು ಗ್ರೈಂಡರ್ಸನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗಿದ್ರೆ ಯಾಕೆ ಇದು ಚೇಂಜ್ ಆಯಿತು? ಯಾಕೆ ನಾವು ಈ ರೀತಿ ನಾವು ಪಾಕ ಪದ್ಧತಿಯನ್ನು, ಆಹಾರ ತಯಾರಿಸುವ ವಿಧಾನವನ್ನು ಯಾಕೆ ಚೇಂಜ್ ಮಾಡ್ಕೊಂಡು ಬಂದ್ವಿ ಅನ್ನೋದಕ್ಕೂ ಕೂಡ ರೀಸನ್ಸ್ ಇರುತ್ತೆ, ಹೌದಲ್ವಾ. ಅದನ್ನು ಕೂಡ ನೋಡೋಣ ಇವಾಗ. ನೀವು ನಡೆಸಿದ ಸಂದರ್ಶನಗಳಿಂದ ನೀವು ಕಂಡುಕೊಂಡ ಅಂಶಗಳು ಯಾವುವು? ಕ್ವೆಶನ್ಸನ್ನು ಕೇಳಿದಾಗ ನಿಮ್ಮ ಮನೇಲಿ ಏನೇನು ಆನ್ಸರ್ ಕೊಟ್ಟರು ಅಂತ ನೀವು ನಿಮ್ಮ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಬಹುದು. ಪಾಕ ಪದ್ಧತಿಗಳು ಎಂದು ಕರೆಯಲ್ಪಡುವ ಅಡುಗೆ ಪದ್ಧತಿಗಳು ಕಾಲಾಂತರಗಳಲ್ಲಿ ಬದಲಾಗಿವೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ಪದ್ಧತಿಗಳ ನಡುವೆ ಗಮನಾರ್ಹ ವ್ಯತ್ಯಾಸವಿದೆ. ಸಾಂಪ್ರದಾಯಿಕ ಅಂದರೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂಥದ್ದು, ಆಧುನಿಕ ಅಂದರೆ ಇವಾಗ ಯಾವ ರೀತಿ ನಾವು ಆಹಾರವನ್ನು ತಯಾರಿಸ್ತೀವಲ್ವಾ ಅದು. ಅದರ ಮಧ್ಯೆ ಏನಿದೆ, ಹೆಚ್ಚಾಗಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇರ್ತೀವಿ. ಈ ಮೊದಲು ಬಹುತೇಕವಾಗಿ ಅಡುಗೆಯನ್ನು ಸಾಂಪ್ರದಾಯಿಕ ಒಲೆ ಬಳಸಿ ಮಾಡಲಾಗುತ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೀವಿ ನಾವು, ಗ್ಯಾಸ್ ಸ್ಟವ್ಗಳನ್ನು ಬಳಸಿ ಮಾಡ್ತೀವಿ, ಆಧುನಿಕ ಅನಿಲ ಒಲೆಯನ್ನು ಬಳಸಿ ಮಾಡ್ತೀವಿ. ಮೊದಲು ಬಹುತೇಕ ರುಬ್ಬುವಿಕೆಯನ್ನು ಅರೆಯುವ ಕಲ್ಲನ್ನು ಬಳಸಿ ಮಾಡಲಾಗ್ತಿತ್ತು, ಆದರೆ ಇವಾಗ ಮಿಕ್ಸರು ಮತ್ತು ಗ್ರೈಂಡರನ್ನು ನಾವು ಬಳಸ್ತೀವಿ. ಹಾಗಿದ್ರೆ ಯಾಕೆ ಈ ರೀತಿ ಚೇಂಜ್ ಆಯಿತು ಅಂತ ತಿಳ್ಕೊಳ್ಬೇಕಾದ್ರೆ, ಅಡುಗೆ ಮಾಡುವ ಮತ್ತು ರುಬ್ಬುವ ಇತರ ವಿಧಾನಗಳು ಯಾವುವು ಅಂತ ನೀವು ಕೂಡ ಈ ಕ್ವೆಶನನ್ನು ಕೂಡ ಕೇಳಬಹುದು. ಹಾಗೆ ಈ ಪಾಕ ಪದ್ಧತಿಗಳು ಕಾಲಾಂತರದಲ್ಲಿ ಬದಲಾದದ್ದು ಏಕೆ? ಯಾಕೆ ಈ ಥರ ಬದಲಾಯಿತು? ಈ ಬದಲಾವಣೆಗಳು ತಾಂತ್ರಿಕ ಅಭಿವೃದ್ಧಿ, ಸುಧಾರಿತ ಸಾರಿಗೆ ಮತ್ತು ಉತ್ತಮ ಸಂವಹನದ ಅಂಶಗಳಿಂದಾಗಿರಬಹುದು. ಏನಕ್ಕೆ ಚೇಂಜಸ್ ಆಗಿರ್ಬೋದು ಅಂದರೆ, ಮೊದಲನೇದು ತಾಂತ್ರಿಕ ಅಭಿವೃದ್ಧಿ. ತಾಂತ್ರಿಕ ಅಭಿವೃದ್ಧಿ ಅಂದ್ರೇನು? ಟೆಕ್ನಾಲಜಿ ಡೆವಲಪ್ ಆಗಿದೆ ಒಂದು. ಇನ್ನೊಂದೇನು? ಸಾರಿಗೆ ವ್ಯವಸ್ಥೆ ಇದೆ. ಸಾರಿಗೆ ವ್ಯವಸ್ಥೆ ಅಂದರೆ ಅರ್ಥ ಏನು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಸುಲಭವಾಗಿ ಹೋಗಿ ಬರಬಹುದು, ಹೌದಲ್ವಾ. ಆಮೇಲೆ ಸಂವಹನ ಅಂದರೆ ಕಮ್ಯುನಿಕೇಷನ್, ಒಬ್ಬರಿಂದ ಒಬ್ಬರಿಗೆ ಬೇಗನೆ ಏನೇ ವಿಷಯ ಇದ್ರೂ ಹರಡುತ್ತೆ, ಹೌದಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ, ನೀವು ಸಿಟಿನಲ್ಲಿದ್ದೀರಾ, ನಿಮ್ಮ ಅಜ್ಜಿ ಹಳ್ಳಿನಲ್ಲಿ ಇದ್ದಾರೆ, ಸರಿನಾ. ನೀವೇನು ಮಾಡ್ತೀರಾ, ನಿಮ್ಮ ಮನೆಗೆ ಹೊಸ ಗ್ರೈಂಡರನ್ನು ತರ್ತೀರಾ, ಮಿಕ್ಸರ್ ಗ್ರೈಂಡರ್ನ ತರ್ತೀರಾ, ಹಿಟ್ಟು ರಿಬ್ಬೋದಕ್ಕೆ, ಚಟ್ನಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಿಕ್ಸಿ ತರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನೀವೇನು ಮಾಡ್ತೀರಪ್ಪ, ಸೊ ಟೆಕ್ನಾಲಜಿ ಡೆವಲಪ್ ಆಗಿದೆ, ಸಿಟಿನಲ್ಲಿ ಏನಾಗ್ತಾ ಇದೆ, ಟೆಕ್ನಾಲಜಿಗಳು ಹೆಚ್ಚು ಇಂಪ್ರೂವ್ ಆಗ್ತಾ ಇದೆ. ಸೊ ನೀವು ಮಿಕ್ಸಿಯನ್ನು ತರ್ತೀರಾ, ನೀವೇನು ಮಾಡ್ತೀರಾ, ನಿಮ್ಮ ಅಜ್ಜಿಗೆ ಫೋನ್ ಮಾಡ್ತೀರಾ, ಕಮ್ಯುನಿಕೇಷನ್, ಸಂವಹನ ಮಾಡ್ತೀರಾ. ಫೋನ್ ಮಾಡಿ ಏನು ಹೇಳ್ತೀರಾ, ಅಜ್ಜಿ ನಮ್ಮ ಮನೆಯಲ್ಲಿ ಒಂದು ಮಿಕ್ಸಿ ತಂದಿದ್ದೀವಿ, ಅದರಲ್ಲಿ ನಾವು ಚಟ್ನಿ ಮತ್ತು ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲೆ ಆಗಿರ್ಬೋದು, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎಲ್ಲ ಬೇಗ, ಟೈಮು ತುಂಬ ಕಡಿಮೆ, ಮತ್ತು ನೀವು ಅರಿತೀರಾ ಅಲ್ವಾ, ಅದಕ್ಕೆ ಜಾಸ್ತಿ ಶಕ್ತಿ ಬೇಕು. ಆದರೆ ಗ್ರೈಂಡರ್ಗೆ ಅಥವಾ ಮಿಕ್ಸಿಗೆ ಜಾಸ್ತಿ ಶಕ್ತಿ ಬೇಡ, ನಾವು ಜಸ್ಟು ಬಟನ್ ಆನ್ ಮಾಡಿದ್ರೆ ಸಾಕು, ಏನಾಗುತ್ತೆ, ನೀಟಾಗಿ ಅದು ಮಿಕ್ಸರ್ ಆಗುತ್ತೆ, ಮಿಕ್ಸಿ ಆಗುತ್ತೆ, ಪೇಸ್ಟ್ ಆಗುತ್ತೆ ಅಂತ ನೀವೇನು ಮಾಡ್ತೀರಾ, ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಳ್ತೀರಾ, ಸಂವಹನೆ ಮಾಡ್ತೀರಾ, ಸರಿನಾ. ನಿಮ್ಮ ಅಜ್ಜಿ ಏನು ಹೇಳ್ತಾರೆ ಅವಾಗ, ಅಯ್ಯೋ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ ನೀವು, ಅಯ್ಯೋ ಯಾಕೆ ಅಜ್ಜಿ ಯೋಚನೆ ಮಾಡ್ತೀರಾ, ಇಲ್ಲೇ ಒಂದು ಮಿಕ್ಸಿ ತೊಗೊಂಡು ನಾನೇ ಪೋರ್ಟರ್ ಮಾಡಿ ಕಳಿಸ್ಬಿಡ್ತೀನಿ ಸಾರಿಗೆ. ಏನು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಹೋಗಿ ತಲುಪುವಂತಹ ಸಾರಿಗೆ ವ್ಯವಸ್ಥೆ ಕೂಡ ಇವಾಗ ಇದೆ, ಹೌದಲ್ವಾ. ಲಾರಿಗಳಲ್ಲಿ ಕಳಿಸ್ತಾರೆ, ಬಸ್ಗಳಲ್ಲಿ ಹೋಗುತ್ತೆ, ಟ್ರಕ್ಗಳಲ್ಲಿ, ನಮ್ಗೆ ಏನು ಬೇಕೋ ಆ ವಸ್ತು ಸಿಟಿನಲ್ಲಿ ತಯಾರಾಗಿದ್ದರೆ ಸುಲಭವಾಗಿ ಈಗ ಹಳ್ಳಿಗಳಿಗೆ ಹೋಗಿ ರೀಚ್ ಆಗುವಂತಹ ಸಾರಿಗೆ ವ್ಯವಸ್ಥೆ ಕೂಡ ಬಂದಿದೆ, ಹೌದಲ್ವಾ. ಸೊ ತಂತ್ರಜ್ಞಾನ, ಟೆಕ್ನಾಲಜಿ ಡೆವಲಪ್ ಆಗಿದೆ, ಸಾರಿಗೆ ವ್ಯವಸ್ಥೆ ಇದೆ, ಟ್ರಾನ್ಸ್ಪೋರ್ಟೇಷನ್ ಇದೆ, ಕಮ್ಯುನಿಕೇಷನ್, ಸಂವಹನ ಇರೋದ್ರಿಂದ ಕಾಲಾಂತರಗಳಲ್ಲಿ ಪಾಕ ಪದ್ಧತಿಯು ಕೂಡ ಏನಾಗ್ತಾ ಹೋಯಿತು, ಚೇಂಜ್ ಆಗ್ತಾ ಹೋಯಿತು. ಪಾಕ ಪದ್ಧತಿ ಅಂದರೆ ಏನೂ ಅಲ್ಲ, ಆಹಾರ ತಯಾರಿಸುವ ವಿಧಾನ. ಸೊ ಇದು ನಿಮಗೆ ಎಲ್ರಿಗೂ ಸಹ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ.
ಮುಂದೆ ನೋಡ್ತಾ ಹೋದರೆ ಇಂಪಾರ್ಟೆಂಟು ಆಹಾರದ ಘಟಕಗಳು ಯಾವುವು. ಸೊ ನಾವಿವಾಗ ಆಹಾರವನ್ನು ಬೇರೆ ಬೇರೆ ಸೇವಿಸ್ತೀವಿ ಅಂತ ತಿಳ್ಕೊಂಡ್ವಿ, ಹೌದಲ್ವಾ? ಹಾಗಿದ್ರೆ ಆ ಆಹಾರದಲ್ಲಿರುವಂತಹ ಘಟಕಗಳು ಯಾವ್ಯಾವುದು ಅಂತ ಇವಾಗ ನೋಡೋಣ. ಆಹಾರವೇ ಪರಮ ಸಂಪತ್ತು, ಹೌದಲ್ವಾ? ಎಲ್ಲರೂ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್. ಅದು ಇತ್ತೀಚಿನ ದಿನಗಳಲ್ಲಂತೂ ತುಂಬ ಸತ್ಯ. ಅದು ನಮ್ಗೆ ಆರೋಗ್ಯ ಇದ್ರೇ ಒಂದು ಸುಖ ಸಂತೋಷ ನಾವು ನಮ್ಮ ಬದುಕಿನಲ್ಲಿ ಕಾಣಬಹುದು. ಹೆಚ್ಚು ಹಣ ಇರುತ್ತೆ, ನಿಮ್ಗೆ ಆರೋಗ್ಯನೇ ಇಲ್ಲ ಅಂತಂದರೆ ಆ ಹಣನೆಲ್ಲ ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕು, ನೀವು ಖುಷಿಯಾಗಿರೋಕ್ಕೂ ಕೂಡ ಆಗಲ್ಲ. ಸೊ ಫಸ್ಟು ಏನು, ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೋಬೇಕು. ನೀವು ಎಂದಾದರೂ ಉಪವಾಸ ಮಾಡಿದ್ದೀರಾ? ಯಾವತ್ತಾದರೂ ಉಪವಾಸ ಇದ್ದೀರಾ? ಅಕಸ್ಮಾತ್ ಇದ್ದರೆ ನಿಮ್ಗೇನು ಅನಿಸುತ್ತಪ್ಪ? ಎಲ್ರಿಗೂ ಏನು ಅನಿಸುತ್ತೆ? ಸುಸ್ತಾಗುತ್ತೆ, ಕುತ್ಕೊಳ್ಳೋಕ್ಕೆ ಶಕ್ತಿನೇ ಇರಲ್ಲ, ಮಲ್ಕೊಂಡಿರಬೇಕು ಅಂತ ಅನಿಸುತ್ತೆ. ಆಮೇಲೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಹೌದಲ್ವಾ? ಅಕಸ್ಮಾತ್ ನೀವು ತಿಂಡಿ ತಿಂದೆ ಕ್ಲಾಸಿಗೆ ಬಂದಿದ್ದೀರಾ ಅಂದರೆ ಏನಾದರೂ ಟೀಚರ್ ಪಾಠ ಮಾಡ್ತಾಯಿದ್ರೆ ಅದನ್ನು ಕೇಳಿಸ್ಕೋಬೇಕು ಅಂತ ಕೂಡ ನಿಮ್ಗೆ ಅನಿಸಲ್ಲ, ಹೌದಲ್ವಾ? ಕೆಲ ಸಮಯದವರೆಗೂ ನಾವು ಆಹಾರವನ್ನು ಸೇವಿಸದಿದ್ದಾಗ ದಣಿವು ಅಂದರೆ ಸುಸ್ತು ಮತ್ತು ಶಕ್ತಿಯ ಕೊರತೆಯ ಅನುಭವ ನಮಗೆ ಆಗುತ್ತೆ. ಸೊ ಅಲ್ಲೇ ಮಲ್ಕೊಂಡ್ಬಿಡ್ಬೇಕು ಅಥವಾ ತುಂಬ ಸುಸ್ತಾಗಿ ಏನು ಕೂಡ ಕೇಳೋ ಪರಿಸ್ಥಿತಿಯಲ್ಲಿ ನೀವು ಇರಲ್ಲ. ಹಾಗೆಯೇ ಮ್ಯಾರಥಾನ್ ಓಟಗಾರರು ಓಟದ ಮೊದಲು ಮತ್ತು ನಂತರ ಗ್ಲೂಕೋಸ್ ದ್ರಾವಣವನ್ನು ಏಕೆ ಕುಡಿತಾರೆ? ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋರು ರೇಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತು ರೇಸ್ ಮುಗಿದ ತಕ್ಷಣ ಏನು ಮಾಡ್ತಾರೆ? ಗ್ಲೂಕೋಸ್ ವಾಟರನ್ನು ಅವರು ಕುಡಿತಾರೆ. ಯಾಕೆ ಕುಡಿತಾರೆ? ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತೆ. ಸೊ ಗ್ಲೂಕೋಸ್ ಪೌಡರನ್ನು ನೀರಿಗೆ ಹಾಕಿ ಕುಡಿಯೋದ್ರಿಂದ ಏನಾಗುತ್ತೆ? ನಮಗೆ ತಕ್ಷಣಕ್ಕೆ ಶಕ್ತಿ ಸಿಗುತ್ತೆ. ಏನಕ್ಕೆ ಅದು ತಕ್ಷಣಕ್ಕೆ ಶಕ್ತಿ ಸಿಗುತ್ತೆ ಅಂದರೆ ಗ್ಲೂಕೋಸ್ನಲ್ಲಿ ಏನಿರಬಹುದು? ಹಾಗಿದ್ರೆ ಗ್ಲೂಕೋಸ್ನಲ್ಲಿ ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ಅನ್ನೋದು ಒಂದು ಕಾರ್ಬೋಹೈಡ್ರೇಟು, ಅದು ಒಂದು ಕಾರ್ಬೋಹೈಡ್ರೇಟಿಗೆ ಉದಾಹರಣೆ. ಹಾಗಿದ್ರೆ ಅರ್ಥ ಏನು? ಕಾರ್ಬೋಹೈಡ್ರೇಟ್ಗಳು ನಮಗೆ ಶಕ್ತಿಯನ್ನು ನೀಡುತ್ತೆ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದಂತಹ ಶಕ್ತಿಯನ್ನು ನೀಡುವಂತಹ ಒಂದು ಆಹಾರದ ಘಟಕ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ಗಳು ನಮ್ಮ ದೈನಂದಿನ ಆಹಾರದ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಒಂದು. ಸೊ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂತ ಅಂದರೆ ಅದನ್ನು ಮುಖ್ಯವಾಗಿ ಕೊಡುವಂಥದ್ದು ಯಾವ ಆಹಾರ ಘಟಕ? ಕಾರ್ಬೋಹೈಡ್ರೇಟ್ಸ್. ಗೋಧಿ, ಅಕ್ಕಿ ಮತ್ತು ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳು, ಆಲೂಗಡ್ಡೆ ಮತ್ತು ಗೆಣಸಿನಂತಹ ತರಕಾರಿಗಳು ಹಾಗೂ ಬಾಳೆಹಣ್ಣು, ಅನಾನಸ್ ಮತ್ತು ಮಾವಿನಂತಹ ಹಣ್ಣುಗಳು ಕಾರ್ಬೋಹೈಡ್ರೇಟ್ಗಳ ಕೆಲವು ಆಕಾರಗಳಾಗಿವೆ. ಆಕಾರ ಅಂದರೆ ಯಾವ ಯಾವ ಆಹಾರದಲ್ಲಿ ಯಾವ್ಯಾವ ಘಟಕ ಇರುತ್ತೆ ಅಂತ. ಸೊ ಇದಿಷ್ಟರಲ್ಲೂ ಕೂಡ ಏನು ಮಾಡಬಹುದು? ನೀವು ಕಾರ್ಬೋಹೈಡ್ರೇಟ್ಗಳನ್ನು ಹೆಚ್ಚಾಗಿ ಕಾಣಬಹುದು. ಸಕ್ಕರೆ ಕೂಡ ಒಂದು ರೀತಿಯ ಕಾರ್ಬೋಹೈಡ್ರೇಟ್ಸ್ ಎಂದು ನಿಮಗೆ ತಿಳಿದಿದೆಯೇ? ನೀವು ನಿಮ್ಮ ಮನೆಯಲ್ಲಿ ಸಕ್ಕರೆ ಬಳಸ್ತೀರಾ ಅಲ್ವಾ? ಶುಗರು, ವೈಟ್ ಶುಗರು, ಅದು ಕೂಡ ಕಾರ್ಬೋಹೈಡ್ರೇಟ್ಸ್ಗೆ ಒಂದು ಉದಾಹರಣೆ. ಚಳಿಗಾಲದಲ್ಲಿ ನಮ್ಮ ದೈನಂದಿನ ಸಾಂಪ್ರದಾಯಿಕ ಆಹಾರವಾದ ಭಾಗವಾಗಿ ನಾವು ಲಡ್ಡುಗಳನ್ನು ಸೇವಿಸುತ್ತೇವೆ. ಏಕಿರಬಹುದು? ನಿಮ್ಮ ಮನೆಗಳಲ್ಲಿ ಉಂಡೆಗಳನ್ನು ತಯಾರಿಸ್ತಾರೆ ಚಳಿಗಾಲದಲ್ಲಿ. ಅಂದರೆ ಅದಕ್ಕೆ ಏನೇನು ಹಾಕಿರ್ತಾರೆ? ಡ್ರೈ ಫ್ರೂಟ್ಸು, ಬೆಲ್ಲ, ಆಮೇಲೆ ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಅದನ್ನೆಲ್ಲ ಸೇರಿಸಿ ಒಂದು ಉಂಡೆ ಮಾಡಿ ಕೊಡ್ತಾರೆ. ಏನಕ್ಕೆ ಆ ಉಂಡೆ ನೀವು ಚಳಿಗಾಲದಲ್ಲೇ ಸೇವಿಸಬೇಕು? ನೋಡೋಣ ಬನ್ನಿ. ಬೆಲ್ಲ, ಒಣ ಹಣ್ಣುಗಳು ಮತ್ತು ಬೀಜಗಳೊಂದಿಗೆ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮತ್ತು ತುಪ್ಪಗಳನ್ನು ಸೇರಿಸಿ ಲಡ್ಡುಗಳ ಮೂಲಕ ಏನಾಗಿರುತ್ತೆ? ನೀವು ಲಡ್ಡುಗಳನ್ನು ತಯಾರಿಸ್ತೀರಾ, ಅಂದರೆ ಉಂಡೆ. ತುಪ್ಪ ಮತ್ತು ಬೀಜಗಳಿಂದ ಸಮೃದ್ಧವಾಗಿರುವ ಲಡ್ಡುಗಳು ನಮ್ಮನ್ನು ಬೆಚ್ಚಗಿಡಲು ಶಕ್ತಿಯನ್ನು ನೀಡುತ್ತವೆ. ಸೊ ಒಣ ದ್ರಾಕ್ಷಿ ಅಥವಾ ಒಣ ಡ್ರೈ ಫ್ರೂಟ್ಸ್ ಯಾವುದೇ ಆಗಿರಲಿ, ಮತ್ತು ಬೀಜಗಳು, ತುಪ್ಪ, ಇದೆಲ್ಲ ಕೂಡ ಏನು ಮಾಡುತ್ತೆ? ನಮ್ಮ ದೇಹ ಚಳಿಗಾಲದಲ್ಲಿ ಬೆಚ್ಚಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಿದ್ರೆ ಬೆಚ್ಚಗಿಡೋದು ಅಂದರೆ ಅದರ ಅಂಶ ಏನು? ಅದರಲ್ಲಿ ಯಾವುದಾದ್ರೂ ಒಂದು ಆಹಾರದ ಘಟಕ ಇರಬೇಕಲ್ವಾ? ಯಾವುದು ನೋಡೋಣ. ತುಪ್ಪ ಮತ್ತು ವಿವಿಧ ರೀತಿಯ ಎಣ್ಣೆಗಳನ್ನು ಕೊಬ್ಬು ಎಂದು ಕರೆಯಲ್ಪಡುವ ಇನ್ನೊಂದು ವಿಧದ ಆಹಾರ ಘಟಕದ ಗುಂಪಿನಲ್ಲಿ ಸೇರಿಸಲಾಗಿದೆ. ತುಪ್ಪ, ಬೆಣ್ಣೆ ಮತ್ತು ಎಣ್ಣೆ ಇದರಲ್ಲೆಲ್ಲ ಕೂಡ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಫ್ಯಾಟ್ ಅಂತ ಕರಿತೀವಿ, ಹೌದಲ್ವಾ? ಅದೇನು ಮಾಡುತ್ತೆ? ನಮ್ಮ ದೇಹ ಬೆಚ್ಚಗೆ ಇರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಕೊಬ್ಬು ಕೂಡ ಒಂದು ಆಹಾರದ ಘಟಕ. ಸೊ ಇವಾಗ ನೀವು ಎರಡು ಆಹಾರದ ಘಟಕವನ್ನು ನೋಡಿದ್ರಿ, ಒಂದು ಕಾರ್ಬೋಹೈಡ್ರೇಟ್ಸ್, ಇನ್ನೊಂದು ಯಾವುದು? ಕೊಬ್ಬು. ಕೊಬ್ಬಿನ ಆಕಾರಗಳು ಸಸ್ಯಗಳು ಮತ್ತು ಪ್ರಾಣಿಗಳಾಗಿರಬಹುದು. ಅಂದರೆ ಕೊಬ್ಬಿನ ಅಂಶ ಸಸ್ಯಗಳಿಂದನೂ ಸಿಗುತ್ತೆ, ಹಾಗೆ ಪ್ರಾಣಿಗಳಿಂದನೂ ಕೂಡ ನಮಗೆ ಸಿಗುತ್ತೆ. ನೆಲಗಡಲೆ, ವಾಲ್ನಟ್, ತೆಂಗಿನಕಾಯಿ ಮತ್ತು ಬಾದಾಮಿ, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜಗಳು ಕೊಬ್ಬಿನ ಕೆಲವು ಆಕಾರಗಳಾಗಿವೆ. ಕೊಬ್ಬಿನ ಆಕಾರ ಅಂದರೆ ಇದಿಷ್ಟೂ ಒಂದು ಆಹಾರ ಪದಾರ್ಥಗಳಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ನಮಗೆ ಸಿಗುತ್ತೆ.
ಕೊಬ್ಬು ಸಂಗ್ರಹಿತ ಶಕ್ತಿಯ ಆಕರವಾಗಿದೆ. ಅಂದರೆ ಕಾರ್ಬೋಹೈಡ್ರೇಟು ತಕ್ಷಣಕ್ಕೆ ಶಕ್ತಿಯನ್ನು ಕೊಡುತ್ತೆ. ಗ್ಲೂಕೋಸ್ ನೆನ್ಪಿಟ್ಕೊಳ್ಳಿ, ತಕ್ಷಣಕ್ಕೆ ಶಕ್ತಿಯನ್ನು ಕೊಡುತ್ತೆ. ಆದರೆ ಕೊಬ್ಬು ಏನು ಮಾಡುತ್ತೆ, ಆ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುತ್ತೆ, ಸಂಗ್ರಹ ಆಗಿರುತ್ತೆ. ನಾವು ಯಾವಾಗ ಊಟ ಮಾಡಲ್ವೋ ಈ ಕೊಬ್ಬು ಏನಾಗುತ್ತೆ, ಕರಗ್ತಾ ಬರುತ್ತೆ. ಅದಕ್ಕೇನು ಉಪವಾಸ ಮಾಡಿ ಅಂತ ಹೇಳೋದು. ಉಪವಾಸ ಮಾಡಿದಾಗ ಏನಾಗುತ್ತೆ, ನೀವು ಆಹಾರ ಸೇವಿಸಲ್ಲ, ಆದರೆ ನೀವು ಆಹಾರ ಸೇವಿಸಿದಾಗ ಕೊಬ್ಬಿನ ಅಂಶ ಇರುತ್ತಲ್ಲ, ಅದು ನಿಮ್ಮ ದೇಹದಲ್ಲಿ ಒಂದು ಕಡೆ ಸಂಗ್ರಹ ಆಗಿರುತ್ತೆ. ನೀವು ಊಟ ಮಾಡದೇ ಇದ್ದಾಗ ಆ ಕೊಬ್ಬು ಏನಾಗ್ತಾ ಬರುತ್ತೆ, ಜೀರ್ಣ ಆಗ್ತಾ ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹ ಶಕ್ತಿಯನ್ನು ತೆಗೆದುಕೊಳ್ತಾ ಬರುತ್ತೆ. ಅದಕ್ಕೆ ನಾವು ಹೇಳೋದು ಕೊಬ್ಬು ಸಂಗ್ರಹಿತ ಶಕ್ತಿಯ ಆಕರ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಲು ನಮಗೆ ಶಕ್ತಿಯನ್ನು ಒದಗಿಸುತ್ತೆ. ಸೊ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ನಮಗೆ ಯಾವ ಆಹಾರದ ಘಟಕ ಶಕ್ತಿಯನ್ನು ನೀಡೋದು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು. ಆದ್ದರಿಂದ ಅವುಗಳನ್ನು ಶಕ್ತಿ ಒದಗಿಸುವ ಆಹಾರಗಳು ಎಂದು ಕರೆಯಲಾಗುತ್ತದೆ. ಅದನ್ನು ನಾವೇನಂತ ಕರಿತೀವಿ, ಶಕ್ತಿ ಒದಗಿಸುವ ಆಹಾರ, ಎನರ್ಜಿ ಗಿವಿಂಗ್ ಫುಡ್ಸ್. ನಮ್ಮ ದೇಹಕ್ಕೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಶಕ್ತಿಯನ್ನು ಕೊಡ್ತಾ ಇರುವಂತಹ ಆಹಾರ ಘಟಕಗಳು ಯಾವ್ಯಾವುದು, ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬು. ಆದ್ದರಿಂದ ಅದನ್ನು ಶಕ್ತಿ ಒದಗಿಸುವ ಆಹಾರಗಳು ಅಂತ ಕರಿತೀವಿ. ನೆಕ್ಸ್ಟು, ಹಿಮಕರಡಿಯ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಹಿಮಕರಡಿಗಳು ತಮ್ಮ ಚರ್ಮದ ಅಡಿಯಲ್ಲಿ ಸಾಕಷ್ಟು ಕೊಬ್ಬನ್ನು ಸಂಗ್ರಹಿಸುತ್ತವೆ. ಈ ಕೊಬ್ಬು ಶಕ್ತಿಯ ಆಕಾರವಾಗಿ ಬಳಕೆಯಾಗುತ್ತದೆ. ಅದು ತಿನ್ನುವ ಆಹಾರದಲ್ಲಿರುವ ಕೊಬ್ಬನ್ನು ಏನು ಮಾಡುತ್ತೆ, ಅದು ಚರ್ಮದ ಅಡಿಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ. ಅವುಗಳು ಚಳಿಗಾಲದಲ್ಲಿ ಏನು ಮಾಡ್ತವೆ, ದೀರ್ಘ ಅವಧಿಯ ಚಳಿಗಾಲದ ನಿದ್ರೆಗೆ ಹೋಗುತ್ತೆ. ಹೌದಲ್ವ, ಚಳಿಗಾಲ ಪೂರ್ತಿ ಅವು ನಿದ್ದೆ ಮಾಡ್ತಾನೆ ಇರ್ತವೆ. ಆವಾಗ ಯಾವುದೇ ಆಹಾರವನ್ನು ಅವು ಸೇವಿಸಲ್ಲ. ಹಾಗಿದ್ರೆ ಶಕ್ತಿ ಹೇಗೆ ಸಿಗುತ್ತೆ, ಹೇಗೆ ಅವು ಬದುಕಿರ್ತವೆ ಅಂದರೆ, ಇಷ್ಟು ದಿನಗಳ ಚಳಿಗಾಲಕ್ಕಿಂತ ಮುಂಚೆ ಅವು ಆಹಾರ ಸೇವಿಸಿ ಕೊಬ್ಬನ್ನು ತಮ್ಮ ಚರ್ಮದ ಅಡಿಯಲ್ಲಿ ಸಂಗ್ರಹಿಸ್ಕೊಂಡಿರ್ತಾವಲ್ವ, ಆ ಕೊಬ್ಬಿನ ಅಂಶ ಅವುಗಳ ದೇಹಕ್ಕೆ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ. ಸೊ ಇದು ಅವುಗಳ ತಿಂಗಳುಗಳ ದೀರ್ಘಕಾಲ ಚಳಿಗಾಲದ ನಿದ್ರೆಯಲ್ಲಿ ಏನನ್ನೂ ಸೇವಿಸದೆ ಜೀವಂತವಾಗಿರಲು ಅನುವು ಮಾಡಿಕೊಡುತ್ತೆ. ಹಾಗೆಯೇ ಇನ್ನೊಂದು ಆಹಾರದ ಘಟಕಗಳ ಬಗ್ಗೆ ತಿಳಿತಾ ಹೋಗೋಣ, ಅದು ಪ್ರೋಟೀನ್. ಪ್ರೋಟೀನ್ಗಳು ಸಹ ನಮ್ಮ ಆಹಾರದ ಪ್ರಮುಖ ಭಾಗವಾಗಿದೆ. ಹಾಲಿನ ಉತ್ಪನ್ನಗಳು ಮತ್ತು ಬೇಳೆಕಾಳುಗಳು ಪ್ರೋಟೀನ್ಗಳ ಉತ್ತಮ ಆಕರಗಳಾಗಿವೆ. ಬೇಳೆಕಾಳು ಮತ್ತು ಹಾಲಿನಿಂದ ತಯಾರಿಸುವಂತಹ ಆಹಾರಗಳಲ್ಲಿ ಹೆಚ್ಚಿನ ಪ್ರೋಟೀನ್ಗಳನ್ನು ನಾವು ಕಂಡುಕೊಳ್ಬಹುದು. ಕ್ರೀಡಾಪಟುಗಳ ಸ್ನಾಯುಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಗಳ ಅಗತ್ಯವಿದೆ. ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರಲ್ವ, ಅವ್ರಿಗೆ ಮಸಲ್ಸ್ ಹೇಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೌದಲ್ವ, ಆ ಥರ ಮಸಲ್ ಬಿಲ್ಡ್ ಆಗಬೇಕು ಅಂತ ಅಂದರೆ ನಾವು ಯಾವ ಆಹಾರ ಘಟಕವನ್ನು ಹೆಚ್ಚಾಗಿ ಸೇವಿಸಬೇಕು, ಪ್ರೋಟೀನ್ಗಳನ್ನು ಸೇವಿಸಬೇಕು. ಅದಕ್ಕೋಸ್ಕರ ಜಿಮ್ಗೆ ಹೋಗೋರು ನೋಡಿ ಹೇಳ್ತಾರೆ, ಪ್ರೋಟೀನ್ ಶೇಕ್ಸನ್ನು ಸೇವಿಸ್ತಾರೆ, ಅವರು ಕುಡಿತಾರೆ. ಹೌದಲ್ವಾ, ಸೊ ಪ್ರೋಟೀನ್ಗಳು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಮಸಲ್ಸ್ ಏನಿರುತ್ತಲ್ವ, ಸ್ನಾಯುಗಳ ನಿರ್ಮಾಣಕ್ಕೆ, ಅದು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮುಂದೆ ನೋಡ್ತಾ ಹೋದರೆ, ಪ್ರೋಟೀನ್ನ ಕೆಲವು ಅತ್ಯುತ್ತಮ ಸಸ್ಯ ಆಕಾರಗಳೆಂದರೆ, ಅಂದರೆ ಯಾವ ಸಸ್ಯಗಳ ಆಹಾರದಲ್ಲಿ ನಾವು ಪ್ರೋಟೀನ್ಗಳನ್ನು ಸಿಗಬಹುದು ಅಂದರೆ, ಬೇಳೆಕಾಳುಗಳು, ಬೀನ್ಸ್, ಬಟಾಣಿ ಮತ್ತು ಇತರ ಬೀಜಗಳಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಹಾಗೆ ಪ್ರೋಟೀನ್ನ ಪ್ರಾಣಿ ಆಕಾರಗಳೆಂದರೆ, ಪ್ರಾಣಿಗಳಿಂದ ನಮಗೆ ಯಾವುದರಲ್ಲಿ ಪ್ರೋಟೀನ್ ಸಿಗುತ್ತೆ ಅಂದರೆ ಹಾಲು, ಪನ್ನೀರ್, ಮೊಟ್ಟೆ, ಮೀನು ಮತ್ತು ಮಾಂಸ, ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಗಳು ಸಿಗುತ್ತೆ. ಪ್ರೋಟೀನ್ ಸಮೃದ್ಧ ಆಹಾರಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತವೆ. ನಮ್ಮ ದೇಹ ಸರಿಯಾಗಿ ಬೆಳಿಬೇಕು ಮತ್ತು ಯಾವುದೇ ಕಾಯಿಲೆಗಳು ಬರಬಾರ್ದು ಅನ್ನೋದಾದರೆ ಪ್ರೋಟೀನ್ಗಳನ್ನು ನಾವು ತಿನ್ನಬೇಕು. ಅದಕ್ಕೆ ನಿಮಗೆ ಹೇಳೋದು, ಮನೆಗಳಲ್ಲಿ ಹಾಲನ್ನು ಹೆಚ್ಚಾಗಿ ಕುಡೀರಿ ಅಂತಾರೆ ಚಿಕ್ಕ ಮಕ್ಕಳಿಗೆ. ಹೌದಲ್ವಾ, ಏನಕ್ಕೆ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ನಿಮ್ಮ ದೇಹದ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಸೊಪ್ಪು, ತರಕಾರಿಗಳನ್ನು ಸಹ ತಿನ್ನಿ ಚೆನ್ನಾಗಿ ಅಂತ ಹೇಳೋದು ಅದಕ್ಕೋಸ್ಕರನೇ. ನಿಮ್ಮ ದೇಹ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಪ್ರೋಟೀನ್ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಹೆಚ್ಚಾದಂತಹ ಈ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬೇಕು. ಅದಕ್ಕೋಸ್ಕರನೇ ನಿಮ್ಮ ಶಾಲೆಗಳಲ್ಲಿ ಬೆಳಗ್ಗೆ ಹೋಗಿದ ತಕ್ಷಣ ಹಾಲು ಕೊಡ್ತಾರೆ. ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಹಾಲು ಕೊಡ್ತಾರೆ. ಚೆನ್ನಾಗಿ ಸೊಪ್ಪು ತರಕಾರಿ ಹಾಕಿರುವಂತಹ ಏನು ಮಾಡ್ತಾರೆ, ಸಾಂಬಾರನ್ನು ಕೊಡ್ತಾರೆ. ಹೌದಲ್ವಾ, ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಆದರೆ ನಿಮಗೆ ಅದು ಇಷ್ಟ ಆಗದೆ ಇರಬಹುದು. ಆದರೆ ಅದನ್ನು ನಾವು ಸೇವಿಸೋದ್ರಿಂದ ನಮ್ಮ ಆಹಾರ ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಇವುಗಳನ್ನು ದೇಹ ನಿರ್ಮಾಣಕಾರಕ ಆಹಾರಗಳು ಎಂದು
ಕರೆಯಲಾಗುತ್ತದೆ. ದೇಹದ ಬೆಳವಣಿಗೆ ಹಾಗೂ ಅದನ್ನು ದುರಸ್ತಿ ಮಾಡುವಂತಹ ಕಾರ್ಯವನ್ನು ಪ್ರೋಟೀನ್ಗಳು ಮಾಡೋದ್ರಿಂದ ಅದನ್ನು ದೇಹ ನಿರ್ಮಾಣಕಾರಕ ಆಹಾರ, ಬಾಡಿ ಬಿಲ್ಡಿಂಗ್ ಫುಡ್ ಅಂತ ನಾವು ಅದನ್ನು ಕರಿತೀವಿ. ಸೊ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸನ್ನು, ಕೊಬ್ಬುಗಳನ್ನು ಏನಂತ ಕರಿತಾ ಇದ್ವಿ ನಾವು? ಶಕ್ತಿ ಒದಗಿಸುವ ಆಹಾರ. ಹಾಗೆಯೇ ಪ್ರೋಟೀನ್ಗಳನ್ನು ಏನಂತ ಕರಿತೀವಿ? ದೇಹ ನಿರ್ಮಾಣಕಾರಕ ಆಹಾರ. ನೆನಪಲ್ಲಿಟ್ಕೋಬೇಕು ನೀವು. ನೆಕ್ಸ್ಟು ಅಣಬೆ ಬಗ್ಗೆ ತಿಳಿತಾ ಹೋಗೋಣ. ನೀವು ಅಣಬೆಯನ್ನು ನೋಡಿದ್ದೀರಾ? ಬಲಭಾಗದಲ್ಲೇ ಚಿತ್ರವನ್ನು ಕೂಡ ಕೊಟ್ಟಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಅದರಲ್ಲಿ ನೀವು ನೋಡಬಹುದು. ಅವು ಹೆಚ್ಚಾಗಿ ಕತ್ತಲೆ ಮತ್ತು ತೇವಾಂಶದ ಸ್ಥಳಗಳಲ್ಲಿ ಬೆಳೆಯುತ್ತೆ. ಎಲ್ಲಿ ನಾವು ಹೆಚ್ಚಾಗಿ ಅಣಬೆಗಳನ್ನು ಬೆಳೆಯೋದನ್ನು ನೋಡ್ತೀವಿ ಅನ್ನೋದಾದರೆ ಕತ್ತಲಿರುವಂತಹ ಮತ್ತು ಸ್ವಲ್ಪ ಒದ್ದೆಯಾಗಿರುವಂತಹ ಪ್ರದೇಶಗಳಲ್ಲಿ ಅವು ಬೆಳೆಯುತ್ತೆ. ತಿನ್ನಬಹುದಾದ ಅಣಬೆಗಳು ಪ್ರೋಟೀನ್ನ ಉತ್ತಮ ಆಕಾರಗಳಾಗಿವೆ. ಈ ಮಶ್ರೂಮ್ ಅಂತ ಕರಿತೀವಲ್ವ ನಾವು, ಅಣಬೆ ಅಂದರೆ ಮಶ್ರೂಮ್ಸು, ಅದರಲ್ಲಿ ಕೆಲವೊಂದು ತಿನ್ನಬಹುದು, ಇನ್ನೂ ಕೆಲವೊಂದು ವಿಷಕಾರಿಯಾದಂತಹ ಅಣಬೆಗಳು ಇರುತ್ತೆ. ಸೊ ಯಾವುದನ್ನು ನಾವು ತಿನ್ನಬಹುದು ಅಂತಹ ಅಣಬೆಗಳಲ್ಲಿ ಹೆಚ್ಚಿನ ಅಂಶದ ಪ್ರೋಟೀನ್ಗಳು ಇರುತ್ತೆ. ಬೆಳೆಯುತ್ತಿರುವ ಮಕ್ಕಳ ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸೂಕ್ತ ಪ್ರಮಾಣದ ಪ್ರೋಟೀನನ್ನು ದೈನಂದಿನ ಆಹಾರವು ಒಳಗೊಂಡಿರಬೇಕು. ತಿಳ್ಕೊಳ್ಳಿ, ಯಾರ್ಯಾರು ಚಿಕ್ಕ ಮಕ್ಕಳು ಇರ್ತಾರಲ್ವ, ಬೆಳವಣಿಗೆ ಸರಿಯಾಗಿ ಆಗಬೇಕು ಅಂದರೆ ಪ್ರೋಟೀನ್ನ ಅವಶ್ಯಕತೆ ಹೆಚ್ಚಾಗಿ ಇರುತ್ತೆ. ನಮ್ಮ ದೈನಂದಿನ ಆಹಾರದಲ್ಲಿ ಹಣ್ಣುಗಳು, ತರಕಾರಿಗಳು ಮತ್ತು ಇತರ ಸಸ್ಯ ಆಧಾರಿತ ಆಹಾರಗಳನ್ನು ಸೇರಿಸಲು ಸಲಹೆ ನೀಡಲಾಗುತ್ತದೆ. ಏಕೆಂದು ಆಲೋಚಿಸುವ. ಏನಕ್ಕೆ ನಾವು ಹಣ್ಣು ತರಕಾರಿನೆಲ್ಲ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ? ಏನಕ್ಕೆ ಅಂದರೆ ಅದರಲ್ಲಿ ನಮಗೆ ನಮ್ಮ ದೇಹಕ್ಕೆ ಬೇಕಾದಂತಹ ಆಹಾರದ ಪೋಷಕಾಂಶಗಳು ಅದರಲ್ಲಿ ಇರುತ್ತೆ. ಹಾಗೆ ಈ ಕೆಳಗಿನ 2 ಸಂದರ್ಭಗಳನ್ನು ಓದುವ ಮೂಲಕ ಇತರೆ ಕೆಲವು ಆಹಾರದ ಘಟಕಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಈಗಾಗಲೇ ನೀವು 3 ಆಹಾರದ ಘಟಕ ಕಲ್ತ್ಕೊಂಡಿದ್ದೀರಾ, ನೆನಪಲ್ಲಿ ಇಟ್ಕೋಬೇಕು. ಕಾರ್ಬೋಹೈಡ್ರೇಟ್ಸ್, ಕೊಬ್ಬು ಮತ್ತು ಪ್ರೋಟೀನ್. ಅದಲ್ಲದೆ ಇನ್ನೂ ಕೆಲವು ಆಹಾರದ ಘಟಕಗಳಿದೆ. ಯಾವ್ಯಾವುದು ಅಂತ ನೋಡೋಣ. ಪ್ರಕರಣ 1. ಹಿಂದಿನ ಕಾಲದಲ್ಲಿ ದೀರ್ಘ ಸಮುದ್ರಯಾನದ ಸಮಯದಲ್ಲಿ ನಾವಿಕರು ಆಗಾಗ ರಕ್ತಸ್ರಾವ ಮತ್ತು ಒಸಡಿನ ಊತದಿಂದ ಬಳಲ್ತಾ ಇದ್ರು. ಏನೇನದಿಂದ ಬಳಲ್ತಿದ್ರು? ಹಲ್ಲುಗಳಲ್ಲಿ ರಕ್ತ ಬರೋದು ಮತ್ತು ಒಸಡಿರುತ್ತಲ್ವ, ಅದು ಊದ್ಕೊಳ್ಳುವಂತಹ ರೋಗದಿಂದ ಅವರು ಬಳಲ್ತಾ ಇತ್ತು. ನೋಡಿ, ಅಲ್ಲಿ ಚಿತ್ರದಲ್ಲೂ ಕೂಡ ಕಾಣಿಸ್ತಾ ಇದೆ. 1746ರ ಸಮುದ್ರಯಾನದ ಸಮಯದಲ್ಲಿ ನಿಂಬೆ ಮತ್ತು ಕಿತ್ತಳೆಗಳನ್ನು ಸೇವಿಸಿದ ನಾವಿಕರು ಈ ರೋಗ ಲಕ್ಷಣದಿಂದ ಚೇತರಿಸಿಕೊಂಡಿದ್ದನ್ನು ಸ್ಕಾಟಿಷ್ ವೈದ್ಯ ಜೇಮ್ಸ್ ಲಿಂಡ್ ಗಮನಿಸಿದರು. ಸೊ ಯಾವ್ಯಾವ ನಾವಿಕರು ಹೆಚ್ಚಾಗಿ ನಿಂಬೆ ಅಂದರೆ ಲೆಮನ್ ಮತ್ತು ಆರೆಂಜಸ್, ಕಿತ್ತಳೆಯನ್ನು ಸೇವಿಸ್ತಾ ಇದ್ರೋ ಅವರಿಗೆ ಒಸಡಿನಲ್ಲಿ ರಕ್ತಸ್ರಾವ ಆಗಲಿ, ಒಸಡು ಊದ್ಕೊಳ್ಳೋದಾಗಲಿ ಆಗ್ತಾ ಇಲ್ಲದೆ ಇರೋದನ್ನು ಜೇಮ್ಸ್ ಲಿಂಡ್ ಅವರು ಗಮನಿಸ್ತಾರೆ. ರಕ್ತಸ್ರಾವ ಮತ್ತು ಒಸಡಿನ ಊತ ಸ್ಕರ್ವಿ ಎಂಬ ರೋಗದ ಲಕ್ಷಣವಾಗಿದೆ. ಸೊ ನಿಮಗೆ ಹಲ್ಲಲ್ಲಿ ರಕ್ತ ಬರ್ತಿದೆ ಮತ್ತು ಒಸಡು ಅವಾಗವಾಗ ಊದ್ಕೊಳ್ತಾ ಇದೆ ಅಂತ ಅಂದರೆ ಯಾವ ರೋಗದ ಲಕ್ಷಣ? ಅದು ಸ್ಕರ್ವಿ. ಸ್ಕರ್ವಿಯನ್ನು ಗುಣಪಡಿಸುವುದು ಯಾವುದು? ಹಾಗಿದ್ರೆ ಈ ಸ್ಕರ್ವಿ ರೋಗವನ್ನು ಯಾವುದು ಗುಣಪಡಿಸುತ್ತೆ? ನೀವು ಆ ಒಂದು ಪ್ರಕರಣದಲ್ಲಿ ನೋಡಿದ್ರೇ ಅರ್ಥ ಆಗುತ್ತೆ. ಯೂಶಲಿ ಏನಾಗ್ತಾ ಇತ್ತು? ಜಾಸ್ತಿ ಹಲ್ಲಲ್ಲಿ ರಕ್ತ ಬರೋದು, ಒಸಡಿನ ಊತ ಆಗ್ತಾ ಇತ್ತು. ಆದರೆ ಯಾವ್ಯಾರು ನಿಂಬೆಹಣ್ಣು ಮತ್ತು ಕಿತ್ತಳೆ, ಆರೆಂಜಸ್ನ ಜಾಸ್ತಿ ಬಳಸಿದ್ರೋ ಅದು ಆಟೋಮೆಟಿಕಲಿ ರಕ್ತ ಬರೋದು ಏನಾಯಿತು? ಕಡಿಮೆ ಆಯಿತು. ಹಾಗಿದ್ರೆ ಈ ಸ್ಕರ್ವಿ ಅನ್ನೋ ರೋಗವನ್ನು ಗುಣಪಡಿಸೋದು ಯಾವುದು? ನಿಂಬೆ ಮತ್ತು ಕಿತ್ತಳೆ ಸ್ಕರ್ವಿಯನ್ನು ಗುಣಪಡಿಸಲು ಸಹಾಯ ಮಾಡುತ್ತವೆ. ಜೀವಸತ್ವ ಸಿ ಕೊರತೆಯಿಂದ ಸ್ಕರ್ವಿ ಉಂಟಾಗುತ್ತೆ. ಹಾಗಿದ್ರೆ ಸ್ಕರ್ವಿ ರೋಗ ಯಾಕೆ ಬರುತ್ತೆ ಅಂದರೆ ಜೀವಸತ್ವ ಸಿಯ ಕೊರತೆ, ವಿಟಮಿನ್ ಸಿ ಕೊರತೆ ಅವರ ಆಹಾರದಲ್ಲಿ ಇರುತ್ತೆ. ನಿಂಬೆ ಮತ್ತು ಕಿತ್ತಳೆಯಂತಹ ಸಿಟ್ರಸ್ ಹಣ್ಣುಗಳು, ಸಿಟ್ರಸ್ ಹಣ್ಣು ಅಂದರೆ ಹುಳಿ ಇರುವಂತಹ ಹಣ್ಣು, ಜೀವಸತ್ವ ಸಿ ಈ ರೋಗವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಹಾಗೆ ಪ್ರಕರಣ 2 ನೋಡೋಣ. 1960ರ ದಶಕದಲ್ಲಿ ಭಾರತೀಯ ವಿಜ್ಞಾನಿಗಳು ಹಿಮಾಲಯ ಪ್ರದೇಶ ಮತ್ತು ಭಾರತದ ಉತ್ತರ ಮೈದಾನದಲ್ಲಿನ ಜನರಲ್ಲಿ ಕುತ್ತಿಗೆಯ ಮುಂಭಾಗದಲ್ಲಿ ಊತದ ಲಕ್ಷಣಗಳು ಸಾಮಾನ್ಯವಾಗಿರುವುದನ್ನು ಗಮನಿಸಿದರು. ಚಿತ್ರದಲ್ಲಿ ನೀವು ನೋಡ್ತೀರಾ, ಕುತ್ತಿಗೆಯ ಮುಂಭಾಗ ಏನಾಗಿದೆ? ಅವರಲ್ಲಿ ಊದಿದೆ, ಹೌದಲ್ವಾ? ದಪ್ಪ ಆಗಿದೆ. ಭಾರತ ಸರ್ಕಾರದ ಮಾನದಂಡಗಳ ಪ್ರಕಾರ ಅಯೋಡಿನ್ಯುಕ್ತ ಉಪ್ಪನ್ನು ತಯಾರಿಸಿ ಪೂರೈಸುವ ಪ್ರಯತ್ನವನ್ನು ಮಾಡಲಾಯಿತು. ಉಪ್ಪಿಗೆ ಅಯೋಡಿನ್ ಲವಣಗಳನ್ನು, ಸಾಮಾನ್ಯ ಉಪ್ಪಿಗೆ ಅಯೋಡಿನ್ ಲವಣಗಳನ್ನು ಸೇರಿಸಿ ಜನರಿಗೆ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಅಯೋಡಿನ್ ಯುಕ್ತ ಉಪ್ಪಿನ ಸೇವನೆಯು ಮೇಲಿನ ರೋಗ ಲಕ್ಷಣಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಏನಾಯಿತು? ಈ ಅಯೋಡಿನ್ ಸೇರಿಸಿದಂಥ ಉಪ್ಪನ್ನು ಜನರು ತಿಂತಾ ಬರ್ತಿದ್ದ ಹಾಗೆ ಊತ ಇತ್ತಲ್ವ, ಗಂಟ್ಲು ಅಥವಾ ಕತ್ತು, ಆಗ ಏನಾಯಿತು? ಕಡಿಮೆ ಆಗ್ತಾ ಬಂತು. ಅಂದರೆ ಊತ ಕಡಿಮೆ ಆಗ್ತಾ ಬಂತು.
ಹಾಗಿದ್ರೆ ಇದರಿಂದ ನಾವೇನು ತಿಳ್ಕೋಬಹುದು? ಈ ಪ್ರದೇಶದ ಮಣ್ಣಿನಲ್ಲಿ ಅಯೋಡಿನ್ ಕೊರತೆಯ ಕಾರಣದಿಂದಾಗಿ ಸ್ಥಳೀಯ ಆಹಾರ ಮತ್ತು ನೀರಿನಲ್ಲಿ ಅಯೋಡಿನ್ ಕೊರತೆ ಉಂಟಾಗಿ ಈ ರೋಗ ಲಕ್ಷಣಗಳಿಗೆ ಕಾರಣವಾಗ್ತಾ ಇತ್ತು. ಏನಕ್ಕೆ ಗಂಟಲಿನ ಭಾಗ, ಕತ್ತಿನ ಭಾಗ ಊದ್ಕೊಳ್ತಾ ಇತ್ತು ಅಂದರೆ, ಅವ್ರು ತಿಂತಾ ಇದ್ದಂತಹ ಆಹಾರದಲ್ಲಿ ಮತ್ತು ಕುಡಿತಾ ಇದ್ದಂತಹ ನೀರಿನಲ್ಲಿ ಅಯೋಡಿನ್ ಅಂಶ ಇರ್ತಾ ಇರಲಿಲ್ಲ, ಕಡಿಮೆ ಇತ್ತು. ಯಾಕಂದರೆ ಅವ್ರ ಮಣ್ಣಲ್ಲಾಗಲಿ ಆ ನೀರಿನಲ್ಲಾಗಲಿ ಅಯೋಡಿನ್ ಇರ್ತಾ ಇರಲಿಲ್ಲ. ಸೊ ಅವ್ರ ಆಹಾರದಲ್ಲೂ ಕೂಡ, ಈಗ ಮಣ್ಣಿನಲ್ಲಿ ಅಯೋಡಿನ್ ಇದ್ದಿದ್ರೆ ಸಸ್ಯಗಳು ಅದನ್ನು ಹೀರ್ಕೊಳ್ಳುತ್ತೆ. ಆದರೆ ಆ ಮಣ್ಣಲ್ಲೇ ಅಯೋಡಿನ್ ಇಲ್ಲ ಅಂದರೆ ಸಸ್ಯಗಳು ಕೂಡ ಅಯೋಡಿನನ್ನು ಹೀರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ತರಕಾರಿಗಳಲ್ಲೂ, ಯಾವ ಆಹಾರದಲ್ಲೂ, ಯಾವ ನೀರಲ್ಲೂ ಕೂಡ ಏನಾಗಿರಲ್ಲ, ಅಯೋಡಿನ್ ಅಂಶ ಇರಲ್ಲ. ಆದ್ದರಿಂದ ಅವ್ರಿಗೇನು ಬರ್ತಾ ಇತ್ತು? ಕತ್ತಿನ ಮುಂಭಾಗ ಊದ್ಕೊಳ್ತಾ ಇತ್ತು. ಆ ರೋಗವನ್ನು ನಾವು ಗಳಗಂಡ ರೋಗ ಅಂತ ಕರಿತೀವಿ. ಸೊ ಕುತ್ತಿಗೆಯ ಮುಂಭಾಗದ ಊತವು ಗಳಗಂಡ ಎಂಬ ರೋಗದ ಲಕ್ಷಣ, ಗಾಯ್ಟರ್ ಅಂತ ಕರಿತೀವಿ ಅದನ್ನು. ಅಯೋಡಿನ್ ಯುಕ್ತ ಉಪ್ಪು. ಅಯೋಡಿನ್ ಯುಕ್ತ ಉಪ್ಪು ಎಂದರೆ ಅಗತ್ಯ ಪ್ರಮಾಣದ ಅಯೋಡಿನ್ ಲವಣವನ್ನು ಬೆರೆಸಿದ ಸಾಮಾನ್ಯ ಉಪ್ಪು. ಅದೇನೋ ಬೇರೆದಲ್ಲ. ನಾರ್ಮಲ್ ಸಾಲ್ಟ್ಗೆ, ನಾರ್ಮಲ್ ಉಪ್ಪಿಗೆ ಏನು ಮಾಡ್ತಾರೆ? ಅಯೋಡಿನ್ ಕೆಲವೊಂದಿಷ್ಟು ಪೌಡರ್ಗಳನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾರೆ. ಅದನ್ನು ನಾವು ಅಯೋಡಿನ್ ಯುಕ್ತ ಉಪ್ಪು, ಅಯೋಡೈಸ್ಡ್ ಸಾಲ್ಟ್ ಅಂತ ಕರಿತೀವಿ. ಚಟುವಟಿಕೆ 3.4. ಈ ಅಯೋಡೈಸ್ಡ್ ಸಾಲ್ಟ್ ಬಗ್ಗೆ ನೀವು ಸಾಕಷ್ಟು ಈ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೇಳಿರ್ತೀರ. ಎಲ್ಲ ಕಡೆನೂ ಹೇಳ್ತಾರೆ ಸಾಲ್ಟಲ್ಲಿ ಏನಿದೆ, ಅಯೋಡಿನ್ ಯುಕ್ತ ಉಪ್ಪು, ಅಯೋಡೈಸ್ಡ್ ಸಾಲ್ಟು ಅಂತ ಬರ್ತಾ ಇರುತ್ತೆ. ಇವಾಗ ನಾವು ಚಟುವಟಿಕೆ 3.4 ನೋಡೋಣ. ನಾವೀಗ ಒಂದು ಸಮೀಕ್ಷೆಯನ್ನು ನಡೆಸೋಣ. ಆಹಾರದ ವಿವಿಧ ಘಟಕಗಳ ಕಾರ್ಯಗಳು ಮತ್ತು ಆಕಾರಗಳನ್ನು ಅನ್ವೇಷಿಸಲು ಚಿತ್ರ 3.5ರಲ್ಲಿ ನೀಡಲಾದ ಕೋಷ್ಟಕವನ್ನು ಅಧ್ಯಯನ ಮಾಡಿ. ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಆಹಾರದ ಘಟಕ ಮತ್ತು ಜೀವಸತ್ವಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಜೀವಸತ್ವಗಳು ಮತ್ತು ಖನಿಜಗಳ ಇನ್ನಷ್ಟು ಆಕಾರಗಳನ್ನು ಕಂಡುಕೊಳ್ಳಿ. ಅಲ್ಲದೆ ಈ ಆಹಾರ ಘಟಕಗಳ ನ್ಯೂನ್ಯತೆಯಿಂದ ಉಂಟಾಗುವ ರೋಗಗಳ ಲಕ್ಷಣಗಳನ್ನು ತಿಳಿದುಕೊಳ್ಳಿ. ಇವಾಗ ಅಕಸ್ಮಾತು ನಮ್ಮ ಆಹಾರದಲ್ಲಿ ಜೀವಸತ್ವ ಅಥವಾ ಖನಿಜಗಳ ಕೊರತೆ ಇದ್ದರೆ ಏನೇನು ರೋಗ ಬರುತ್ತೆ ಅನ್ನೋದನ್ನು ಕೂಡ ನಾವು ಕೋಷ್ಟಕದಲ್ಲಿ ನೋಡಬಹುದು. ಮೊದಲನೇದಾಗಿ ಜೀವಸತ್ವ ಎ ಬಗ್ಗೆ ಅವರು ಕೊಟ್ಟಿದ್ದಾರೆ. ಕಾರ್ಯಗಳು ಏನೇನು? ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯವಾಗಿರಿಸುತ್ತದೆ. ವಿಟಮಿನ್ ಎ, ಜೀವಸತ್ವ ಏನು ಮಾಡುತ್ತೆ? ಕಣ್ಣು ಮತ್ತು ಚರ್ಮ ಆರೋಗ್ಯವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಅದರ ಕೆಲವು ಆಹಾರಗಳು. ಹಾಗಿದ್ರೆ ವಿಟಮಿನ್ ಎ ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಪಪಾಯಿ, ಕ್ಯಾರೆಟ್, ಮಾವು ಮತ್ತು ಹಾಲು. ಅಕಸ್ಮಾತ್ ಆಗಿ ಆಹಾರದಲ್ಲಿ ವಿಟಮಿನ್ ಎ ಇಲ್ಲ ಅಂದರೆ ಯಾವ ರೋಗ ಬರುತ್ತೆ? ದೃಷ್ಟಿ ನಷ್ಟ, ನೋಡೋದಕ್ಕೆ ಪ್ರಾಬ್ಲಮ್ ಇರುತ್ತೆ. ಏನೇನು ಲಕ್ಷಣ ಅದರದ್ದು? ದುರ್ಬಲ ದೃಷ್ಟಿ, ಸರಿಯಾಗಿ ಕಾಣಿಸ್ದೇ ಇರೋದು, ಕತ್ತಲೆಯಲ್ಲಿ ದೃಷ್ಟಿ ನಷ್ಟ, ಇರುಳು ಕುರುಡುತನ ಅಂತ ಕರಿತೀವಿ, ನೈಟ್ ಬ್ಲೈಂಡ್ನೆಸ್, ಹೌದಲ್ವಾ? ರಾತ್ರಿ ಹೊತ್ತು ಕತ್ತಲೆ ಆದಾಗ ಅವರಿಗೆ ಕಣ್ಣೇ ಕಾಣಿಸಲ್ಲ. ಕೆಲವೊಮ್ಮೆ ಸಂಪೂರ್ಣ ದೃಷ್ಟಿ ನಷ್ಟ, ಕೆಲವೊಂದು ಸತಿ ಏನಾಗುತ್ತೆ? ಸಂಪೂರ್ಣವಾಗಿ ಕಣ್ಣುಗಳು ನೋಡದೇ ಇರೋ ಥರನೂ ಆಗಬಹುದು. ಸೊ ವಿಟಮಿನ್ ಎ ನಿಮ್ಮ ಆಹಾರದಲ್ಲಿ ಇಲ್ಲ ಅಂದರೆ ಬರುವಂತಹ ರೋಗ ಯಾವುದು? ದೃಷ್ಟಿ ನಷ್ಟ. ನೆಕ್ಸ್ಟು ವಿಟಮಿನ್ ಬಿ1 ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ವಿಟಮಿನ್ ಬಿಯಲ್ಲಿ ಸಾಕಷ್ಟು ಬಗೆಯಾದಂತಹ ವಿಟಮಿನ್ಗಳಿದೆ. B1, B2, B3, B12 ಹೀಗೆ ಸಾಕಷ್ಟು ಇರೋದರಿಂದ B1 ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು ಈ ಜೀವಸತ್ವ ಬಿಯ ಕಾರ್ಯ? ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ ಮತ್ತು ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸಲು ದೇಹಕ್ಕೆ ಅದು ಬೆಂಬಲವನ್ನು ನೀಡುತ್ತೆ. ಯಾವುದರಲ್ಲಿ ನಾವು ವಿಟಮಿನ್ B1 ನೋಡಬಹುದು ಅಂದರೆ ದ್ವಿದಳ ಧಾನ್ಯ, ಕಾಯಿ, ಪೂರ್ಣ ಧಾನ್ಯ ಅಂದರೆ ಹೋಲ್ ಗ್ರೇನ್ಸ್ ಅಂತ ಕರಿತೀವಲ್ಲ ಅದು, ಬೀಜಗಳು ಮತ್ತು ಹಾಲಿನ ಉತ್ಪನ್ನಗಳು. ಅಕಸ್ಮಾತ್ ಏನಾದರೂ ನಿಮ್ಮ ಆಹಾರದ ಘಟಕದಲ್ಲಿ ವಿಟಮಿನ್ ಬಿ ಇಲ್ಲ ಅಂದರೆ ಬರುವಂತಹ ರೋಗದ ಹೆಸರು ಬೆರಿ. ಈಸಿಯಾಗಿ ನೆನ್ಪಿಟ್ಕೋಬೋದು. ವಿಟಮಿನ್ ಬಿ, ಜೀವಸತ್ವ ಬಿ ಬಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಬೆರಿ ರೋಗ ಕೂಡ ಬಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಬೆರಿ ರೋಗದ ಲಕ್ಷಣಗಳು ಏನೇನು ಅಂದರೆ ಪಾದ ಮತ್ತು ನಿಮ್ಮ ಕೈಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ, ಜೋಮ್ ಹಿಡಿಯುತ್ತೆ, ಹಾಗೆ ಉರಿತಾ ಇದೆ ಯಾವಾಗಲೂ ಅನ್ನುವಂತಹ ಒಂದು ಫೀಲ್ ಆಗುತ್ತೆ. ಹಾಗೆ ಉಸಿರಾಟದ ತೊಂದರೆ ಕೂಡ ಉಂಟಾಗತ್ತೆ. ಮುಂದೆ ನೋಡ್ತಾ ಹೋದರೆ ಜೀವಸತ್ವ ಸಿ, ವಿಟಮಿನ್ ಸಿ, ಇದು ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ವಿಟಮಿನ್ ಸಿ ಯಾವ್ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ನೆಲ್ಲಿಕಾಯಿ, ಸೀಬೆ, ಹಸಿಮೆಣಸಿನಕಾಯಿ, ಕಿತ್ತಳೆ ಮತ್ತು ನಿಂಬೆ. ಅಕಸ್ಮಾತ್ ಇದಿಷ್ಟು ಕೂಡ ಇಲ್ಲದೆ ವಿಟಮಿನ್ ಸಿ ನಿಮ್ಮ ದೇಹದಲ್ಲಿ ಇಲ್ಲ ಅಂತಂದರೆ ಯಾವ ರೋಗ ಬರುತ್ತೆ? ಆವಾಗಲೇ ಹೇಳಿದ್ವಿ ಯಾವ ರೋಗ ಅದು? ಸ್ಕರ್ವಿ. ವಿಟಮಿನ್ ಸಿ ಸಾಯಿಂದನೇ ಬರುತ್ತೆ, ಸ್ಕರ್ವಿ ಕೂಡ ಸಾಯಿಂದ ಬರುತ್ತೆ. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಹಾಗಿದ್ರೆ ಈ ಸ್ಕರ್ವಿ ರೋಗದ ಲಕ್ಷಣ ಏನು?
ರಕ್ತ ಒಸರುವ ಒಸಡುಗಳು, ಯಾವಾಗಲಿಂದ ಒಸಡಿಂದ ಏನು ಬರ್ತಾ ಇರುತ್ತೆ, ರಕ್ತ ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ಮೇನು, ಗಾಯಗಳು ನಿಧಾನವಾಗಿ ವಾಸಿ ಆಗುತ್ತೆ. ಗಾಯ ಆದಾಗ ಏನಾಗುತ್ತೆ, ಅದು ವಾಸಿ ಆಗೋದಕ್ಕೆ ಸಾಕಷ್ಟು ಸಮಯವನ್ನು ಅದು ತೆಗೆದುಕೊಳ್ಳುತ್ತೆ. ನೆಕ್ಸ್ಟು ಜೀವಸತ್ವ ಡಿ, ವಿಟಮಿನ್ ಡಿ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕಾಗಿ ಕ್ಯಾಲ್ಶಿಯಮನ್ನು ಹೀರಿಕೊಳ್ಳಲು ದೇಹಕ್ಕೆ ಇದು ಸಹಾಯ ಮಾಡುತ್ತೆ. ಏನೇನು ಕೆಲಸ ಮಾಡುತ್ತೆ ವಿಟಮಿನ್ ಡಿ? ನಿಮ್ಮ ಮೂಳೆ ಮತ್ತು ಹಲ್ಲು ಹೆಲ್ದಿಯಾಗಿರೋದಕ್ಕೆ ಮತ್ತು ಕ್ಯಾಲ್ಶಿಯಮನ್ನು ಹೀರ್ಕೊಳ್ಳೋದಕ್ಕೆ, ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲಿರುತ್ತೆ ಈ ವಿಟಮಿನ್ ಡಿ? ಯಾವ್ಯಾವ ಆಹಾರದಲ್ಲಿರುತ್ತೆ? ಮೊದಲನೇದಾಗಿ ಸೂರ್ಯನ ಬಿಸಿಲಿಗೆ ದೇಹವನ್ನು ಒಡ್ಡುವುದು, ಹಾಲು, ಬೆಣ್ಣೆ, ಮೀನು ಮತ್ತು ಮೊಟ್ಟೆಗಳಲ್ಲಿ ಜೀವಸತ್ವ ಡಿ, ವಿಟಮಿನ್ ಡಿ ಹೆಚ್ಚಾಗಿ ಇರುತ್ತೆ. ಅಕಸ್ಮಾತ್ ವಿಟಮಿನ್ ಡಿ ಇಲ್ಲ ನಿಮ್ಮ ದೇಹದಲ್ಲಿ ಅಂದರೆ ಬರುವಂತಹ ರೋಗದ ಹೆಸರು ರಿಕೆಟ್ಸ್. ಅದರ ಲಕ್ಷಣ ಏನು? ಮೃದು ಮತ್ತು ಬಾಗಿದ ಮೂಳೆಗಳು. ಮೂಳೆಗಳು ಹೇಗಿರುತ್ತೆ? ಗಟ್ಟಿಯಾಗಿರಲ್ಲ, ಮತ್ತು ಅದು ಬಾಗಿರೋ ಥರ ಇರುತ್ತೆ. ಅಂದರೆ ಮೂಳೆ ಹೇಗಿರುತ್ತೆ? ಡೊಂಕಾಗಿ ಇರುತ್ತೆ. ಅಂದರೆ ಅವರು ಸ್ಟ್ರೇಟಾಗಿ ನಿಂತ್ಕೊಳ್ಳೋಕ್ಕೆ ಕೈ ಕಾಲೆಲ್ಲ ಸ್ಟ್ರೇಟಾಗಿರಲ್ಲ, ಒಂಥರ ಕರ್ವ್ ಶೇಪಲ್ಲಿ ಅದು ಇರುತ್ತೆ. ನೆಕ್ಸ್ಟು ಕ್ಯಾಲ್ಶಿಯಂ. ಇದಿಷ್ಟು ಕೂಡ ವಿಟಮಿನ್ಗಳಾಯಿತು. ಇವಾಗ ಕ್ಯಾಲ್ಶಿಯಂ, ಅಯೋಡಿನ್ ಮತ್ತು ಕಬ್ಬಿಣ ಏನಿದೆ ಅದು ಖನಿಜಗಳು. ಕ್ಯಾಲ್ಶಿಯಂ ಮೂಳೆ ಮತ್ತು ಹಲ್ಲುಗಳನ್ನು ಆರೋಗ್ಯವಾಗಿರಿಸುತ್ತವೆ. ಯಾವ್ಯಾವುದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ಅಂದರೆ ಸೋಯಾ, ಹಾಲು, ಮೊಸರು, ಗಿಣ್ಣು ಮತ್ತು ಪನ್ನೀರಲ್ಲಿ. ಅಕಸ್ಮಾತ್ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಯಾವ ಥರದ ರೋಗ ಬರುತ್ತೆ? ಮೂಳೆ ಮತ್ತು ದಂತಕ್ಷಯ. ದಂತಕ್ಷಯ ಅಂದರೆ ಹಲ್ಲುಗಳಿಗೆ ಬರುವಂತಹ ರೋಗ, ಹಲ್ಲು ಹುಳುಕಾಗೋದು. ನೆಕ್ಸ್ಟು ಅದರ ಲಕ್ಷಣ ಏನು ಅಂದರೆ ದುರ್ಬಲ ಮೂಳೆ ಮತ್ತು ದಂತಕ್ಷಯ. ನೆಕ್ಸ್ಟು ಅಯೋಡಿನ್, ಈಗಾಗಲೇ ನೀವು ಓದಿದ್ದೀರಾ ಅದ್ರ ಬಗ್ಗೆ. ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅದು ಸಹಾಯ ಮಾಡುತ್ತೆ. ಹಾಗಿದ್ರೆ ಅಯೋಡಿನ್ ನಮಗೆ ಎಲ್ಲಿ ಸಿಗುತ್ತೆ? ಸಮುದ್ರದ ಕಳೆ, ಸಮುದ್ರದಲ್ಲಿರುವಂತಹ ಕೆಲವೊಂದು ಸಸ್ಯಗಳಲ್ಲಿ. ವಾಟರ್ ಚೆಸ್ಟ್ರಿನ್ ಅಂದರೆ ಅಶೋಕ ಗಿಡದ ಕಾಯಿ, ಅಯೋಡಿನ್ ಯುಕ್ತ ಉಪ್ಪು, ಇಷ್ಟರಲ್ಲಿ ಅಯೋಡಿನ್ ನಮಗೆ ಸಿಗುತ್ತೆ. ಅಕಸ್ಮಾತ್ ಅಯೋಡಿನ್ ಇಲ್ಲ ಅಂದರೆ ಬರುವಂತಹ ರೋಗದ ಹೆಸರು ಗಾಯ್ಟರ್ ಅಂದರೆ ಗಳಗಂಡ ರೋಗ. ಏನು ಅದರ ಲಕ್ಷಣ? ಕುತ್ತಿಗೆಯ ಮುಂಭಾಗ ಏನಾಗಿರುತ್ತೆ? ಊದ್ಕೊಂಡಿರುತ್ತೆ. ನೆಕ್ಸ್ಟು ಕಬ್ಬಿಣ. ಇದು ರಕ್ತದ ಪ್ರಮುಖ ಘಟಕ. ಯಾವುದ್ರಲ್ಲಿ ಸಿಗುತ್ತೆ ಕಬ್ಬಿಣ? ಹಸಿರೆಲೆ ತರಕಾರಿ, ಬೀಟ್ರೂಟ್ ಮತ್ತು ದಾಳಿಂಬೆ. ಅಕಸ್ಮಾತ್ ಐರನ್ ಅಂಶ ನಿಮ್ಮದ್ರಲ್ಲಿ ಇಲ್ಲ ಅಂತ ಅಂದರೆ ರಕ್ತಹೀನತೆ ಉಂಟಾಗಿರುತ್ತೆ. ನೀವು ಅಕಸ್ಮಾತ್ ತುಂಬ ಸುಸ್ತಾಗ್ತಾ ಇದೆ ಯಾಕೋ ಅಂತ ನೀವೇನಾದರೂ ಡಾಕ್ಟರ್ ಹತ್ರ ಹೋದರೆ ಅವ್ರು ಬ್ಲಡ್ ಟೆಸ್ಟ್ ಮಾಡಿ ಹೇಳ್ತಾರೆ ಹೀಮೋಗ್ಲೋಬಿನ್ ಕಡಿಮೆ ಇದೆ. ಹೀಮೋಗ್ಲೋಬಿನ್ ಏನು ಗೊತ್ತಾ ಕಡಿಮೆ ಇರುತ್ತೆ? ನಿಮ್ಮ ಬಾಡಿನಲ್ಲಿ ಐರನ್ ಇರಲ್ಲ. ಐರನ್ ಇದ್ರೇ ಹೀಮೋಗ್ಲೋಬಿನ್ ಫಾರ್ಮ್ ಆಗೋಕ್ಕೆ ಸಾಧ್ಯ, ರಕ್ತ ಹೆಚ್ಚಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಏನಂತಾರೆ, ರಕ್ತನೇ ಇಲ್ಲಮ್ಮ ನಿಮ್ಮ ಬಾಡಿನಲ್ಲಿ, ನಿಮಗೆ ಅನೀಮಿಯಾ ಇದೆ, ನೀವು ಅನೀಮಿಕ್ ಅಂತ ಹೇಳ್ತಾರೆ. ಅಂದರೆ ರಕ್ತಹೀನತೆ, ರಕ್ತ ಕಡಿಮೆ ಇದೆ ಅಂತ ಅರ್ಥ. ಸೊ ಅದರ ಲಕ್ಷಣ ಏನು? ರಕ್ತಹೀನತೆಯ ಲಕ್ಷಣ ನಿಶ್ಶಕ್ತಿ, ಅಂದರೆ ಸುಸ್ತಾಗ್ತಾ ಇರುತ್ತೆ ಮತ್ತು ಉಸಿರಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ನೆಕ್ಸ್ಟು ಜೀವಸತ್ವಗಳು ಮತ್ತು ಖನಿಜಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೀವಸತ್ವಗಳಾದ ಎ, ಬಿ, ಸಿ ಮತ್ತು ಡಿ, ಖನಿಜಗಳಾದ ಕ್ಯಾಲ್ಶಿಯಂ, ಅಯೋಡಿನ್ ಮತ್ತು ಕಬ್ಬಿಣಗಳ ವಿವಿಧ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುವ ಆಹಾರದ ಘಟಕಗಳ 2 ಗುಂಪುಗಳಾಗಿವೆ. ನಮ್ಮ ದೇಹಕ್ಕೆ ಏನಾದರೂ ರೋಗ ಬರ್ತಾ ಇದೆ ಅಂದರೆ ಅದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡೋದು ಈ ವಿಟಮಿನ್ ಮತ್ತು ಖನಿಜ, ಮಿನರಲ್ಸ್. ಜೀವಸತ್ವ ಅಂದರೆ ವಿಟಮಿನ್ ಮತ್ತು ಖನಿಜ ನ್ಯೂನತಾ ರೋಗಗಳು ಅಥವಾ ಅಸ್ವಸ್ಥತೆಯನ್ನು ನಾವು ಹೇಗೆ ಪರಿಹರಿಸ್ಕೋಬೋದು ಅಂದರೆ ಅವುಗಳು ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸೋದ್ರಿಂದ. ಶಕ್ತಿಯನ್ನು ಒದಗಿಸುವ, ಬೆಳವಣಿಗೆಯನ್ನು ಬೆಂಬಲಿಸುವ ಮತ್ತು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಲು ಮತ್ತು ದುರಸ್ತಿ ಮಾಡಲು ಸಹಾಯ ಮಾಡುವ ಹಾಗೂ ವಿವಿಧ ದೈಹಿಕ ಕಾರ್ಯಗಳನ್ನು ನಿರ್ವಹಿಸುವ ಆಹಾರದ ಘಟಕಗಳನ್ನು ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಶಕ್ತಿಯನ್ನು ಒದಗಿಸೋದು ಯಾವ್ದ್ಯಾವುದು ಕಲ್ತ್ರಿ ಆಗಲಿ? ಕಾರ್ಬೋಹೈಡ್ರೇಟ್, ಕೊಬ್ಬು. ಬೆಳವಣಿಗೆಯನ್ನು ಬೆಂಬಲಿಸೋದು ಪ್ರೋಟೀನು. ನಿಮ್ಮ ದೇಹವನ್ನು ಬೇರೆ ರೋಗಗಳಿಂದ ರಕ್ಷಿಸೋದು ವಿಟಮಿನ್ ಮತ್ತು ಮಿನರಲ್ಸ್, ಖನಿಜಗಳು, ಹೌದಲ್ವಾ? ಸೊ ಇಷ್ಟೊಂದು ಆಹಾರ ಪದಾರ್ಥಗಳನ್ನು ಸೇರಿಸಿ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಹಾಗೆಯೇ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳು ಯಾವ್ಯಾವುದು? ನೀವು ಒಂದ್ಸತಿ ರಿಪೀಟ್ ಮಾಡಿ ನನ್ನ ಜೊತೆಗೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ಜೀವಸತ್ವ ಮತ್ತು ಖನಿಜಗಳು. ಹಾಗೆ ನೋಡ್ತಾ ಹೋದರೆ ರಕ್ಷಣಾತ್ಮಕ ಪೋಷಕಾಂಶಗಳು. ಜೀವಸತ್ವಗಳು ಮತ್ತು ಖನಿಜಗಳನ್ನು ರಕ್ಷಣಾತ್ಮಕ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಏಕೆ ನಮಗೆ ರಕ್ಷಣಾತ್ಮಕ ಪೋಷಕಾಂಶ ಅಂತ ಕರಿತೀವಿ ಜೀವಸತ್ವ ಮತ್ತು ಖನಿಜನ ಅಂದರೆ ನಿಮ್ಮ ದೇಹವನ್ನು ಯಾವುದೇ ರೋಗ ಬರದೇ ಇರೋ ತರಹ ಅವು ರಕ್ಷಣೆ ಮಾಡ್ತವೆ. ಅದಕ್ಕೆ ಅವನ್ನ ರಕ್ಷಣಾತ್ಮಕ ಪೋಷಕಾಂಶಗಳು ಅಂತ ಕರಿತೀವಿ, ಅಂದರೆ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್.
ಈ ಪೋಷಕಾಂಶಗಳು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ ಮತ್ತು ನಮ್ಮನ್ನು ಆರೋಗ್ಯವಾಗಿ ಇರಿಸುತ್ತೆ. ನೆಕ್ಸ್ಟು, ಹಾಲು, ಹಸಿ ತರಕಾರಿ, ಹಣ್ಣು ಮತ್ತು ಧಾನ್ಯಗಳನ್ನು ನಿಯಮಿತವಾಗಿ ಸೇವಿಸಬೇಕು. ಈ ಆಹಾರ ಪದಾರ್ಥಗಳು ಜೀವಸತ್ವ ಮತ್ತು ಖನಿಜಗಳ ಕೆಲವು ಆಕಾರಗಳಾಗಿವೆ. ಅಂದರೆ ಹಸಿರು ತರಕಾರಿ, ಹಾಲು, ಹಣ್ಣು ಇದರಲ್ಲಿ ಜೀವಸತ್ವ ಮತ್ತು ವಿಟಮಿನ್ಸ್ ಮತ್ತು ಮಿನರಲ್ಸ್ ಖನಿಜಗಳೇನಾಗಿದೆ ಜಾಸ್ತಿ ಇದೆ. ಜೀವಸತ್ವಗಳು ಮತ್ತು ಖನಿಜಗಳು ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ನಮ್ಮ ದೇಹವನ್ನು ಆರೋಗ್ಯವಿಡಲು ಅವು ಅತ್ಯಗತ್ಯ. ಅವು ತುಂಬ ಕಡಿಮೆ ಪ್ರಮಾಣದಲ್ಲಿ ನಮಗೆ ಬೇಕು, ಆದರೆ ನಾವು ಆರೋಗ್ಯವಾಗಿರಬೇಕು ಅಂದರೆ ವಿಟಮಿನ್ಸು ಮತ್ತು ಮಿನರಲ್ಸ್ ನಮಗೆ ಬೇಕೇ ಬೇಕು. ಮಿನರಲ್ಸ್ ಅಂದರೆ ಖನಿಜ. ನೆಕ್ಸ್ಟ್, ಹಸಿ ಮತ್ತು ಬೇಯಿಸಿದ ತರಕಾರಿಗಳಲ್ಲಿ ನೀವು ಯಾವ ವ್ಯತ್ಯಾಸವನ್ನು ಗಮನಿಸಿದ್ದೀರಿ? ಹಸಿ ತರಕಾರಿ ಒಂದು ಕಡೆ, ಅದನ್ನೇ ನೀವು ಬೇಯಿಸಿದ ಮೇಲೆ ಅದರಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ನೀವು ಗಮನಿಸಿರ್ತೀರ, ಹೌದಲ್ವಾ? ಏನೇನಿರಬಹುದು? ತರಕಾರಿಗಳು ಕೆಲವೊಮ್ಮೆ ತಮ್ಮ ಉಜ್ವಲ ಬಣ್ಣವನ್ನು ಕಳೆದುಕೊಳ್ಳುವುದು. ಅಂದರೆ ಬೇಯಿಸೋದಕ್ಕಿಂತ ಮುಂಚೆ ಡಾರ್ಕ್ ಕಲರ್ ಇರುತ್ತೆ, ನೀವು ಬೇಯಿಸಿದ ತಕ್ಷಣ ಅದ್ರ ಕಲರೇ ಹೊರಟೋಗ್ಬಿಡುತ್ತೆ. ಬೇಯಿಸಿದಾಗ ಅದು ಮೆತ್ತಗೂ ಆಗಬಹುದು ಅಥವಾ ತಾಜಾತನವನ್ನು ಕಳೆದುಕೊಳ್ಳುತ್ತವೆ. ಅಡುಗೆ ಮಾಡುವ ಸಮಯದಲ್ಲಿ ಅಧಿಕ ಉಷ್ಣದಿಂದಾಗಿ ಜೀವಸತ್ವ ಸಿ ಅಂತಹ ಕೆಲವು ಪೋಷಕಾಂಶಗಳು ನಷ್ಟವಾಗುತ್ತವೆ. ನೀವು ಬೇಯಿಸೋಕೆ ಇಡ್ತೀರ, ಹೌದಲ್ವಾ? ಆವಾಗ ಸಾಕಷ್ಟು ಜೀವಸತ್ವಗಳೇನಾಗೋಗುತ್ತೆ, ಆವಿಯಾಗಿ ಹೋಗುತ್ತೆ, ನಷ್ಟ ಆಗುತ್ತೆ. ಕತ್ತರಿಸಿದ ಅಥವಾ ಸಿಪ್ಪೆ ಸುಲಿದ ತರಕಾರಿಗಳು ಮತ್ತು ಹಣ್ಣುಗಳನ್ನು ತೊಳೆಯುವುದು ಸಹ ಕೆಲವು ಜೀವಸತ್ವಗಳ ನಷ್ಟಕ್ಕೆ ಕಾರಣವಾಗಬಹುದು. ನೀವು ಸಿಪ್ಪೆ ಸುಲಿದ ಮೇಲೆ ಅಥವಾ ಕಟ್ ಮಾಡಿದ ಮೇಲೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಏನಾದರೂ ವಾಶ್ ಮಾಡಿದ್ರೆ, ತೊಳೆದ್ರೆ ಅಲ್ಲಿರುವಂತಹ ಜೀವಸತ್ವಗಳು ಅಥವಾ ಪೌಷ್ಟಿಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಹೊರಟು ಹೋಗುತ್ತೆ. ಆದರೆ ಸಿಪ್ಪೆ ಸಲಿಯೋದಕ್ಕಿಂತ ಮುಂಚೆ, ಏನಾದರೂ ತರಕಾರಿ ಮತ್ತು ಫ್ರೂಟ್ಸನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ನೀವು ಅದನ್ನ ಒಂದು ಸತಿ ತೊಳಿಲೇಬೇಕು. ಏನಕ್ಕಂದರೆ ಬೆಳೆಯುವಾಗ ಏನು ಮಾಡ್ತಾರೆ, ಸಾಕಷ್ಟು ಕೆಮಿಕಲ್ಸನ್ನು ಸ್ಪ್ರೇ ಮಾಡಿರ್ತಾರೆ. ನೀವು ತೊಳೆದೇ ತಿಂದರೆ ಆ ಕೆಮಿಕಲ್ಸ್ ಎಲ್ಲ ನಿಮ್ಮ ದೇಹದ ಒಳಗಡೆ ಹೊರಟೋಗುತ್ತೆ. ಸೊ ಅದರಿಂದ ತಡಿಬೇಕು ಅಂತ ಅಂದರೆ ನೀವು ಅದನ್ನು ವಾಶ್ ಮಾಡಿ ಆಮೇಲೆ ಸಿಪ್ಪೆ ಸುಲಿದು ಕಟ್ ಮಾಡಿ ತಿನ್ನಬಹುದು. ನಾವು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಎಲ್ಲ ಪೋಷಕಾಂಶಗಳನ್ನು ಪಡೆಯುತ್ತೇವೆಯೇ? ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಎಲ್ಲ ಪೋಷಕಾಂಶಗಳನ್ನು ನಾವು ಪಡಿತೀವ ಅನ್ನೋದು ಕ್ವಶನ್. ಆನ್ಸರ್ ಏನಿರಬಹುದು ನೋಡೋಣ ಬನ್ನಿ. ಇಲ್ಲ. ಉಪ್ಪಿನಂತಹ ಪೋಷಕಾಂಶಗಳನ್ನು ಸಮುದ್ರದ ನೀರಿನಿಂದ ಅಥವಾ ಬಂಡೆಗಳಿಂದ ಪಡೆಯಬಹುದು. ಉಪ್ಪನ್ನು ನಾವು ಸಸ್ಯ ಮತ್ತು ಪ್ರಾಣಿಯಿಂದ ಪಡೆಯೋದಕ್ಕೆ ಆಗಲ್ಲ. ನೆಕ್ಸ್ಟ್, ನಮ್ಮ ದೇಹವನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಜೀವಸತ್ವ ಡಿಯು ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುತ್ತದೆ. ನಾವೇನು ಹೇಳಿದ್ವಿ, ಸೂರ್ಯನ ಬೆಳಕಿಗೆ ನಿಂತ್ಕೊಂಡಾಗ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ. ಅದರ ಅರ್ಥ ಸೂರ್ಯನ ಬೆಳಕಲ್ಲಿ ವಿಟಮಿನ್ ಡಿ ಇದೆ ಅಂತ ಅಲ್ಲ. ಸೂರ್ಯನ ಬೆಳಕಲ್ಲಿ ವಿಟಮಿನ್ ಡಿ ಇರಲ್ಲ. ಅದು ನಿಮ್ಮ ಚರ್ಮನ ತಾಕಿದಾಗ, ಚರ್ಮದ ಒಳಗೆ ಅಬ್ಸಾರ್ಬ್ ಆದಾಗ ನಿಮ್ಮ ಚರ್ಮ, ನಿಮ್ಮ ದೇಹ ಏನು ಮಾಡುತ್ತೆ, ಅದ್ರ ಒಳಗಡೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ವಿಟಮಿನ್ ಡಿಯನ್ನು ಉತ್ಪಾದನೆ ಮಾಡುತ್ತೆ. ನಿಮ್ಮ ದೇಹದ ಒಳಗಡೆನೇ ವಿಟಮಿನ್ ಡಿ ಉತ್ಪಾದನೆ ಆಗೋದು. ಬಟ್ ಅದಕ್ಕೆ ಬೇಕಾಗಿರೋದು ಸೂರ್ಯನ ಬೆಳಕು. ಸೊ ಸೂರ್ಯನ ಬೆಳಕು ಮತ್ತು ಉಪ್ಪು ಎರಡೂ ಕೂಡ ಪ್ರಾಣಿ ಅಥವಾ ಸಸ್ಯಗಳಿಂದ ಸಿಗಲ್ಲ. ನೆಕ್ಸ್ಟ್, ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ನಾರು ಪದಾರ್ಥಗಳು ಸಮೃದ್ಧವಾಗಿವೆ. ನಾರು ಅಂದರೆ ನೀವು ಬೀನ್ಸ್ನ ಸುಲಿದಾಗ ಒಂದು ಸಿಪ್ಪೆ ಥರ ಬರುತ್ತೆ, ಹೌದಲ್ವಾ? ನಾರಿನ ಥರ ಬರುತ್ತಲ್ವ, ಅದೇ ನಾರಿನಾಂಶ. ಅಗತ್ಯ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ನಾರು ಪದಾರ್ಥಗಳು ಮತ್ತು ನೀರು ಕೂಡ ಬೇಕು. ಸೊ ನೀವು ಕಾರ್ಬೋಹೈಡ್ರೇಟ್ಸು, ಕೊಬ್ಬು, ಪ್ರೋಟೀನು, ವಿಟಮಿನ್ನು, ಮಿನರಲ್ಸ್ನ ಓದಿದ್ವಿ. ಇದ್ರ ಜೊತೆಗೆ ನಮಗೆ ನಾರಿನಾಂಶ ಮತ್ತು ನೀರಿನಾಂಶಗಳು ಕೂಡ ಬೇಕು. ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಯಾವುದೇ ಪೋಷಕಾಂಶಗಳನ್ನು ಒದಗಿಸಲ್ಲ. ಅಂದರೆ ನಾರು ಹೆಚ್ಚಾಗಿರುವ ಆಹಾರ ಯಾವುದೇ ಒಂದು ಪೋಷಕಾಂಶವನ್ನು ಅದು ನಮಗೆ ನೀಡಲ್ಲ. ಆದರೆ ನಮ್ಮ ಆಹಾರದ ಅಗತ್ಯ ಅದು ಕೂಡ ಒಂದು ಅಂಶ ಆಗಿದೆ. ಜೀರ್ಣವಾಗದ ಆಹಾರವನ್ನು ಹೊರಹಾಕಲು ಮತ್ತು ಮಲವಿಸರ್ಜನೆ ಸರಾಗವಾಗಿ ಆಗಲು ನಮ್ಮ ದೇಹಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿ ಜೀರ್ಣವಾಗದೇ ಇರುವಂತಹ ಆಹಾರಗಳನ್ನು ಹೊರ ಹಾಕ್ತೀವಿ, ಹೌದಲ್ವಾ? ಮಲವಿಸರ್ಜನೆ, ಟಾಯ್ಲೆಟಿಗೆ ಹೋಗ್ತೀರಾ, ಹೌದಲ್ವಾ? ಟಾಯ್ಲೆಟ್ ಆರಾಮಾಗಿ ಹೋಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಮೇನಾಗಿ ನಮ್ಮ ಆಹಾರದಲ್ಲಿ ನಾರಿನಾಂಶ ಇರಬೇಕು. ಕೆಲವೊಬ್ಬರಿಗೆ ಹೆಚ್ಚಾಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಮೋಷನ್ ಪಾಸ್ ಆಗ್ತಾ ಇರಲ್ಲ. ಆವಾಗ ನೀವು ಡಾಕ್ಟರ್ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ, ನೀರು ಚೆನ್ನಾಗಿ ಕುಡೀರಿ, ಹಣ್ಣು ಮತ್ತು ತರಕಾರಿನ ಜಾಸ್ತಿ ಸೇವಿಸಿ, ಹಸಿ ತರಕಾರಿನ ತಿನ್ನಿ ಅಂತಾರೆ. ಏನಕ್ಕೆ? ಅದರಲ್ಲಿ ನಾರಿನಾಂಶ ಇರುತ್ತೆ. ನಾರಿನಾಂಶ ಏನು ಮಾಡುತ್ತೆ? ಟಾಯ್ಲೆಟ್ ಆರಾಮಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಆಹಾರದಲ್ಲಿನ ನಾರು ಪದಾರ್ಥಗಳನ್ನು ಪ್ರಮುಖವಾಗಿ ಸೂಕ್ತ ಸಸ್ಯ ಉತ್ಪನ್ನಗಳು ಒದಗಿಸುತ್ತವೆ. ಸೊ ನಾರು ಪದಾರ್ಥಗಳನ್ನು ಪ್ರಾಣಿಗಳಲ್ಲ, ಸಸ್ಯ ಆಕಾರಗಳಿಂದ ನಾವು ಪಡಿಬಹುದು.
ನಾರು ಪದಾರ್ಥಗಳ ಕೆಲವು ಆಕಾರಗಳನ್ನು ನೋಡೋಣ ಇವಾಗ. ಹಸಿರೆಲೆ ತರಕಾರಿಗಳು, ತಾಜಾ ಹಣ್ಣು, ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ಬೀಜಗಳು, ಇಷ್ಟರಲ್ಲಿ ನಾರು ಪದಾರ್ಥಗಳು ನಮಗೆ ಹೆಚ್ಚಾಗಿ ಸಿಗುತ್ತೆ. ಮುಂದೆ ಹಾಗೆ ನೋಡ್ತಾ ಹೋದರೆ ನೀರು ಕೂಡ ನಮ್ಮ ದೈನಂದಿನ ಆಹಾರದ ಅಗತ್ಯ ಭಾಗವಾಗಿದೆ. ನೀರನ್ನು ಕೂಡ ಹೆಚ್ಚಾಗಿ ಕುಡಿಬೇಕು ಅಂತ ಹೇಳ್ತಾರೆ, ಹೌದಲ್ವಾ? ಪ್ರತಿದಿನ ಎಷ್ಟು ನೀರನ್ನು ಕುಡಿಬೇಕು ಮನುಷ್ಯರು? 2.5 ಇಂದ 3 ಲೀಟರ್ ನೀರನ್ನ ನಾವು ಕುಡಿಬೇಕು. ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ನೀವು ಆಹಾರದಲ್ಲಿ ಪೋಷಕಾಂಶಗಳನ್ನು ತಿಂದು ನೀರು ಕುಡಿದೇ ಇದ್ದರೆ, ಪೋಷಕಾಂಶನ ನೀವು ತಿಂತಾ ಇದ್ದೀರಾ, ಆದರೆ ಅದನ್ನು ನಿಮ್ಮ ದೇಹ ಹೀರ್ಕೋಬೇಕಲ್ವಾ? ಹೀರ್ಕೊಳ್ಳೋದಕ್ಕೆ ನೀರು ನಮಗೆ ಬೇಕೇ ಬೇಕು. ಇದು ಬೆವರು ಮತ್ತು ಮೂತ್ರದ ಮೂಲಕ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕುತ್ತೆ. ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ವಸ್ತುಗಳನ್ನು ಮೂತ್ರ ಮತ್ತು ಬೆವರಿನ ಮೂಲಕ ಅದು ಹೊರಗೆ ಹಾಕುತ್ತೆ. ನಾವು ಆರೋಗ್ಯವಾಗಿರಲು ನಿಯತವಾಗಿ ಸಾಕಷ್ಟು ನೀರನ್ನು ಕುಡಿಬೇಕು. ಹಾಗೆ ನೋಡ್ತಾ ಹೋದರೆ ಇಲ್ಲೊಂದು ಸೈಂಟಿಸ್ಟ್, ವಿಜ್ಞಾನಿಯ ಬಗ್ಗೆ ಕೊಟ್ಟಿದ್ದಾರೆ. ಅವರ ಹೆಸರು ಕೊಲುತ್ತೂರ್ ಗೋಪಾಲನ್. ಇವರು ಭಾರತದಲ್ಲಿ ಪೌಷ್ಟಿಕತೆಯ ಕುರಿತಾಗಿ ಸಂಶೋಧನೆಯನ್ನು ಪ್ರಾರಂಭಿಸ್ತಾರೆ. 500ಕ್ಕೂ ಹೆಚ್ಚು ಭಾರತೀಯ ಆಹಾರಗಳನ್ನು ಅವುಗಳ ಪೌಷ್ಟಿಕಾಂಶದ ಮೌಲ್ಯಕ್ಕಾಗಿ ವಿಶ್ಲೇಷಿಸಿದರು ಮತ್ತು ಭಾರತೀಯ ಸನ್ನಿವೇಶಕ್ಕೆ ಸೂಕ್ತವಾದ ಆಹಾರ ಕ್ರಮವನ್ನು ಅವರು ಶಿಫಾರಸನ್ನು ಮಾಡ್ತಾರೆ. ಪ್ರೋಟೀನ್, ಶಕ್ತಿ ಮತ್ತು ಇತರ ಆಹಾರ ಘಟಕಗಳಲ್ಲಿ ವ್ಯಾಪಕ ನ್ಯೂನ್ಯತೆಯನ್ನು ಗುರುತಿಸುವ ಮೂಲಕ ಅವರು ಭಾರತೀಯರ ಪೌಷ್ಟಿಕಾಂಶದ ಸ್ಥಿತಿಯ ಬಗ್ಗೆ ಸಮೀಕ್ಷೆಗಳನ್ನು ನಡೆಸ್ತಾರೆ. ಭಾರತೀಯರು ತಿಂತಾ ಇದ್ದಾರಲ್ಲ ಆಹಾರ, ಅದರಲ್ಲಿ ಶಕ್ತಿ ನೀಡುವಂಥದ್ದು, ಪ್ರೋಟೀನ್ಗಳ ಕೊರತೆ ಜಾಸ್ತಿ ಇದೆ ಅನ್ನೋದನ್ನು ಅವರು ಸಮೀಕ್ಷೆ ಮೂಲಕ ಕಂಡುಹಿಡಿತಾರೆ. ಇದು ನಮ್ಮ ದೇಶದ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸಂತುಲಿತ ಆಹಾರವನ್ನು ಒದಗಿಸುವ 2002ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮವನ್ನು ಜಾರಿಗೆ ತರಲು ಕಾರಣವಾಯಿತು. ಇವಾಗ ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲ ಮಿಡ್ ಡೇ ಮೀಲ್ಸನ್ನು ಕೊಡ್ತಾರೆ, ಬಿಸಿಯೂಟ, ಹೌದಲ್ವಾ? ಅದನ್ನು 2002ರಿಂದ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಕೊಲುತ್ತೂರ್ ಗೋಪಾಲನ್ ಅವರು ಸಮೀಕ್ಷೆ ಮಾಡಿ ಕೊಟ್ಟಂತಹ ವಿವರಗಳನ್ನು ಆಧಾರವಾಗಿಟ್ಕೊಂಡು ಮಕ್ಕಳಲ್ಲೂ ಕೂಡ ಪ್ರೋಟೀನ್ಗಳಾಗಿರಲಿ ಅಥವಾ ಬೇರೆ ಘಟಕಗಳು ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಸ್ಕೂಲಿಗೆ ಬಂದಾಗ ಸ್ಕೂಲಲ್ಲಿ ಬಿಸಿ ಊಟ ನೀಡೋದ್ರಿಂದ ಆ ಒಂದು ಪೌಷ್ಟಿಕಾಂಶದ ಕೊರತೆಯನ್ನು ನಿವಾರಿಸೋಣ ಅನ್ನುವಂತಹ ಒಂದು ಉದ್ದೇಶದಿಂದ ಬಿಸಿ ಊಟವನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಈಗ PM ಪೋಷಣ್ನ ಉಪಕ್ರಮವಾಗಿದೆ. ಈ ಯೋಜನೆಯು ರಾಷ್ಟ್ರವ್ಯಾಪಿ ಲಕ್ಷಾಂತರ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಹಾರದ ವಿವಿಧ ಘಟಕಗಳನ್ನು ಪರೀಕ್ಷಿಸುವುದು ಹೇಗೆ? ಸೊ ನಿಮ್ಮೆಲ್ರಿಗೂ ಸಹ ಆಹಾರದಲ್ಲಿ ವಿವಿಧ ಘಟಕಗಳು ಇದೆ ಅಂತ ಗೊತ್ತಾಯಿತು. ಆದರೆ ನೀವು ಮೊದಲನೇ ಪಾಠದಲ್ಲಿ ಏನು ಕಲ್ತಿದ್ದೀರಾ? ಯಾವುದನ್ನು ಕೂಡ ಜಸ್ಟ್ ಕೇಳಿ ನಂಬಿಕೆ ಮೇಲೆ ಹೋಗಬಾರ್ದು, ವಿಜ್ಞಾನದಲ್ಲಿ ಪ್ರತಿಯೊಂದನ್ನು ಪರೀಕ್ಷಿಸಿ ನೋಡಬೇಕು ಅಂತ, ಹೌದಲ್ವಾ? ಹಾಗಿದ್ರೆ ಈ ಆಹಾರದ ಘಟಕಗಳನ್ನು ಕೂಡ ನಾವು ಪರೀಕ್ಷಿಸಿ ಕಂಡುಹಿಡಿಯಬಹುದು. ಪಿಷ್ಟ, ಕೊಬ್ಬು ಮತ್ತು ಪ್ರೋಟೀನ್ನಂತಹ ಕೆಲವು ಪೋಷಕಾಂಶಗಳನ್ನು ಸರಳ ಪರೀಕ್ಷೆಯನ್ನು ಮಾಡಿ ನಾವು ಕಂಡುಹಿಡಿಬೋದು. ಆದರೆ ಇತರ ಪೋಷಕಾಂಶಗಳನ್ನು ಪ್ರಯೋಗಾಲಯದಲ್ಲಿ ಸುಸಜ್ಜಿತ ಎಲ್ಲ ಕೆಮಿಕಲ್ಸ್ ಅವೈಲಬಲ್ ಇರುವಂತಹ ಪ್ರಯೋಗಾಲಯದಲ್ಲಿ ಮಾತ್ರ ಟೆಸ್ಟ್ ಮಾಡಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗತ್ತೆ. ಸೊ ನಾವಿಲ್ಲಿ ಮೊದಲಿಗೆ ಪಿಷ್ಟದ ಪರೀಕ್ಷೆಯನ್ನು ನೋಡೋಣ. ಅದಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ತಗೋಬೇಕು. ಏನೇನು ಅಂತ ನೋಡೋಣ. ಆಲೂಗಡ್ಡೆ, ಸೌತೆಕಾಯಿ, ಬ್ರೆಡ್, ಅನ್ನ, ಬೇಯಿಸಿದ ಕಡಲೆಕಾಯಿ, ಪುಡಿ ಮಾಡಿದ ಕಡಲೆಕಾಯಿ, ಎಣ್ಣೆ, ಬೆಣ್ಣೆ ಮತ್ತು ತೆಂಗಿನಕಾಯಿ ತುರಿ ಅಂತಹ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಇದಷ್ಟೇ ಅಲ್ಲದೆ ಇನ್ನು ಹೆಚ್ಚಿಗೆ ಇತರ ಆಹಾರ ಪದಾರ್ಥಗಳನ್ನು ಕೂಡ ನೀವು ತಗೊಳ್ಬಹುದು. ಸೊ ಹೇಗೆ ಈ ಪಿಷ್ಟದ ಪರೀಕ್ಷೆ ಮಾಡೋದು, ಏನೇನು ಬೇಕು, ಅದರ ರಿಸಲ್ಟ್ ಏನಾಗಿರುತ್ತೆ ಅಂತ ನಾವು ಪ್ರಯೋಗದ ಮೂಲಕನೇ ತಿಳ್ಕೊಳ್ಳೋಣ. ಸೊ ಬನ್ನಿ ಆ ಎಕ್ಸ್ಪೆರಿಮೆಂಟನ್ನು ನೋಡ್ಕೊಂಡು ಬರೋಣ. ನಾವು ತಿನ್ನುವಂತಹ ಆಹಾರ ಪದಾರ್ಥದಲ್ಲಿ ಸ್ಟಾರ್ಚ್ ಅಂದರೆ ಪಿಷ್ಟದ ಅಂಶ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕು, ಹೌದಲ್ವಾ? ಇಲ್ಲಿ ನಾನು ಕೆಲವೊಂದು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ಮೇನಾಗಿ ನಮಗೆ ಬೇಕಾಗಿರುವಂಥದ್ದು ಅಯೋಡಿನ್ ದ್ರಾವಣ, ಅಯೋಡಿನ್ ಸೊಲ್ಯೂಷನ್, ಇದನ್ನು ಕೂಡ ನಾವು ತಗೊಂಡಿದ್ದೀನಿ. ಈಗ ಯಾವ ಆಹಾರ ಪದಾರ್ಥದಲ್ಲಿ ಪಿಷ್ಟದ ಅಂಶ ಅಂದರೆ ಸ್ಟಾರ್ಚ್ ಇದೆ ಅನ್ನೋದನ್ನು ಟೆಸ್ಟ್ ಮಾಡೋದು ತುಂಬ ಸುಲಭ. ಇದನ್ನು ನಾವು ಡ್ರಾಪರ್ ಅಂತ ಕರಿತೀವಿ. ಸೊ ಈ ಡ್ರಾಪರ್ನ ಸಹಾಯದಿಂದ ಅಯೋಡಿನ್ ಸೊಲ್ಯೂಷನನ್ನು ನಾವು ತೆಗೆದುಕೊಳ್ಬೇಕು. ಈಗ ಅಯೋಡಿನ್ ದ್ರಾವಣದ ಕಲರನ್ನು ನೀವು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಇದು ಬ್ರೌನಿಶ್ ಆಗಿದೆ, ಹೌದಲ್ವಾ? ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ನೀವು ನೋಡೋದಾದರೆ, ಇಲ್ಲಿ ಅನ್ನ ತೊಗೊಂಡಿದ್ದೀನಿ, ಬಾಳೆಹಣ್ಣು, ಬೇಯಿಸದಂತಹ ಬೇಳೆ ತೊಗೊಂಡಿದ್ದೀನಿ, ಇಲ್ಲಿ ಆಲೂಗಡ್ಡೆ ಇದೆ, ಕ್ಯಾರೆಟ್ ಇದೆ, ಒಣಕೊಬ್ಬರಿ ಇದೆ ಮತ್ತು ಕಡಲೆ ಬೀಜ ಇದೆ. ಇಲ್ಲಿ ಇದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದ್ರ ಮೇಲೆ ಏನು ಮಾಡಬೇಕು, ನಾವು 2-3 ಹನಿ
ಅಯೋಡಿನ್ ದ್ರಾವಣವನ್ನು ಹಾಕ್ತಾ ಬರಬೇಕು. ನೋಡಿ, ಇದು ಅಯೋಡಿನ್ ದ್ರಾವಣದ ಕಲರ್ ಇದು, ಸರಿನಾ? ಈಗ ಇದ್ರ ಮೇಲೆ ನಾವು ಹಾಕೋಣ. ಚೇಂಜ್ ನೋಡಿ, ಈ ಡ್ರಾಪರಿಂದ ಬೀಳುವಾಗ ಇದು ಆರೆಂಜಿಶ್ ಇದ್ದಿದ್ದು ನೋಡಿ, ಹಾಕಿದ ತಕ್ಷಣ ಬ್ಲೂ ಕಲರ್ ಆಗ್ತಿದೆ, ಹೌದಲ್ವಾ? ಈಗ ಬಾಳೆಹಣ್ಣನ್ನು ಅಬ್ಸರ್ವ್ ಮಾಡಿ, ಬರ್ತಾ ಇರೋದು ಆರೆಂಜ್ ಕಲರು. ನೋಡಿ ಯಾವ ಕಲರ್ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಸಮಯದ ನಂತರ ನೀಟಾಗಿ ನೋಡಬಹುದು. ಈಗ ಇಲ್ಲಿ ನಾನು ಆಲೂಗಡ್ಡೆಗೆ ಹಾಕ್ತಾಯಿದ್ದೀನಿ ಕ್ಯಾರೆಟ್, ಒಣ ಕೊಬ್ಬರಿ, ಹಾಗೆ ಕಡಲೆ ಬೀಜ. ಸೊ ಇದೆಷ್ಟಕ್ಕೂ ಕೂಡ ನಾನೇನು ಮಾಡಿದ್ದೀನಿ, ಇವಾಗ ಅಯೋಡಿನ್ ದ್ರಾವಣವನ್ನು ಹಾಕಿದ್ದೀನಿ. ಇಲ್ಲಿ ಏನು ಕಲರ್ ಚೇಂಜಸ್ ಆಗಿದೆ ಅನ್ನೋದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ಅಯೋಡಿನ್ ಸೊಲ್ಯೂಷನ್ ಮೊದಲಿಗೆ ಬ್ರೌನ್ ಕಲರ್ ಇತ್ತು, ಹೌದಲ್ವಾ? ಈ ಅನ್ನನ ನೋಡಿ, ಇವಾಗ ಈ ಡ್ರಾಪರಲ್ಲೇ ನೀವು ಕಲರ್ ನೋಡ್ಬೋದು ಅಯೋಡಿನ್ ಸೊಲ್ಯೂಷನ್ದು. ಅದೇ ನಾವು ಅನ್ನಕ್ಕೆ ಹಾಕಿದ ತಕ್ಷಣ ಇಲ್ಲೇನಾಗಿದೆ, ಗಾಢ ನೀಲಿ ಅಥವಾ ಕಪ್ಪು ನೀಲಿ ಆಗುವಷ್ಟು ಕಲರ್ ಚೇಂಜು ಆಗಿದೆ. ಹಾಗಿದ್ರೆ ಅರ್ಥ ಏನು? ಅನ್ನದಲ್ಲಿ ಸ್ಟಾರ್ಚ್ ಅಂಶ ಇದೆ, ಪಿಷ್ಟದ ಅಂಶ ಇದೆ ಅಂತ ಅರ್ಥ. ಹಾಗೆ ನಾವು ಇಲ್ಲಿ ಬಾಳೆಹಣ್ಣನ್ನು ಅಬ್ಸರ್ವ್ ಮಾಡೋಣ. ಇಲ್ಲಿ ಕೂಡ ನೀವು ನೋಡ್ಬೋದು, ಬಾಳೆಹಣ್ಣಿನ ಮೇಲೆ ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಅರ್ಥ ಏನು? ಈ ಒಂದು ಬಾಳೆಹಣ್ಣಿನಲ್ಲೂ ಕೂಡ ಪಿಷ್ಟದ ಅಂಶ ಇದೆ ಅಂತ ಅರ್ಥ. ಹಾಗೆಯೇ ಬೇಳೆಕಾಳುಗಳಲ್ಲಿ ಬೇಯಿಸಿದಂತಹ ಬೇಳೆ ಇದು, ಇಲ್ಲೂ ಕೂಡ ಕಾರ್ಬೋಹೈಡ್ರೇಟ್, ಅದರಲ್ಲಿ ಸ್ಟಾರ್ಚ್ನ ಅಂಶ ಇದೆ. ಹಾಗೆ ನೀವು ಆಲೂಗಡ್ಡೆಯನ್ನು ನೋಡಿದ್ರೆ, ನಾನು ಇದನ್ನ ಎತ್ತಿ ತೋರಿಸ್ತೀನಿ ನೀಟಾಗಿ ನೋಡಿ. ನಾನು ಎರಡು ಕಡೆ ಇಲ್ಲಿ ಹಾಕಿದಂತಹ ಜಾಗದಲ್ಲಿ ಆರೆಂಜ್ ಕಲರ್ ಬದಲಾಗಿ ಬ್ಲೂ ಕಲರ್ ಆಗಿ ಇದು ಟರ್ನ್ ಆಗಿದೆ. ಅಂದರೆ ಅದರ ಅರ್ಥ ಏನು? ಆಲೂಗಡ್ಡೆಯಲ್ಲಿಯೂ ಕೂಡ ಪಿಷ್ಟದ ಅಂಶ ಇದೆ ಅಂತ ಅರ್ಥ. ಅದೇ ನೀವು ಕ್ಯಾರೆಟನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಆರೆಂಜ್ ಕಲರು ಅಷ್ಟಾಗಿ ಬ್ಲೂ ಆಗಿ ಕನ್ವರ್ಟ್ ಆಗಿಲ್ಲ. ಅಂದರೆ ಅರ್ಥ ಏನು? ಕ್ಯಾರೆಟಲ್ಲಿ ಪಿಷ್ಟದ ಅಂಶ ಅಥವಾ ಸ್ಟಾರ್ಚು ಇಲ್ಲ. ಹಾಗೆ ಕೊಬ್ಬರಿಯನ್ನು ನೋಡಿ, ಒಂದು ಚೂರು ಕೂಡ ಅದು ಯಾವುದೇ ಕಲರ್ ಚೇಂಜು ಆಗಿಲ್ಲ, ಅದು ಬ್ರೌನ್ ಕಲರ್ ಆಗಿ ಉಳಿದಿದೆ, ಹೌದಲ್ವಾ? ಅದರ ಅರ್ಥ ಏನು? ಇದರಲ್ಲೂ ಕೂಡ ಕೊಬ್ಬರಿಯಲ್ಲಿಯೂ ಕೂಡ ಪಿಷ್ಟದ ಅಂಶ ಇಲ್ಲ. ಹಾಗೆ ನೀವು ಕಡಲೆ ಬೀಜವನ್ನು ನೋಡಿದ್ರೆ ಸ್ವಲ್ಪ ಅದು ನೀಲಿ ಬಣ್ಣಕ್ಕೆ ಟರ್ನ್ ಆಗಿದೆ. ಅಂದರೆ ಅದರ ಅರ್ಥ ಏನು? ಅದರಲ್ಲಿ ಸ್ವಲ್ಪ ಪ್ರಮಾಣದ ಪಿಷ್ಟದ ಅಂಶ ಇದೆ ಅಂತ ನಾವು ಕಂಡುಕೊಳ್ಬಹುದು. ಇಲ್ಲಿ ನೀವು ಹೆಚ್ಚಾಗಿ ಹಾಕಿದ ತಕ್ಷಣ ಬ್ಲೂ ಕಲರ್, ಡಾರ್ಕ್ ಬ್ಲೂ ಬಂದಿದ್ದು ಯಾವುದು? ಅನ್ನ, ಹೌದಲ್ವಾ? ಹಾಗಿದ್ರೆ ಅರ್ಥ ಏನು? ಅನ್ನದಲ್ಲಿ ಹೆಚ್ಚು ಪ್ರಮಾಣದ ಸ್ಟಾರ್ಚ್ನ ಅಂಶ ಇದೆ ಅಂತ. ಹಾಗೆ ನೀವು ಪೊಟ್ಯಾಟೊ, ಆಲೂಗಡ್ಡೆಯನ್ನು ನೋಡಿದ್ರೂ ಕೂಡ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಅದು ಕೂಡ ಹೆಚ್ಚಿನ ಒಂದು ಪಿಷ್ಟದ ಅಂಶವನ್ನು ಹೊಂದಿದೆ. ಸೊ ಇದರಿಂದ ನಾವೇನು ತಿಳ್ಕೊಂಡ್ವಿ? ಯಾವ ಒಂದು ಆಹಾರ ಪದಾರ್ಥಕ್ಕೆ ಅಯೋಡಿನ್ ಸೊಲ್ಯೂಷನ್, ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಗಾಢ ನೀಲಿ ಅಥವಾ ಕಡು ನೀಲಿ ಬಣ್ಣಕ್ಕೆ, ಕಪ್ಪಾದ ನೀಲಿ ಬಣ್ಣಕ್ಕೆ ತಿರುಗುತ್ತೋ ಆ ಆಹಾರ ಪದಾರ್ಥದಲ್ಲಿ ಪಿಷ್ಟ ಅಥವಾ ಸ್ಟಾರ್ಚ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ನೋಡಿದ್ರಿ ಅಲ್ವಾ? ಪಿಷ್ಟದ ಪರೀಕ್ಷೆ ಅಂದರೆ ಸ್ಟಾರ್ಚ್ ಪರೀಕ್ಷೆ ಹೇಗೆ ಮಾಡೋದು ಅಂತ. ನಿಮಗೆ ಕಲರ್ ಡಿಫ್ರೆನ್ಸು ನೀಟಾಗಿ ಗೊತ್ತಿರುತ್ತೆ. ಅಕಸ್ಮಾತ್ ನಿಮ್ಮ ಆಹಾರ ಪದಾರ್ಥದಲ್ಲಿ ಅಕಸ್ಮಾತ್ ನೀವು ಏನದು ಅಯೋಡಿನ್ ಸೊಲ್ಯೂಷನನ್ನು ಹಾಕಿದಾಗ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗ್ತು ಅಂದರೆ ಪಿಷ್ಟ ಇದೆ ಅಂತ ಅರ್ಥ. ನೆಕ್ಸ್ಟು ಕೊಬ್ಬಿನ ಪರೀಕ್ಷೆ. ಕೊಬ್ಬಿನ ಪರೀಕ್ಷೆಗೂ ಕೂಡ ಕೆಲವೊಂದು ಸಾಮಗ್ರಿಗಳು ನೀವೇನು ಬಳಸಿದ್ರೋ ಅದನ್ನೇ ತೆಗೆದುಕೊಂಡು ನಾವು ಪರೀಕ್ಷೆಯನ್ನು ಮಾಡಬಹುದು. ಹೇಗೆ ಮಾಡೋದು ಅದನ್ನು ಕೂಡ ನೋಡ್ಕೊಂಡು ಬರೋಣ. ನಾವು ತಿನ್ನುವಂತಹ ಯಾವ ಆಹಾರ ಪದಾರ್ಥದಲ್ಲಿ ಕೊಬ್ಬಿನಂಶ ಇರುತ್ತೆ ಅನ್ನೋದನ್ನು ಹೇಗೆ ಕಂಡುಕೊಳ್ಳೋದು, ಅದು ಕೂಡ ಒಂದು ಪರೀಕ್ಷೆಯನ್ನು ಮಾಡಿ ನೋಡೋಣ. ಈಗಾಗಲೇ ನೀವು ಯಾವ ಆಹಾರ ಪದಾರ್ಥದಲ್ಲಿ ಪಿಷ್ಟದ ಅಂಶ ಇದೆ ಅನ್ನೋದನ್ನು ಅಯೋಡಿನ್ ಸೊಲ್ಯೂಷನ್ ಮುಖಾಂತರ ತಿಳಿಯೋದನ್ನು ನೋಡಿದ್ರಿ. ಇವಾಗ ನಾನು 3 ಐಟಮ್ಸನ್ನು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ, ಆಲೂಗಡ್ಡೆ ಹಾಗೂ ಕಡಲೆ ಬೀಜ. ಸೊ ಇದರಲ್ಲಿ ಯಾವುದರಲ್ಲಿ ಕೊಬ್ಬಿನ ಅಂಶ ಇದೆ ಮತ್ತು ಹೇಗೆ ಟೆಸ್ಟ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಆಹಾರ ಪದಾರ್ಥ ಪ್ಲಸ್ ಒಂದು ವೈಟ್ ಶೀಟ್ ಅಥವಾ ಯಾವುದಾದ್ರೂ ಶೀಟ್, ಕಲರ್ ಶೀಟ್ ತೊಗೊಳ್ಬೇಡಿ, ವೈಟ್ ಇದ್ದರೆ ಓಕೆ. ಈಗ ಫಸ್ಟು ನಾನು ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ, ಅದನ್ನ ಒಂದು ಕಡೆಗೆ ಇಟ್ಕೊಳ್ಳೋಣ. ಈಗ ಇದನ್ನು ಒಂದು ಸ್ವಲ್ಪ ಈ ಪೇಜನ್ನು ಫೋಲ್ಡ್ ಮಾಡಿ ಗುಂಡ್ಕಲ್ ಸಹಾಯದಿಂದ ಅದನ್ನು ನೀವು ನಿಧಾನಕ್ಕೆ ಕುಟ್ಟಬೇಕು.
ನೋಡಿ ಕುಟ್ ಆದಮೇಲೆ ಈ ಒಂದು ಕಡಲೆ ಬೀಜದ ಪುಡಿ ಇರುತ್ತಲ್ವಾ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ ಅಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಎಣ್ಣೆ ಅಂಶ ಕಾಣಿಸ್ತಿದೆ, ಹೌದಲ್ವಾ? ಈಗ ನೀಟಾಗಿ ಕಾಣಿಸ್ಬೇಕು ಅಂದರೆ ನೀವು ಯಾವುದಾದ್ರು ಒಂದು ಬೆಳಕಿಗೆ ಹಿಡಿದು ನೋಡಬೇಕು. ಅದನ್ನು ಬೆಳಕಿಗೆ ಹಿಡಿದು ನೋಡಿದಾಗ ಏನಾಗುತ್ತೆ, ಈ ಒಂದು ಪೇಪರ್ಗೂ ಹಾಗೂ ಇಲ್ಲಿರುವಂತಹ ಪೇಪರ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದರಿಂದ ಏನಾಗ್ತಾ ಇದೆ, ಹೆಚ್ಚಿನ ಬೆಳಕು ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ಅಷ್ಟಾಗಿ ಬೆಳಕು ಕಾಣಿಸ್ತಿಲ್ಲ, ಹೌದಲ್ವಾ? ಅದರ ಅರ್ಥ ಏನು, ಈ ಒಂದು ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಇತ್ತು. ಯಾವುದೇ ಆಹಾರ ಪದಾರ್ಥದಲ್ಲಿ ಎಣ್ಣೆ ಅಂಶ ಇದ್ದರೆ ಅದನ್ನು ನಾವು ಕೊಬ್ಬಿನ ಅಂಶ ಅಂತ ಕರಿತೀವಿ. ಸೊ ಇದರ ಅರ್ಥ ಏನಾಯಿತು ನಿಮಗೆ, ಇವಾಗ ಕಡಲೆ ಬೀಜದಲ್ಲಿ ಕೊಬ್ಬಿನ ಅಂಶ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಇಲ್ಲಿ ಸ್ವಲ್ಪ ಪ್ರಮಾಣದ ಒಣ ಕೊಬ್ಬರಿಯನ್ನು ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಇಟ್ಟು ಪೇಪರನ್ನು ಫೋಲ್ಡ್ ಮಾಡಿ ಅದೇ ರೀತಿ ಅದನ್ನ ಕುಟ್ಟಿ ಈಗ ನೋಡಿ ಕಾಣಿಸ್ತಾ ಇದೆಯಾ ಬೆಳಕು, ಹೌದಲ್ವಾ? ಸೊ ಇದರರ್ಥ ಏನು, ಒಣ ಕೊಬ್ಬರಿಯಲ್ಲಿಯೂ ಕೂಡ ಎಣ್ಣೆ ಅಂಶ ಇದೆ. ಅಂದರೆ ಯಾವ ಅಂಶ ಇದೆ ಅಂತ ಅರ್ಥ, ಕೊಬ್ಬಿನ ಅಂಶ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ನೆಕ್ಸ್ಟ್ ನಾವೇನು ಮಾಡೋಣ, ಇವಾಗ ಆಲೂಗಡ್ಡೆಯನ್ನು ತಗೊಳ್ತಾ ಇದ್ದೀನಿ. ಇದನ್ನು ಕುಟ್ಟೋದು ಬೇಡ, ಜಸ್ಟ್ ನೀವು ಅದನ್ನು ಪ್ರೆಸ್ ಮಾಡಬೇಕು. ನೀಟಾಗಿ ಪ್ರೆಸ್ ಮಾಡಿ. ಈಗ ಅದನ್ನು ನಿಧಾನಕ್ಕೆ ತೆಗೆದು ಇದನ್ನು ನೀವು ನೋಡಿ, ನಿಮಗೆ ಇದರಲ್ಲೂ ಏನೋ ಮಾರ್ಕ್ ಕಾಣಿಸ್ತಾ ಇದೆ, ಹಾಗಿದ್ರೆ ಇದು ಕೂಡ ಎಣ್ಣೆ ಅಂಶ ಇರಬಹುದು ಅಂತ ಅಂದ್ಕೊಂಡಿದ್ರೆ ತಪ್ಪು. ಇಲ್ಲಿ ಕಾಣಿಸ್ತಾ ಇರೋದು ಜಸ್ಟ್ ನಿಮಗೆ ತೇವಾಂಶ, ನೀರಿನ ಅಂಶ, ಆಲೂಗಡ್ಡೆಯಲ್ಲಿ ಇರುವಂತಹ ನೀರಿನ ಅಂಶ ನಿಮಗೆ ಈ ಪೇಪರಲ್ಲಿ ಕಾಣಿಸ್ತಾ ಇದೆ. ಡಿಫ್ರೆನ್ಸು ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ ನೋಡಿ. ಕೊಬ್ಬರಿಯಲ್ಲಿ ಎಷ್ಟು ಎಣ್ಣೆ ಅಂಶ ಇದೆ, ಎಷ್ಟು ತಿಳಿಯಾಗಿದೆ, ಆದರೆ ಈ ಆಲೂಗಡ್ಡೆಯಲ್ಲಿ ನಿಮಗೆ ಅಂತಹ ತಿಳಿಯಾದಂತಹ ಒಂದು ಎಣ್ಣೆ ಅಂಶ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಫ್ಯಾಟ್ ಟೆಸ್ಟ್ ಅಥವಾ ಕೊಬ್ಬಿನ ಪರೀಕ್ಷೆ ಮಾಡೋದು ತುಂಬ ಸುಲಭ. ಯಾವುದಾದ್ರೂ ಶೀಟ್ ತೊಗೊಂಡು ಆಹಾರ ಪದಾರ್ಥವನ್ನು ಪ್ರೆಸ್ ಮಾಡಿ ಅಥವಾ ಜಜ್ಜಿ ನೋಡಿದಾಗ ಪೇಪರ್ ಮೇಲೆ ನಿಮಗೆ ಎಣ್ಣೆ ಅಂಶ ಕಾಣಿಸಿದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಅಂತ ಅರ್ಥ. ಕಾಣಿಸ್ಲಿಲ್ಲ ಅಂದರೆ ಅದರಲ್ಲಿ ಎಣ್ಣೆ ಅಂಶ ಇಲ್ಲ ಅಂತ ಅರ್ಥ. ನೋಡ್ಕೊಂಡು ಬಂದ್ರಿ ಅಲ್ವಾ? ಇದು ಪಿಷ್ಟ ಹಾಗೂ ಕೊಬ್ಬಿನ ಪರೀಕ್ಷೆಗಳು. ಮುಂದೆ ಹಾಗೆ ನಾವು ಪ್ರೋಟೀನ್ಗಳ ಪರೀಕ್ಷೆ ಹೇಗೆ ನಡೆಸೋದು ಅಂತ ನೋಡೋಣ. ಇದನ್ನು ಮಾಡಿ ನೋಡಲಿಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ 2 ಕೆಮಿಕಲ್ಗಳು ಬೇಕು. ಕೆಮಿಕಲ್ಗಳ ಲಭ್ಯತೆ ಇಲ್ಲದೇ ಇರೋದರಿಂದ ಅದನ್ನು ಹೇಗೆ ಮಾಡ್ಬೋದು ಮತ್ತು ಅದರ ಫೋಟೋಸ್ ಕೂಡ ನಾನು ಹಾಕಿದ್ದೀನಿ, ನೋಡಬಹುದು. ಕುಟ್ಟಾಣಿ ಬಳಸಿ ಆಹಾರ ಪದಾರ್ಥಗಳ ಪೇಸ್ಟ್ ಅಥವಾ ಪುಡಿಯನ್ನು ಮಾಡ್ಕೊಳ್ಳಿ. ನೀವು ಯಾವಾಗ ತೊಗೊಂಡಿದ್ದೀರಲ್ವ ಆಹಾರ ಪದಾರ್ಥ, ಅದನ್ನೇ ತೆಗೆದುಕೊಂಡು ಕುಟ್ಟಾಣಿ ಅಂದರೆ ನಿಮ್ಮ ಅಜ್ಜಿ ತಾತದರೆಲ್ಲ ಎಲೆ ಮತ್ತು ಅಡಿಕೆನ ಕುಟ್ಟೋದಕ್ಕೆ ಬಳಸ್ತಾರಲ್ಲ ಕುಟ್ಟಾಣಿ, ಅದನ್ನು ತೆಗೆದುಕೊಂಡು ಪೇಸ್ಟು ಅಥವಾ ಪೌಡ್ರು ಮಾಡ್ಕೋಬೇಕು. ಸುಮಾರು ಅರ್ಧ ಟೀ ಚಮಚದಷ್ಟು ಪ್ರತಿ ಆಹಾರ ಪದಾರ್ಥಗಳನ್ನು ಸ್ವಚ್ಛವಾದ ಪ್ರತ್ಯೇಕ ಪ್ರನಾಳದಲ್ಲಿ ತೆಗೆದುಕೊಳ್ಳಿ. ಟೆಸ್ಟ್ ಟ್ಯೂಬಲ್ಲಿ ನೀವು ಪ್ರತಿಯೊಂದು ಆಹಾರವನ್ನು ತೆಗೆದುಕೋಬೇಕು. ಆಮೇಲೆ ಪ್ರತಿ ನಾಳಕ್ಕೆ 2 ರಿಂದ 3 ಟೀ ಚಮಚದಷ್ಟು ನೀರನ್ನು ಹಾಕಬೇಕು. ಆಮೇಲೆ ಡ್ರಾಪರನ್ನು ಬಳಸಿ ಪ್ರತಿಯೊಂದು ಟೆಸ್ಟ್ ಟ್ಯೂಬ್ಗೂ ಕೂಡ 2 ಹನಿ ತಾಮ್ರದ ಸಲ್ಫೇಟನ್ನು ಹಾಕಬೇಕು. ನಂತರ ಇನ್ನೊಂದು ಡ್ರಾಪರ್ ತೆಗೆದುಕೊಂಡು 10 ಹನಿ ಏನು ಹಾಕಬೇಕು, ಕಾಸ್ಟಿಕ್ ಸೋಡಾದ ದ್ರಾವಣವನ್ನು ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕೆಲವು ನಿಮಿಷಗಳ ಕಾಲ ಅದು ಅಲ್ಲಾಡದಂತೆ ಇರಬೇಕು. ಸೊ ಏನೇನು ತೊಗೊಂಡ್ರಿ, ಆಹಾರನ ಪೇಸ್ಟ್ ಮಾಡಿಕೊಂಡು ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡಿದ್ದೀರಾ, ಅದಕ್ಕೆ 2 ರಿಂದ 3 ಚಮಚದಷ್ಟು ನೀರನ್ನು ಹಾಕಬೇಕು, ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಆಮೇಲೆ 2 ರಿಂದ 3 ಹನಿ ಅದಕ್ಕೆ ತಾಮ್ರದ ಸಲ್ಫೇಟ್ ಹಾಕಬೇಕು. 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಸ್ವಲ್ಪ ಹೊತ್ತು ಅಲ್ಲಾಡಿಸ್ದೇ ಇಡಬೇಕು. ಕೆಲವು ಪ್ರನಾಳಗಳಲ್ಲಿನ ವಸ್ತುಗಳು ನೇರಳೆ ಬಣ್ಣಕ್ಕೆ ತಿಳುಗಿದಿವೆ, ಅಂದರೆ ಪರ್ಪಲ್ ಕಲರ್ಗೆ ಟರ್ನ್ ಆಗಿದೆಯಾ ಅಂತ. ಈ ನೇರಳೆ ಬಣ್ಣವು ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ಗಳ ಇರುವಿಕೆಯನ್ನು ಸೂಚಿಸುತ್ತದೆ. ಈ ಟೆಸ್ಟ್ ಟ್ಯೂಬಲ್ಲಿ ನೀವು ನೋಡಬಹುದು ಏನಾಗಿದೆ, ಒಂದು ಲೈಟ್ ಬ್ಲೂ ಕಲರ್ ಇದೆ, ಇನ್ನೊಂದು ನೋಡಿ ಡಾರ್ಕ್ ಪರ್ಪಲ್ ಕಲರ್ ಇದೆ. ಸೊ ಯಾವ್ಯಾವ ಆಹಾರದಲ್ಲಿ ಡಾರ್ಕ್ ಪರ್ಪಲ್ ಬಂದಿರುತ್ತೋ ಅದರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ಹೀಗೆ ಮುಂದೆ ನೋಡ್ತಾ ಹೋದರೆ ವಿವಿಧ ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶಗಳನ್ನು ಅನ್ವಯಿಸೋದು. ಕೋಷ್ಟಕ 3.3 ಕೊಟ್ಟಿದ್ದಾರೆ, ಇಲ್ಲಿ ನಾನು ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆಲೂಗಡ್ಡೆ ಮೊದಲು
ಪಿಷ್ಟದ ಪರೀಕ್ಷೆಯ ಮುಂಚೆ ಯಾವ ಬಣ್ಣ ಇರುತ್ತೆ? ಕೆನೆ ಬಣ್ಣ, ಕ್ರೀಮ್ ಕಲರ್ ಇರುತ್ತೆ. ಅಯೋಡಿನ್ ಪರೀಕ್ಷೆ ಆದಮೇಲೆ ಗಾಢ ನೀಲಿ ಬಣ್ಣಕ್ಕೆ ಅದು ತಿರುಗುತ್ತೆ. ಹಾಗೆ ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಎಣ್ಣೆ ಗುರುತುಗಳು ಕಾಣಿಸೋದಿಲ್ಲ. ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ಮೊದಲು ಕೆನೆ ಬಣ್ಣ ಇರುತ್ತೆ, ಆಮೇಲೆ ನೇರಳೆ ಬಣ್ಣ ಬರುತ್ತೆ. ಹಾಗಿದ್ರೆ ಕೊನೆಯದಾಗಿ ಕೊಟ್ಟಿರುವಂತಹ 3 ಕಾಲಮ್ ನೋಡಿ, ಪಿಷ್ಟದ ಇರುವಿಕೆ, ಕೊಬ್ಬಿನ ಇರುವಿಕೆ ಮತ್ತು ಪ್ರೋಟೀನ್ ಇರುವಿಕೆ. ಗಾಢ ನೀಲಿ ಬಣ್ಣ ಬಂತು, ಸೊ ಪಿಷ್ಟ ಇರುತ್ತೆ. ನೆಕ್ಸ್ಟು ಕೊಬ್ಬು ಇಲ್ಲ, ಪ್ರೋಟೀನ್ ನೇರಳೆ ಬಣ್ಣ ಬಂದಿರೋದ್ರಿಂದ ಇದೆ. ನೆಕ್ಸ್ಟು ಸೌತೆಕಾಯಿ ಹಸಿರು ಬಣ್ಣ, ಅಯೋಡಿನ್ ಪರೀಕ್ಷೆಯಲ್ಲಿ ಯಾವುದೇ ಕಲರ್ ಚೇಂಜ್ ಆಗಲ್ಲ. ಮತ್ತು ಫ್ಯಾಟ್ ಟೆಸ್ಟ್ ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಕೂಡ ಎಣ್ಣೆ ಕಲೆ ಬರಲ್ಲ, ಮತ್ತು ಪ್ರೋಟೀನ್ ಟೆಸ್ಟ್ ಮಾಡಿದಾಗ ಕೂಡ ನೇರಳೆ ಬಣ್ಣ ಬರಲ್ಲ. ಹಾಗಿದ್ರೆ ಅರ್ಥ ಏನು? ಅದರಲ್ಲಿ ಪಿಷ್ಟ ಆಗಲಿ, ಕೊಬ್ಬಾಗಲಿ, ಪ್ರೋಟೀನ್ ಆಗಲಿ ಯಾವುದೇ ಆಹಾರದ ಘಟಕ ಇಲ್ಲ. ನೆಕ್ಸ್ಟು ಅನ್ನ ಬಿಳಿಯಾಗಿರುತ್ತೆ, ಅಯೋಡಿನ್ ಪರೀಕ್ಷೆ ಮಾಡಿದಾಗ ನೀಲಿ ಬಣ್ಣ ಬರುತ್ತೆ, ಸೊ ಪಿಷ್ಟ ಪ್ರೆಸೆಂಟ್ ಇದೆ. ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಎಣ್ಣೆ ಕಲೆ ಬರಲ್ಲ, ಸೊ ಕೊಬ್ಬು ಇಲ್ಲ. ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ನೇರಳೆ ಬಣ್ಣ ಬರಲ್ಲ, ಸೊ ಪ್ರೋಟೀನ್ ಇಲ್ಲ. ನೆಕ್ಸ್ಟು ಬೇಯಿಸಿದ ಬೇಳೆ ಹಳದಿ ಕಲರ್ ಇರುತ್ತೆ, ಅಯೋಡಿನ್ ಟೆಸ್ಟ್ ಮಾಡಿದಾಗ ಗಾಢ ನೀಲಿ ಬಣ್ಣ ಬರಲ್ಲ, ಅದಕ್ಕೆ ಪಿಷ್ಟ ಇಲ್ಲ. ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಎಣ್ಣೆ ಕಲೆ ಬರಲ್ಲ, ಸೊ ಕೊಬ್ಬು ಇಲ್ಲ. ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ನೇರಳೆ ಬಣ್ಣ ಬರುತ್ತೆ, ಆದ್ದರಿಂದ ಅದರಲ್ಲಿ ಪ್ರೋಟೀನ್ ಇರುತ್ತೆ. ನೆಕ್ಸ್ಟು ಕಡಲೆಕಾಯಿ ಕಂದು ಬಣ್ಣ, ಬ್ರೌನ್ ಕಲರ್ ಇರುತ್ತೆ, ಅಯೋಡಿನ್ ಟೆಸ್ಟ್ ಮಾಡಿದಾಗ ಬ್ಲೂ ಕಲರ್ ಬರಲ್ಲ, ಸೊ ಪಿಷ್ಟ ಇಲ್ಲ. ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಅಲ್ಲಿ ಎಣ್ಣೆ ಕಲೆ ಬರುತ್ತೆ, ಆದ್ದರಿಂದ ಅದರಲ್ಲಿ ಕೊಬ್ಬು ಇದೆ. ಹಾಗೆಯೇ ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ಕೂಡ ನೇರಳೆ ಬಣ್ಣ ಬರುತ್ತೆ, ಸೊ ಪ್ರೋಟೀನ್ ಕೂಡ ಅದರಲ್ಲಿ ಇದೆ. ನೆಕ್ಸ್ಟು ಚಪಾತಿ ಕಂದು ಬಣ್ಣದ್ದು, ನೀಲಿ ಬಣ್ಣ ಬರುತ್ತೆ, ಸೊ ಪಿಷ್ಟ ಇದೆ. ದೆನ್ ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಎಣ್ಣೆ ಬರೋದಿಲ್ಲ, ಸೊ ಅದರಲ್ಲಿ ಕೊಬ್ಬಿನ ಅಂಶ ಇಲ್ಲ. ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ನೇರಳೆ ಬಣ್ಣ ಬರುತ್ತೆ, ಸೊ ಅದರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ನೆಕ್ಸ್ಟು ಬೆಣ್ಣೆ ಕೊಟ್ಟಿದ್ದಾರೆ, ಅದು ಕೆನೆ ಬಣ್ಣದ್ದಾಗಿರುತ್ತೆ. ಅಯೋಡಿನ್ ಪರೀಕ್ಷೆ ಮಾಡಿದಾಗ ಅದರಲ್ಲಿ ನೀಲಿ ಬಣ್ಣ ಬರಲ್ಲ, ಸೊ ಪಿಷ್ಟ ಇಲ್ಲ. ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಎಣ್ಣೆ ಬರುತ್ತೆ, ಸೊ ಕೊಬ್ಬು ಪ್ರೆಸೆಂಟ್ ಇದೆ. ಹಾಗೆ ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ಯಾವುದೇ ನೇರಳೆ ಬಣ್ಣ ಬರೋದ್ರಿಲ್ಲ, ಆದ್ದರಿಂದ ಅದರಲ್ಲಿ ಪ್ರೋಟೀನ್ ಇಲ್ಲ. ತೆಂಗಿನಕಾಯಿ ಬಿಳಿ ಬಣ್ಣದ್ದಾಗಿರುತ್ತೆ, ಅಯೋಡಿನ್ ಪರೀಕ್ಷೆ ಮಾಡಿದಾಗ ನೀಲಿ ಬಣ್ಣ ಬರಲ್ಲ, ಅದರಿಂದ ಅದರಲ್ಲಿ ಪಿಷ್ಟ ಇರೋಲ್ಲ. ಕೊಬ್ಬಿನ ಪರೀಕ್ಷೆ ಮಾಡಿದಾಗ ಎಣ್ಣೆ ಬರುತ್ತೆ, ಸೊ ಅದರಲ್ಲಿ ಕೊಬ್ಬು ಇದೆ ಅಂತ ಅರ್ಥ. ಪ್ರೋಟೀನ್ ಪರೀಕ್ಷೆ ಮಾಡಿದಾಗ ನೇರಳೆ ಬಣ್ಣ ಬರೋದಿಲ್ಲ, ಸೊ ಅದರಲ್ಲಿ ಪ್ರೋಟೀನ್ ಇಲ್ಲ ಅಂತ ಅರ್ಥ. ಸೊ ಈ ಟೆಸ್ಟ್ಗಳನ್ನು ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಯಾವುದು ಪ್ರೆಸೆಂಟ್ ಇದೆ, ಯಾವುದು ಪ್ರೆಸೆಂಟ್ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಗೆ ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ಕು ಸಂತುಲಿತ ಆಹಾರ, ಅಂದರೆ ಬ್ಯಾಲೆನ್ಸ್ಡ್ ಡಯಟ್. ಹಾಗಿದ್ರೆ ಡಯಟ್ ಅಂದರೆ ಅರ್ಥ ಏನು? ನೀವೆಲ್ಲ ಹೇಳ್ತೀರಾ ಸಣ್ಣ ಆಗೋದಕ್ಕೆ ಎಲ್ಲರೂ ಬಳಸ್ತಾರೆ, ಅದು ಡಯಟ್ ಅಂತ. ಖಂಡಿತ ಅಲ್ಲ. ಡಯಟ್ ಅಂದರೆ ಸಿಂಪಲ್ ಮೀನಿಂಗು ಆಹಾರ. ನಾವು ತಿನ್ನುವಂತಹ ಆಹಾರವನ್ನು ನಾವು ಡಯಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಾವು ತಿನ್ನುವಂತಹ ಆಹಾರ ಬ್ಯಾಲೆನ್ಸ್ ಆಗಿ ಇರಬೇಕು, ಅದನ್ನೇ ನಾವು ಬ್ಯಾಲೆನ್ಸ್ಡ್ ಡಯಟ್, ಸಂತುಲಿತ ಆಹಾರ ಅಂತ ಕರಿತೀವಿ. ಸೊ ಎಲ್ಲರಿಗೂ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗುತ್ತವೆಯೇ? ಅಂದರೆ ಚಿಕ್ಕ ಪಾಪುಗಳು, ನೀವು, ನಿಮ್ಮ ಅಜ್ಜಿ ತಾತ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಒಂದೇ ತರಹದ ಒಂದೇ ಕ್ವಾಂಟಿಟಿ ಆಹಾರ ಸೇವಿಸ್ತೀರಾ? ಖಂಡಿತ ಇಲ್ಲ. ನಿಮಗೆ ಮತ್ತು ನಿಮ್ಮ ಅಜ್ಜ ಅಜ್ಜಿಯರಿಗೆ ಒಂದೇ ರೀತಿಯ ಅಥವಾ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗುತ್ತವೆಯೇ? ಇಲ್ಲ. ಆಹಾರದಲ್ಲಿನ ಪೋಷಕಾಂಶಗಳ ವಿಧ ಮತ್ತು ಪ್ರಮಾಣದ ಅವಶ್ಯಕತೆಗಳು ವಯಸ್ಸು, ಲಿಂಗ, ದೈಹಿಕ ಚಟುವಟಿಕೆ, ಆರೋಗ್ಯ ಸ್ಥಿತಿ, ಜೀವನ ಶೈಲಿ ಮತ್ತು ಇತರ ಅಂಶಗಳಿಗೆ ಅನುಗುಣವಾಗಿ ಬದಲಾಗುತ್ತೆ. ಸೊ ವಯಸ್ಸು, ಚಿಕ್ಕ ಮಕ್ಕಳು ಸ್ವಲ್ಪ ಕಡಿಮೆ ತಿಂತಾರೆ, ಕಡಿಮೆ ಪೋಷಕಾಂಶ ಬೇಕಾಗಿರುತ್ತೆ. ದೊಡ್ಡವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಲಿಂಗ ಕೂಡ ಹೌದು. ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಪೋಷಕಾಂಶದ ಅಂಶವೇ ಬೇರೆ, ಪ್ರಮಾಣವೇ ಬೇರೆ. ಗಂಡು ಮಕ್ಕಳಿಗೆ ಬೇಕಾಗುವಂತಹ ಪ್ರಮಾಣವೇ ಬೇರೆ ಆಗಿರುತ್ತೆ. ದೈಹಿಕ ಚಟುವಟಿಕೆ ಅಂದರೆ ಕ್ಲಾಸಲ್ಲಿ ಕೂತ್ಕೊಳ್ಳುವಂತಹ ಒಬ್ಬರಿಗೆ ಎಷ್ಟು ಪೋಷಕಾಂಶದ ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಪೋಷಕಾಂಶದ ಅವಶ್ಯಕತೆ. ಈಗ ಗಾರೆ ಕೆಲಸ ಮಾಡ್ತಾರಲ್ಲ, ಅವರಿಗೆ ಜಾಸ್ತಿ ಪೋಷಕಾಂಶ ಬೇಕು, ಹೌದಲ್ಲ? ಯಾಕಂದರೆ ಅವ್ರು ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಆರೋಗ್ಯ ಸ್ಥಿತಿ, ಯಾರಿಗೆ ರೋಗಗಳು ಹೆಚ್ಚಾಗಿದ್ದರೆ ಅವರಿಗೆ ಪೋಷಕಾಂಶದ ಪ್ರಮಾಣ ಹೆಚ್ಚಿನ ಅಂಶದಲ್ಲಿ ಬೇಕಾಗಿರುತ್ತೆ, ಹೌದಲ್ವಾ? ಸೊ ಎಲ್ರಿಗೂ ಕೂಡ ಒಂದೇ ಥರನಾದ ಪೋಷಕಾಂಶದ ಅವಶ್ಯಕತೆ ಇರಲ್ಲ, ಬೇರೆಯವರಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಬೇಕಾಗಿರುತ್ತೆ ಅಂತ ಅಲ್ಲಿ ಹೇಳ್ತಾ ಇರೋದು. ಇಲ್ಲೊಂದು ಚಟುವಟಿಕೆ ಇದೆ, ನಾವೀಗ ಕಂಡುಕೊಳ್ಳೋಣ. ಚಟುವಟಿಕೆ 3.1ರಲ್ಲಿ ನೀವು ಒಂದು ವಾರದಲ್ಲಿ ಸೇವಿಸುವ ಆಹಾರವನ್ನು ಪಟ್ಟಿ ಮಾಡಿದ್ರಿ, ಹೌದಲ್ವಾ? ಸೋಮವಾರದಿಂದ ಭಾನುವಾರದವರೆಗೂ ಏನೇನು ತಿಂತೀರಾ ಅಂತ ಲಿಸ್ಟ್ ಮಾಡಿದ್ದೀರಾ. ನಿಮ್ಮ ಆಹಾರವು ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಎಲ್ಲ ಪೋಷಕಾಂಶ ಮತ್ತು ಇತರ ಅಗತ್ಯ ಘಟಕಗಳನ್ನು ಹೊಂದಿದೆಯೇ ಎಂದು ಪರಿಶೀಲಿಸಿ. ಸೊ ಮತ್ತೆ ನೀವು 3.1 ಕೋಷ್ಟಕನ ತೆಗೆದು
ಯಾವ್ಯಾವ ಪದಾರ್ಥದಲ್ಲಿ, ಆಹಾರದಲ್ಲಿ ಯಾವ್ಯಾವ ಪೋಷಕಾಂಶ ಇದೆ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಹೋಗಿ. ಸೊ ನಿಮಗೆ ಗೊತ್ತಾಗುತ್ತೆ ಆವಾಗ ಎಲ್ಲ ಪೋಷಕಾಂಶಗಳನ್ನು ನೀವು ತಿಂತಾ ಇದ್ದೀರಾ ಇಲ್ವಾ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲದಿದ್ದರೆ ಯಾವ ಪೋಷಕಾಂಶ ಅಥವಾ ಇತರ ಆಹಾರ ಘಟಕಗಳನ್ನು ಸೇರಿಸಬೇಕು ಅಂತ ನೀವು ಪರಿಶೀಲಿಸಬೇಕು. ದೇಹದ ಸಮರ್ಪಕ ಬೆಳವಣಿಗೆ ಅಂದರೆ ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಎಲ್ಲ ಅಗತ್ಯ ಪೋಷಕಾಂಶಗಳು, ನಾರು ಪದಾರ್ಥ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನು ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ಸೊ ನಮ್ಮ ದೇಹ ಆರೋಗ್ಯವಾಗಿರಬೇಕು, ಸರಿಯಾಗಿ ಬೆಳಿಬೇಕು ಅಂತ ಅಂದರೆ ಪ್ರತಿಯೊಂದು ಪೋಷಕಾಂಶಗಳು ಇರಬೇಕು, ನಾರಿನಾಂಶ ಇರಬೇಕು ಮತ್ತು ನೀರಿನಾಂಶ ಇರಬೇಕು. ಯಾವ ರೀತಿ ಇರಬೇಕು? ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಇರಬೇಕು, ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅಂತಹ ಆಹಾರವನ್ನು ನಾವು ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ನೆಕ್ಸ್ಟ್ ಚಟುವಟಿಕೆ 3.9 ನಾವೀಗ ಹೋಲಿಸೋಣ. ಅಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ ಇವಾಗ. ಇಲ್ಲಿ ತೋರಿಸಿರುವ ಆಲೂಗಡ್ಡೆ ಚಿಪ್ಸ್ಗಳ ಪೊಟ್ಟಣ ಮತ್ತು ಹುರಿದ ಕಡಲೆ ಪೊಟ್ಟಣಗಳ ಕೆಳಗೆ ನೀಡಲಾದ ಪೋಷಕಾಂಶಗಳ ಮಾಹಿತಿಯನ್ನು ಓದಬೇಕು. ಫಸ್ಟು ಆಲೂಗಡ್ಡೆ ಚಿಪ್ಸಲ್ಲಿ ಏನೇನಿದೆ, ಎಷ್ಟಿದೆ ನೋಡೋಣ. ಶಕ್ತಿ 536 ಕಿಲೋ ಕ್ಯಾಲೋರಿ ಇದೆ, ಕೊಬ್ಬು 35 ಗ್ರಾಮ್ ಇದೆ, ಕಾರ್ಬೋಹೈಡ್ರೇಟ್ 53 ಗ್ರಾಮ್ ಇದೆ, ಪ್ರೋಟೀನ್ 7 ಗ್ರಾಮ್, ನಾರು ಪದಾರ್ಥ 4.8 ಗ್ರಾಮ್. ಅದೇ ಪಕ್ಕದಲ್ಲಿರುವಂತಹ ಹುರಿದ ಕಡಲೆ ಅದರಲ್ಲಿ ಎಷ್ಟೆಷ್ಟಿದೆ ನೋಡೋಣ. ಶಕ್ತಿ 355 ಕಿಲೋ ಕ್ಯಾಲೋರಿ, ಕೊಬ್ಬು 6.26 ಗ್ರಾಮ್, ಕಾರ್ಬೋಹೈಡ್ರೇಟ್ 58.58 ಗ್ರಾಮ್, ಪ್ರೋಟೀನ್ 18.64 ಗ್ರಾಮ್, ನಾರು ಪದಾರ್ಥ 16.8 ಗ್ರಾಮ್. ಇದಿಷ್ಟು ಅದರಲ್ಲಿರುವಂತಹ ಪೋಷಕಾಂಶಗಳು. ನೀವೀಗ ಏನು ಮಾಡಬೇಕು? ಕಂಪೇರ್ ಮಾಡಬೇಕು. ಫಸ್ಟು ಕೆಳಗಡೆಯಿಂದ ಮಾಡ್ತಾ ಹೋಗೋಣ. ನಾರು ಪದಾರ್ಥ ಆಲೂಗಡ್ಡೆ ಚಿಪ್ಸಲ್ಲಿ 4.8 ಗ್ರಾಮ್ ಇದೆ, 4.8 ಗ್ರಾಮ್ ಇದೆ. ಹುರಿದ ಕಡಲೆಯಲ್ಲಿ ನೋಡಿ 16.8 ಗ್ರಾಮ್ ಇದೆ. ಸೊ ಯಾವುದ್ರಲ್ಲಿ ಜಾಸ್ತಿ ಇದೆ ನಾರು ಪದಾರ್ಥ? ಹುರಿದ ಕಡಲೆಯಲ್ಲಿ. ಫೈನ್. ನೆಕ್ಸ್ಟ್ ಪ್ರೋಟೀನ್ಗಳು ನೋಡಿ, ಆಲೂಗಡ್ಡೆ ಚಿಪ್ಸಲ್ಲಿ 7 ಗ್ರಾಮ್ಸ್ ಇದೆ, ಹುರಿದ ಕಡಲೆನಲ್ಲಿ 18.64 ಗ್ರಾಮ್ಸ್ ಇದೆ. ಯಾವುದ್ರಲ್ಲಿ ಜಾಸ್ತಿ ಇದೆ? ಹುರಿದ ಕಡಲೆನಲ್ಲಿ. ಸೊ ಅದನ್ನು ನೀವು ಹೆಚ್ಚಾಗಿ ಸೇವಿಸ್ಬೋದು. ಕಾರ್ಬೋಹೈಡ್ರೇಟ್ಸ್ ನೋಡಿ, ಆಲೂಗಡ್ಡೆ ಚಿಪ್ಸಲ್ಲಿ 53 ಗ್ರಾಮ್ಸ್ ಇದೆ, ಕಡಲೆನಲ್ಲಿ 58.58 ಗ್ರಾಮ್ಸ್ ಇದೆ. ಸೊ ಆಬ್ವಿಯಸ್ಲಿ ಹುರಿದ ಕಡಲೆಯಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇದೆ. ಕೊಬ್ಬು ನೋಡಿ, ಫ್ಯಾಟ್ ಆಲೂಗಡ್ಡೆ ಚಿಪ್ಸಲ್ಲಿ 35 ಗ್ರಾಮ್ಸ್ ಇದೆ, ಅದೇ ಹುರಿದ ಕಡಲೆಯಲ್ಲಿ 6 ಗ್ರಾಮ್ಸ್ ಮಾತ್ರ ಇದೆ, 6 ಗ್ರಾಮ್ಸ್ ಮಾತ್ರ ಇದೆ. ಇದರಲ್ಲಿ ನೀವು ಜಾಸ್ತಿ ಯಾವುದಿದೆ ಅದು ಒಳ್ಳೆಯದು ಅಂತ ಅನ್ಕೋಬಾರ್ದು. ಫ್ಯಾಟು ನಮಗೆ ಹೆಚ್ಚಿಗೆ ಬೇಡ, ಕೊಬ್ಬಿನಾಂಶ ಜಾಸ್ತಿ ಇರಬಾರ್ದು, ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು. ಸೊ ಇದರಲ್ಲೂ ಕೂಡ ಯಾವುದು ಒಳ್ಳೆಯದು, ಕಡಿಮೆ ಯಾವುದರಲ್ಲಿ ಫ್ಯಾಟ್ ಇರುತ್ತೋ, ಯಾವುದರಲ್ಲಿ ಕಡಿಮೆ ಕೊಬ್ಬಿರುತ್ತೋ ಅದು ಒಳ್ಳೆಯದು. ಸೊ ಹುರಿದ ಕಡಲೆ ಒಳ್ಳೆಯದು. ನೆಕ್ಸ್ಟು ಶಕ್ತಿ ನೋಡಿ, ಆಲೂಗಡ್ಡೆ ಚಿಪ್ಸಲ್ಲಿ 536 ಇದೆ, ಹುರಿದ ಕಡಲೆನಲ್ಲಿ 355 ಇದೆ. ಜಾಸ್ತಿ ಇರೋದು ಆಲೂಗಡ್ಡೆ ಚಿಪ್ಸು, ಆದರೆ ಆ ಶಕ್ತಿ ಏನಕ್ಕೆ ಜಾಸ್ತಿ ಇದೆ ಗೊತ್ತಾ? ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದೆ, ಅದು ಕೂಡ ಶಕ್ತಿಯನ್ನು ಕೊಡುತ್ತೆ. ನೀವು ಓದಿದ್ರಿ, ಕೊಬ್ಬು ನಾವು ಶಕ್ತಿ ಒದಗಿಸುವ ಆಹಾರ ಅಂತ ಕರಿತೀವಿ, ಹೌದಲ್ವಾ? ಸೊ ಕೊಬ್ಬಿನಿಂದ ಅಲ್ಲಿ ಶಕ್ತಿ ಬಂದಿರಬಹುದು, ಅಥವಾ ಸಕ್ಕರೆ ಅಂಶ ಜಾಸ್ತಿಯಾಗಿ ಸಕ್ಕರೆ ಇರಬಹುದು, ಶಕ್ತಿ ಬರಬಹುದು. ಸೊ ಶಕ್ತಿನ ನೀವು ಆದಷ್ಟು ಕಿಲೋ ಕ್ಯಾಲರೀಸಲ್ಲಿ ತೋರಿಸ್ಬೋದು. ಎಣ್ಣೆಯಿಂದ ಬಂದಿದೆಯಾ, ಸಕ್ಕರೆಯಿಂದ ಬಂದಿದೆಯೋ ಅಂತ ನೀವು ಟೆಸ್ಟ್ ಮಾಡ್ಕೋಬೇಕು. ಈ ಆಲೂಗಡ್ಡೆ ಚಿಪ್ಸಲ್ಲಿ ಎಣ್ಣೆ ಜಾಸ್ತಿ ಇರೋದ್ರಿಂದ, ಕೊಬ್ಬು ಜಾಸ್ತಿ ಇರೋದ್ರಿಂದ ಶಕ್ತಿ ಜಾಸ್ತಿ ತೋರಿಸ್ತಾ ಇದೆ. ಸೊ ಹಾಗೆ ಕಂಪೇರ್ ಮಾಡಿದ್ರೆ ಹುರಿದ ಕಡಲೆನೇ ನಾವು ತಿನ್ನೋದಕ್ಕೆ ತುಂಬ ಆರೋಗ್ಯವಾದದ್ದು ಅಂತ ಹೇಳಬಹುದು. ಸೊ ಹೀಗೆ ಕಂಪೇರ್ ಮಾಡಿ. ಈ ಲೇಬಲಿಂಗ್ ಏನು ಕೊಟ್ಟಿದ್ದಾರಲ್ಲ, ಅದು ಪ್ರತಿಯೊಂದು ಆಹಾರದ ಪ್ಯಾಕೆಟ್ ಇರುತ್ತೆ, ಅದ್ರ ಹಿಂದೆ ಇದ್ದೇ ಇರುತ್ತೆ. ಸೊ ಅದನ್ನು ಓದಿ ನೀವು ತಗೊಳ್ಬಹುದು. ಮೇಲೆ ನೀಡಲಾದ ಆಹಾರ ಪೊಟ್ಟಣಗಳ ಮೇಲಿನ ಪೋಷಕಾಂಶಗಳ ಮಾಹಿತಿ ಆಧಾರದ ಮೇಲೆ ನೀವು ಯಾವ ಆಹಾರವನ್ನು ಆಯ್ಕೆ ಮಾಡ್ಕೊಳ್ತೀರಿ? ಯಾವ ಆಹಾರ ಆಯ್ಕೆ ಮಾಡ್ಕೊಳ್ತೀರಾ? ಆಲೂಗಡ್ಡೆ ಚಿಪ್ಸ್ ತಿಂತಿರೋ ಅಥವಾ ಹುರಿದ ಕಡಲೆ ತಿಂತಿರೋ? ನನ್ನನ್ನು ಕೇಳಿದ್ರೆ ಹುರಿದ ಕಡಲೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟು, ಪ್ರೋಟೀನು, ಹಾಗೆ ನಾರಿನಾಂಶ ಜಾಸ್ತಿ ಇದೆ, ಹಾಗೆಯೇ ಕೊಬ್ಬಿನಾಂಶ ಏನಿದೆ ಕಡಿಮೆ ಇದೆ. ಆದ್ದರಿಂದ ನನ್ನ ದೇಹಕ್ಕೆ ಅದು ಹೆಲ್ದಿ, ಆರೋಗ್ಯಕರ. ಆದ್ದರಿಂದ ನಾನು ಹುರಿದ ಕಡಲೆಯನ್ನು ಸೇವಿಸ್ತೀನಿ. ನಿಮ್ಮ ಉತ್ತರ ಏನು? ನೀವೇ ಹೇಳಬೇಕು. ಕೆಲವು ಆಹಾರಗಳು ಅಧಿಕ ಸಕ್ಕರೆ ಮತ್ತು ಕೊಬ್ಬಿನ ಅಂಶದಿಂದಾಗಿ ಅಧಿಕ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ಅದಲ್ಲದೆ ಅವು ಕಡಿಮೆ ಪ್ರಮಾಣದ ಪ್ರೋಟೀನ್, ಖನಿಜ ಮತ್ತು ಜೀವಸತ್ವ ಮತ್ತು ನಾರು ಪದಾರ್ಥಗಳನ್ನು ಹೊಂದಿರುತ್ತೆ.
ಈ ಆಹಾರಗಳನ್ನು ಅಸ್ವಸ್ಥ ಆಹಾರ ಅಂತ ಕರೆಯಲಾಗುತ್ತೆ. ಅಂದರೆ ಜಂಕ್ ಫುಡ್ ಅಂತೀವಿ, ಹೌದಲ್ವಾ? ಅಸ್ವಸ್ಥ ಆಹಾರ. ಅದರಲ್ಲಿ ನಮಗೆ ದೇಹಕ್ಕೆ ಬೇಡದೇ ಇರುವಂತಹ ಅಂಶಗಳು ಜಾಸ್ತಿ ಇರುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಬೇಕಾದಂತಹ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಅಂತಹದನ್ನು ಅಸ್ವಸ್ಥ ಆಹಾರ ಅಂತ ಕರಿತೀವಿ. ಈ ಆಹಾರಗಳಲ್ಲಿ ಆಲೂಗಡ್ಡೆ ಚಿಪ್ಸ್, ಕ್ಯಾಂಡಿ ಬಾರ್ಗಳು ಮತ್ತು ಕಾರ್ಬೋನೇಟೆಡ್ ಪಾನೀಯಗಳು ಸೇರಿವೆ. ಕಾರ್ಬೋನೇಟೆಡ್ ಪಾನೀಯಗಳು ಅಂತ ಅಂದರೆ ಪೆಪ್ಸಿ, ಕೋಕಾ-ಕೋಲಾ, ಫ್ಯಾಂಟಾ ಅದೆಲ್ಲ ಕುಡಿತಿರಲ್ಲ, ಅದರಲ್ಲಿ ಕಾರ್ಬನ್ ಹೆಚ್ಚಾಗಿರುತ್ತೆ. ಸೊ ಕಾರ್ಬೋನೇಟೆಡ್ ಪಾನೀಯ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ಈ ಆಹಾರಗಳನ್ನು ನಿರಂತರವಾಗಿ ಮತ್ತೆ ಸೇವಿಸುವುದು ಒಳ್ಳೆಯದಲ್ಲ, ಏಕೆಂದರೆ ಇವು ನಮ್ಮ ದೇಹಕ್ಕೆ ಆರೋಗ್ಯಕರವಲ್ಲ. ಯಾಕೆ ಆರೋಗ್ಯಕರ ಅಲ್ಲ ಇದು? ಅದು ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಅಂಶಗಳನ್ನು ನೀಡುತ್ತೆಯೇ ಹೊರತು ಯಾವುದೇ ಪೋಷಕಾಂಶಗಳನ್ನು ನಾವು ನೀಡೋದಿಲ್ಲ. ಹಾಗೂ ಒಬ್ಬ ವ್ಯಕ್ತಿಯ ಬೊಜ್ಜನ್ನು ಹೆಚ್ಚಿಸುತ್ತೆ. ಬೊಜ್ಜು ಅಂದರೆ ಏನು? ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಫ್ಯಾಟ್, ನಮ್ಮ ದೇಹಕ್ಕೆ ಬೇಕಾದಂತಹ ವೇಟ್ಗಿಂತ, ತೂಕಕ್ಕಿಂತ ಹೆಚ್ಚಿನ ವೇಟ್ ಗೇನ್ ಆಗ್ತಾ ಹೋಗ್ತೀವಿ, ಜಾಸ್ತಿ ತೂಕ ಆಗ್ತಾ ಹೋಗ್ತೀವಿ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಅದನ್ನು ಬೊಜ್ಜು ಅಂತ ಕರಿತೀವಿ. ಅಂತಹ ವ್ಯಕ್ತಿ ಆರೋಗ್ಯದ ಹಲವಾರು ಸಮಸ್ಯೆಗಳಿಂದ ನರಳಬಹುದು. ಆರೋಗ್ಯಕರವಾಗಿರಲು ನಾವು ನಮ್ಮ ದೇಹದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಸಂತುಲಿತ ಆಹಾರವನ್ನು ಸೇವಿಸುವುದು ಮತ್ತು ಅಸ್ವಸ್ಥ ಆಹಾರವನ್ನು ತ್ಯಜಿಸುವುದರಿಂದ ಆರೋಗ್ಯಕರ ದೇಹ ನಮ್ಮದಾಗುತ್ತದೆ. ಹಾಗೆ ಇನ್ನಷ್ಟು ತಿಳಿಯಿರಿನಲ್ಲಿ ಇಲ್ಲಿ FSSAI ಮಾರ್ಕ್ ಬಗ್ಗೆ ಕೊಟ್ಟಿದ್ದಾರೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದನ್ನು ನೀವು ಎಲ್ಲ ಆಹಾರದ ಪೊಟ್ಟಣಗಳ ಪ್ಯಾಕೆಟ್ಗಳ ಮೇಲೆ ನೋಡ್ತೀರಾ. ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ತಮ್ಮ ಪೊಟ್ಟಣದ ಮೇಲ್ಭಾಗದಲ್ಲಿ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕು ಇರುತ್ತೆ. ಮಾಹಿತಿಯನ್ನು ಪ್ರತಿ ಪೋಷಕಾಂಶದ ಪ್ರಮಾಣವನ್ನು ನೀಡಿರಬೇಕು. ಯಾವ ಪೋಷಕಾಂಶ ಇದೆ, ಎಷ್ಟಿದೆ ಅನ್ನೋದನ್ನು ಕೂಡ ಕೊಟ್ಟಿರಬೇಕು. ಕೆಲವೊಮ್ಮೆ ಆಹಾರದ ಪೋಷಕಾಂಶದ ಗುಣಮಟ್ಟವನ್ನು ಸುಧಾರಿಸಲು ಸಂಸ್ಕರಣೆಯ ಸಮಯದಲ್ಲಿ ಆಹಾರಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ಕೂಡ ಅವರು ಸೇರಿಸಿರ್ತಾರೆ. ಸೊ ಅಯೋಡಿನ್ ಯುಕ್ತ ಉಪ್ಪು ಮತ್ತು ಚಿಕ್ಕ ಮಕ್ಕಳದು ಸೆರಲೆಕ್ಕೆಲ್ಲ ಬರುತ್ತಲ್ಲ ಆಹಾರ, ಅದರಲ್ಲಿ ಈ ಥರ ಮಾಡಿರ್ತಾರೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಭಾರತದಲ್ಲಿ ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸಲು ಇದು FSSAI ಅನ್ನೋದು ಒಂದು ಸರ್ಕಾರಿ ಸಂಸ್ಥೆ ಆಗಿದೆ. ಈ ಸಂಸ್ಥೆ ಏನು ಮಾಡುತ್ತೆ, ಎಷ್ಟು ಪೋಷಕಾಂಶ ಇದೆ ಚೆಕ್ ಮಾಡುತ್ತೆ ಫುಡ್ಡನ್ನು, ಅದರಲ್ಲಿ ಯಾವ್ಯಾವ ಪೋಷಕಾಂಶ ಇದೆ, ಎಷ್ಟಿದೆ, ಹಾಗೆ ಅಕಸ್ಮಾತ್ ಏನಾದರೂ ಆ್ಯಡ್ ಮಾಡಿದರೆ ಏನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಈ FSSAI ಮಾರ್ಕು ನಮಗೆ ತಿಳಿಸುತ್ತೆ. ಮುಂದೆ ನೋಡ್ತಾ ಹೋದರೆ ಸಿರಿಧಾನ್ಯಗಳು ಅಂದರೆ ಪೋಷಕಾಂಶಯುಕ್ತ ಧಾನ್ಯಗಳು. ನೀವೆಲ್ಲರೂ ಈ ಸಿರಿಧಾನ್ಯಗಳನ್ನು ಇವಾಗ ಹೆಚ್ಚಾಗಿ ಕೇಳಿರ್ತೀರ. ಜೋಳ, ಸಜ್ಜೆ, ರಾಗಿ ಮತ್ತು ಊದಲು, ಇದ್ರ ಬಗ್ಗೆ ನೀವು ಕೇಳಿರ್ತೀರ. ಇವು ಭಾರತದ ಸ್ಥಳೀಯ ಬೆಳೆಗಳು, ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆಗಳಿವು. ಇವುಗಳನ್ನು ವಿವಿಧ ವಾಯುಗುಣ ಪರಿಸ್ಥಿತಿಗಳಲ್ಲಿ ಸುಲಭವಾಗಿ ಬೆಳೆಯಬಹುದು. ಅಂದರೆ ಇದೇ ಕ್ಲೈಮೇಟಲ್ಲಿ ಬೆಳಿಬೇಕು, ಇದೇ ಮಣ್ಣಲ್ಲಿ ಬೆಳಿಬೇಕು ಅಂತ ಇಲ್ಲ, ಎಲ್ಲಾದರೂ ಕೂಡ ಸರಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ರೀತಿ ಅಧಿಕ ಪೋಷಕಾಂಶಯುಕ್ತ ಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತ ಕರೀತಾರೆ. ಸಿರಿಧಾನ್ಯಗಳು ಅಂತ ಅಂದರೆ ಅಲ್ಲಿ ಹೆಚ್ಚಿನ ಪೋಷಕಾಂಶ, ನೀವೇನು ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಖನಿಜ, ಜೀವಸತ್ವ ಓದಿದ್ವಿ ಅಲ್ವಾ, ಅದೆಲ್ಲ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಿರಿಧಾನ್ಯಗಳಲ್ಲಿ ಇರುತ್ತೆ. ಈ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ನೀವು ಎಂದಾದರೂ ಸೇವಿಸಿದ್ದೀರಾ? ಜೋಳದಿಂದ ಮಾಡಿದಂತಹ ರೊಟ್ಟಿ, ರಾಗಿ ಕೂಡ ಒಂದು ಸಿರಿಧಾನ್ಯ, ಮುದ್ದೆ, ಇದೆಲ್ಲ ನೀವು ತಿಂದಿರ್ತೀರ, ಹೌದಲ್ವಾ? ಹಾಗೆಯೇ ಸಿರಿಧಾನ್ಯಗಳು ಸಣ್ಣ ಗಾತ್ರದ ಧಾನ್ಯಗಳಾಗಿದ್ದು ಶತಮಾನಗಳಿಂದ ಭಾರತೀಯರ ದೈನಂದಿನ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ಅವುಗಳ ಹಲವಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಅವು ಜನಪ್ರಿಯತೆಯನ್ನು ಮರಳಿ ಪಡೆದಿವೆ. ಸೊ ಮಧ್ಯದಲ್ಲಿ ಈ ಸಿರಿಧಾನ್ಯ ಅಂದರೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಏನಕ್ಕೆ? ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದೆ. ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ದೇಹಕ್ಕೆ ಅದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ಬೇಡಿಕೆಯನ್ನು ಅದು ಪಡೆದಿದೆ. ಅವು ಜೀವಸತ್ವಗಳು, ಕಬ್ಬಿಣ ಮತ್ತು ಕ್ಯಾಲ್ಶಿಯಂನಂತಹ ಖನಿಜಗಳು, ನಾರು ಪದಾರ್ಥಗಳ ಉತ್ತಮ ಆಹಾರವಾಗಿದೆ. ಅದಕ್ಕಾಗಿಯೇ ಅವುಗಳನ್ನು ಪೌಷ್ಟಿಕ ಧಾನ್ಯಗಳು ಅಂತ ಕರೀತಾರೆ. ಇವಾಗ ಸಿರಿಧಾನ್ಯಗಳನ್ನು ಏನಂತ ಕರಿತೀವಿ ನಾವು? ಪೌಷ್ಟಿಕ ಧಾನ್ಯಗಳು ಅಂತ ಕರಿತೀವಿ. ಏನಕ್ಕೆ? ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು, ನಾರಿನಾಂಶ ಮತ್ತು ಖನಿಜಾಂಶಗಳು ಕೂಡ ಜಾಸ್ತಿ ಇದೆ. ನಮ್ಮ ದೇಹದ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಸಂತುಲಿತ ಆಹಾರವು ಇದು ಗಮನಾರ್ಹ ಕೊಡುಗೆಯನ್ನು ಅದು ನೀಡುತ್ತೆ. 3.6 ಆಹಾರದ ಮೈಲುಗಲ್ಲು
ತೋಟದಿಂದ ತಟ್ಟೆಗೆ ಅಂದರೆ ಆಹಾರ ಮೈಲುಗಳು ತೋಟದಿಂದ ತಟ್ಟೆಗೆ ಬರುವವರೆಗೂ ಯಾವ ಥರ ಅದು ಬರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಹಾರವು ಕೃಷಿ ಭೂಮಿಯಿಂದ ನಮ್ಮ ತಟ್ಟೆಗೆ ಹೇಗೆ ತಲುಪುತ್ತದೆ, ಈ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು ಮತ್ತು ಇಲ್ಲಿ ಭಾಗಿಯಾಗಿರುವ ಜನರು ಯಾರ್ಯಾರು, ಬೀಜಗಳು ಕೃಷಿ ಭೂಮಿಯಲ್ಲಿ ಮೊಳಕೆ ಒಡೆದ ನಂತರ ಗೋಧಿ ಹಿಟ್ಟನ್ನು ಪಡೆಯಲು ಎಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ ಅಂತ ನಿಮಗೇನಾದರೂ ಗೊತ್ತಿದೆಯಾ? ಹಾಗೆ ನಾವು ಸೇವಿಸುವ ಚಪಾತಿಯನ್ನು ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಗೋಧಿ ಬೆಳೆಯುತ್ತಿರುವ ರೈತ, ನೆಕ್ಸ್ಟು ಅದನ್ನು ಕೊಯ್ಲು ಮಾಡ್ತಾರೆ ಅಂದರೆ ಕಟ್ ಮಾಡ್ತಾರೆ, ನೆಕ್ಸ್ಟು ತೂರುವಿಕೆ ಮಾಡ್ತಾರೆ. ಸೊ ಏನಾಗುತ್ತೆ, ಚೆನ್ನಾಗಿರುವ ಗೋಧಿ ಕಾಳುಗಳೆಲ್ಲ ಒಂದು ಕಡೆ ಬೀಳುತ್ತೆ, ಬೇಡದೇ ಇರೋದೆಲ್ಲ ಬೇರೆ ಕಡೆ ಹೋಗಿ ಬೀಳುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಆ ಚೆನ್ನಾಗಿರುವಂತಹ ಗೋಧಿ ಕಾಳುಗಳನ್ನು ಸಂಗ್ರಹಣೆಯನ್ನು ಮಾಡ್ತಾರೆ, ಅದನ್ನು ಹಿಟ್ಟು ಮಾಡಿ ಪೊಟ್ಟಣ ಕಟ್ಟಿ ಅದನ್ನು ಅಂಗಡಿಗಳಿಗೆ ಸಾಗಿಸ್ತಾರೆ. ಅಂಗಡಿ ಸಾಗಿಸಿದ ಮೇಲೆ ನೀವು ಅಂಗಡಿಯಿಂದ ಮನೆಗೆ ತೊಗೊಂಬಂದು ಚಪಾತಿ ಮಾಡಿ ತಿಂತೀರ. ಸೊ ಇದಿಷ್ಟೂ ಕಾರ್ಯ ಏನಾಗ್ತಾ ಇದೆ, ಗೋಧಿಯಿಂದ ಹೇಗೆ ಗೋಧಿ ಹಿಟ್ಟು ತಯಾರಾಗಿ ನಿಮ್ಮ ಮನೇಲಿ ಚಪಾತಿ ತಯಾರಾಗುತ್ತೆ ಅನ್ನೋದರ ಒಂದು ಚಿತ್ರ. ಗೋಧಿ ಅಥವಾ ಇತರ ಯಾವುದೇ ಆಹಾರ ಪದಾರ್ಥವು ಉತ್ಪಾದಕರಿಂದ ಗ್ರಾಹಕನಿಗೆ ತಲುಪುವವರೆಗೆ ಪ್ರಯಾಣಿಸುವ ಸಂಪೂರ್ಣ ದೂರವನ್ನು ಆಹಾರ ಮೈಲುಗಳು ಅಂತ ಕರೀತಾರೆ. ಅಂದರೆ ಬೆಳೆಯೋದ್ರಿಂದ ಹಿಡಿದು ನಮ್ಮ ಮನೆಗೆ ಬರೋವರೆಗೂ ಅದು ಹೇಗೆ ಓಡಾಡಿರುತ್ತಲ್ವ, ಚಲಿಸಿರುತ್ತಲ್ವ, ಅದನ್ನು ಆಹಾರ ಮೈಲು ಅಂತ ಕರಿತೀವಿ. ಆಹಾರ ಮೈಲುಗಳು ಕಡಿಮೆ ಮಾಡುವುದು ಮುಖ್ಯ, ಏಕೆಂದರೆ ಇದು ಅದರ ಸಾಗಾಣಿಕೆಯ ಸಮಯದಲ್ಲಿ ವೆಚ್ಚ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ. ಅಂದರೆ ಇವಾಗ ಯಾರೋ ನಿಮ್ಮ ಸುತ್ತಮುತ್ತ ಸ್ಥಳದಲ್ಲೇ ರೈತರು ಬೆಳೆದಿರ್ತಾರೆ ಅಂದರೆ ಅಲ್ಲಿಂದ ತೊಗೊಂಡು ತಿನ್ನೋದು ತುಂಬ ಉತ್ತಮ. ಯಾಕೆ, ಅವರು ಕಡಿಮೆ ಬೆಲೆಗೂ ಕೂಡ ಕೊಡ್ತಾರೆ, ಮಾಲಿನ್ಯ ಕೂಡ ಕಡಿಮೆ ಇರುತ್ತೆ. ಅದನ್ನೇ ಮಧ್ಯವರ್ತಿಗಳು ತೊಗೊಂಡು ಮಧ್ಯವರ್ತಿಗಳು ಬೇರೆಯವರಿಗೆ ಮಾರಿ ಅವರಿಂದ ನೀವು ಪಡೆದಾಗ ಆಟೋಮೆಟಿಕಲಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿಂದ ಹೋಗಿ ಬರುವಾಗ ಏನಾದರೂ ಮಾಲಿನ್ಯ ಉಂಟಾದರೆ ಅದು ಕೂಡ ನಿಮಗೆ ಲಾಸ್. ಇದು ಸ್ಥಳೀಯ ರೈತರನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಆಹಾರವನ್ನು ತಾಜಾ ಮತ್ತು ಆರೋಗ್ಯಕರವಾಗಿ ಇರಿಸುತ್ತೆ. ಅನೇಕ ಜನರು ತಮ್ಮ ತಟ್ಟೆಯಲ್ಲಿನ ಆಹಾರವನ್ನು ಸೇವಿಸದೆ ಬಿಡುವ ಮೂಲಕ ಆಹಾರವನ್ನು ವ್ಯರ್ಥ ಮಾಡ್ತಾರೆ. ಹೌದಲ್ವಾ? ಎಷ್ಟೊಂದು ಫಂಕ್ಷನ್ಸಿಗೆ ಹೋದಾಗ ನಾವು ನೋಡ್ತೀವಿ, ಎಷ್ಟೊಂದು ಜನ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳದೆ ಹೆಚ್ಚಿಗೆ ಹಾಕಿಸ್ಕೊಂಡು ತಿನ್ನದೇ ಅದನ್ನು ಬಿಟ್ಟು ಬರ್ತಾರೆ. ತೋಟದಿಂದ ನಮ್ಮ ತಟ್ಟೆಗೆ ಆಹಾರ ತಲುಪಲು ನಮ್ಮ ರೈತರು ಮತ್ತು ಇತರ ಸಮುದಾಯದವರು ಸಮಯ ಮತ್ತು ಶ್ರಮವನ್ನು ಎಷ್ಟೊಂದು ಪಟ್ಟಿರ್ತಾರೆ. ಹೌದಲ್ವಾ? ಹಾಗೆ ನಾವು ವೇಸ್ಟ್ ಮಾಡಿದ್ರೆ ಅವ್ರ ಶ್ರಮ ಕೂಡ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾವು ಸೇವಿಸಬಹುದಾದಷ್ಟು ಆಹಾರವನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಇದು ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡುತ್ತೆ. ತೋಟದಿಂದ ತಟ್ಟೆಗೆ ಆಹಾರವನ್ನು ಪಡೆಯುವಲ್ಲಿ ಒಳಗೊಂಡಿರುವ ವಿವಿಧ ಪ್ರಕ್ರಿಯೆಗಳ ಕಾಲಾವಧಿಯನ್ನು ನಾವು ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಬೇಕು. ಕೊನೆಯದಾಗಿ, ಆರೋಗ್ಯಕರ ಆಹಾರವನ್ನು ಸೇವಿಸಿ, ಹಂಚಿಕೊಳ್ಳಿ ಮತ್ತು ಆಹಾರವನ್ನು ಗೌರವಿಸಿ. ಸ್ಥಳೀಯ ಉತ್ಪಾದಕರನ್ನು ಬೆಂಬಲಿಸಿ. ಸೊ ನೀವು ಏನೇನು ಆಹಾರ ತಿಂತೀರೋ ಆರೋಗ್ಯವಾಗಿರೋದನ್ನು ಮಾತ್ರ ತಿನ್ನಿ, ಹಂಚ್ಕೊಂಡು ತಿನ್ನಿ, ಮತ್ತು ಆಹಾರವನ್ನು ಯಾವಾಗಲೂ ಕೂಡ ರೆಸ್ಪೆಕ್ಟ್ ಮಾಡಿ. ಸ್ಥಳೀಯ ರೈತರು ಬೆಳೆದಿರುವಂತಹ ಆಹಾರವನ್ನು ತಿನ್ನೋದ್ರಿಂದ ಏನಾಗುತ್ತೆ, ರೈತರಿಗೂ ಕೂಡ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪಾಠದ ವಿವರಣೆಯಾಗಿತ್ತು. ಎಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಇದು ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.